ಯೂನಿಟ್ 2 ಅಲ್ಲಿ ನಾವು ಕಂಟಿನ್ಯೂಷನ್ ಅಂತ ಅಂದ್ರೆ ಈಗಾಗಲೇ 5ನೇ ಕ್ಲಾಸ್ ಇದು 5ನೇ ಸೆಷನ್ 5th ಸೆಷನ್ ಆಫ್ ದಿ ಯೂನಿಟ್ 2. ಸೊ ನಾವು ಪ್ಲಾನಿಂಗ್ ಅಂಡ್ ಶೆಡ್ಯೂಲಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ಲಾನಿಂಗ್ ಅಂಡ್ ಶೆಡ್ಯೂಲಿಂಗ್ ಅಂದ್ರೆ ಪ್ಲಾನಿಂಗ್ ಇಸ್ ಅ ಸೆಕೆಂಡ್ ಫೇಸ್ ಆಫ್ ದಿ ಕನ್ಸ್ಟ್ರಕ್ಷನ್. ಅಂದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ 5 ಹಂತಗಳು ಇರ್ತದೆ. ಕನ್ಸ್ಟ್ರಕ್ಷನ್ ನಾವು ಡಿವೈಡ್ ಮಾಡ್ಕೊಂಡಿದೀವಿ ಈ ಸಬ್ಜೆಕ್ಟ್ ಅಲ್ಲಿ 5 ಹಂತಗಳು ಇರ್ತವೆ ಅಂತ. 5 ಹಂತಗಳೇನ್ ಇರ್ತವೆ ಅಂತಲ್ಲ, ಎಷ್ಟು ಬೇಕಾದ್ರೂ ಹಂತಗಳು ಮಾಡ್ಕೋಬಹುದು. ಸದ್ಯಕ್ಕೆ ಆಸ್ ಪರ್ ದ ಸಿಲೆಬಸ್ ಇಸ್ ಕನ್ಸರ್ನ್ಡ್ ಅಂಡ್ ಆಲ್ಸೋ ದ ಸಬ್ಜೆಕ್ಟ್ ಇಸ್ ಕನ್ಸರ್ನ್ಡ್. ಸೊ ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ ಇದೇ ತರ ಮಾತಾಡ್ತಾರೆ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಅಥವಾ ಮ್ಯಾನೇಜ್ಮೆಂಟ್, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಅದನ್ನ 5 ಹಂತಗಳಲ್ಲಿ ಎಲ್ಲರೂ ಮಾತಾಡ್ತಾರೆ. ನಾನು ಒಬ್ನೇ ಅಲ್ಲ, ಮೇಷ್ಟ್ರು ಯೋಗಾನಂದ್ ಒಬ್ನೇ ಡಿವೈಡ್ ಮಾಡ್ಕೊಂಡಿದ್ದಾನೆ ಅಂತಲ್ಲ. So everyone in the world, those who are teaching the subject of construction management or project management of construction, they are dividing the whole subject into 5 stages of the 5 stages. The initial and planning is the second stage. Planning stage is second stage. Adru planning ಬಗ್ಗೆ ನಾವು ಮಾತಾಡ್ತೀವಿ. So generally 3 stage: ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್, ಪೋಸ್ಟ್ ಕನ್ಸ್ಟ್ರಕ್ಷನ್ ಅಂತ 3 ಸ್ಟೇಜ್. ಅದ್ರೊಳಗಡೆ 5, ಆ 3 ಸ್ಟೇಜ್ ಅಲ್ಲಿ 5 ಸ್ಟೇಜ್ ನಾವು ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದೀವಿ. ಈಗ ಅದೇ 2ನೇ ಸ್ಟೇಜ್ ಅಲ್ಲಿ ಇದೀವಿ ಅನ್ನೋದು ನೆನ್ನೆ ಕೂಡ ಮಾತಾಡಿದ್ವಿ. ಸೊ ಈ ಪ್ಲಾನಿಂಗ್ ಅಲ್ಲಿ ಆರ್ಗನೈಸ್ ಮಾಡ್ಬೇಕಾದ್ರೆ ರಿಸೋರ್ಸಸ್ ನ ಶೆಡ್ಯೂಲಿಂಗ್ ಮಾಡ್ಬೇಕು. ಆ ಶೆಡ್ಯೂಲಿಂಗ್ ಅಂದ್ರೆ ಪ್ರೆಸೆಂಟೇಶನ್. ಈಗ ನಾವ್ ಮನಸ್ಸಲ್ಲಿ ಇರೋದು 2 ಬೆಡ್ರೂಮ್ ಮನೆ ಅಂತ ಅಂದ್ರೆ ಡ್ರಾಯಿಂಗ್ ಇದೆಯಲ್ಲ ಮನಸ್ಸಲ್ಲಿ, ಅದನ್ನ ಡ್ರಾ ಮಾಡಿದ್ರೆ ತಾನೇ ಗೊತ್ತಾಗೋದು ಅದು ಹೆಂಗಿದೆ ಅಂತ, ಅದು ಹೆಂಗ್ ಬರುತ್ತೆ ಅಂತ. ಎಲಿವೇಶನ್ ಮಾಡಿದ್ರೆ ತಾನೇ ಮನೆ ಹೆಂಗ್ ಬರುತ್ತೆ ಅಂತ ಗೊತ್ತಾಗೋದು, ನಮ್ಮ ಮನಸ್ಸಲ್ಲಿ ಇರುತ್ತೆ. ಅದನ್ನ ಡ್ರಾಯಿಂಗ್ ರೂಪದಲ್ಲಿ ಪ್ರೆಸೆಂಟ್ ಮಾಡ್ಬೇಕು. ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್ ಇನ್ ದಿ ಫಾರ್ಮ್ ಆಫ್ ಎ ಗ್ರಾಫ್ ಆರ್ ಎ ಡ್ರಾಯಿಂಗ್. ಸೊ ಅದನ್ನ ನಾವು ಪ್ಲಾನಿಂಗ್ ಏನ್ ಅನ್ಕೊಂಡಿದೀವಿ ಅದನ್ನ ನಾವು ಶೆಡ್ಯೂಲಿಂಗ್ ಮಾಡ್ತೀವಿ, ಶೆಡ್ಯೂಲಿಂಗ್ ನ ಪ್ರೆಸೆಂಟ್ ಮಾಡ್ತೀವಿ ಐದರ್ ಇನ್ ದಿ ಫಾರ್ಮ್ ಆಫ್ ಎ ಗ್ರಾಫ್ ಆರ್ ವಾಟ್ ಎವರ್ ಇಟ್ ಮೇ ನೆಟ್ ವರ್ಕ್. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ನಮ್ಮ ಲಾಸ್ಟ್ ಕ್ಲಾಸಸ್ ಅಲ್ಲಿ ಏನು ಮಾತಾಡಿದ್ವಿ ಅಂತಂದ್ರೆ ಈ ಶೆಡ್ಯೂಲಿಂಗ್ ಅಲ್ಲಿ ಏನೇನು ಯೂನಿಟ್ಸ್ ಇದಿದೆ, ಸಿಲೆಬಸ್ ಅಲ್ಲಿ ಏನೇನು ಕವರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ನಾವು 5 ಸ್ಟೇಜಸ್ ನ ಕನ್ಸ್ಟ್ರಕ್ಷನ್ ಸ್ಟೇಜಸ್, ಜನರಲಿ ವಿ ಹ್ಯಾವ್ ಓನ್ಲಿ 3 ಸ್ಟೇಜಸ್: ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್, ಪೋಸ್ಟ್. ಇಷ್ಟೇ ಸಬ್ಜೆಕ್ಟ್. ಈ 3 ಸ್ಟೇಜ್ ಓದ್ಬಿಟ್ರೆ ಮುಗ್ದೋಯ್ತು ಈ ಸಬ್ಜೆಕ್ಟ್ ಟೋಟಲ್ ಆಗಿ. ನಾವಿರೋದು ಈ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ, ಇನ್ನು ಕನ್ಸ್ಟ್ರಕ್ಷನ್ ಸ್ಟೇಜ್ ಎಂಟರ್ ಆಗಿಲ್ಲ. ಕನ್ಸ್ಟ್ರಕ್ಷನ್ ಸ್ಟೇಜ್ ಇಸ್ ಓನ್ಲಿ 1. ಇದು ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ 3 ಹಂತಗಳಿದೆ. ಇದನ್ನ ಮಾತಾಡ್ಬೇಕು ನಾವು. ಮೊದಲು ಕನ್ಸ್ಟ್ರಕ್ಷನ್ ಗಿಂತ ಮೊದಲು ಏನೇನ್ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ಗೆ ಏನಾದ್ರು ಅನ್ನೋದನ್ನ ಮಾತಾಡ್ತಾ ಇದ್ವಿ. ಸೊ ಇದರಲ್ಲಿ ಇನ್ ಜನರಲ್ ಆಲ್ ದಿಸ್ ಸ್ಟೇಜಸ್ ಇಸ್ ಡಿವೈಡೆಡ್ ಇಂಟು 5. ಇದರಲ್ಲಿ ಕನ್ಸ್ಟ್ರಕ್ಷನ್ ಸೈಕಲ್ ಅಂತಾರೆ. ಎಕ್ಸಾಮಿನೇಷನ್ ಅಲ್ಲೂ ಕೇಳ್ತಾನೆ, ರೈಟ್ ದಿ ನೋಟ್ ಆನ್ ಕನ್ಸ್ಟ್ರಕ್ಷನ್ ಲೈಫ್ ಸೈಕಲ್ ಅಥವಾ ಕನ್ಸ್ಟ್ರಕ್ಷನ್ ಸೈಕಲ್ ಅಂತ ಹೇಳ್ತಾನೆ. ಆಗ ಕನ್ಸ್ಟ್ರಕ್ಷನ್ ಸೈಕಲ್ ಇನ್ವಾಲ್ವ್ಸ್ ದ ಫಾಲೋಯಿಂಗ್ 5 ಸ್ಟೇಜಸ್ ಅಂತ ಬರ್ದು, ಇನಿಷಿಯಲ್ ಪ್ಲಾನಿಂಗ್, ಇಂಪ್ಲಿಮೆಂಟೇಷನ್, ಕನ್ಸ್ಟ್ರಕ್ಷನ್, ಕ್ಲೋಸಿಂಗ್ ಅಂತ ಹೇಳಿ. ಸೊ ಇದನ್ನ ಇಂಪ್ಲಿಮೆಂಟೇಷನ್ ಅಂದ್ರೆ ಕನ್ಸ್ಟ್ರಕ್ಷನ್, ಮೇಂಟೆನೆನ್ಸ್, ಕ್ಲೋಸಿಂಗ್ ಆತರ ಬರ್ದು ಸೊ ನಾವು ಬರಿಬೇಕಾಗುತ್ತೆ, ಎಲಾಬ್ರೇಟ್ ಮಾಡ್ಬೇಕಾಗತ್ತೆ. ಇನಿಷಿಯೇಷನ್ ಅಂದ್ರೆ ಏನು, ಪ್ಲಾನಿಂಗ್ ಅಂದ್ರೆ ಏನು, ಕನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಅಂದ್ರೆ ಏನು ಅಂತೆಲ್ಲ ಹಿಂಗ್ ಬರಿಬೇಕಾಗುತ್ತೆ. ಸೊ ಅದರಿಂದ ನಾವು ಈಗ ನಾವು ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಪ್ಲಾನಿಂಗ್ ಅಲ್ಲಿ ಶೆಡ್ಯೂಲಿಂಗ್ ಮತ್ತೆ ನೆಟ್ವರ್ಕ್ ಡಯಾಗ್ರಾಮ್ಸ್ ನ ನಾವು ಆ ಒಂದು ಪ್ಲಾನಿಂಗ್ ಅಂದ್ರೆ ರಿಸೋರ್ಸ್ ಪ್ಲಾನಿಂಗ್, ಮೆಟೀರಿಯಲ್ ಪ್ಲಾನಿಂಗ್. ರಿಸೋರ್ಸಸ್ ಅಂದ್ರೆ ಯಾವ್ದು, ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ. ಈಗ ಅಡಿಗೆ ಅಂದ್ರೆ ಅಡಿಗೆ ಮಾಡ್ಬೇಕಾದ್ರೆ ಏನೋ ಒಂದ್ ಬೇಕಲ್ಲಪ್ಪ, ಅಡಿಗೆ ಮಾಡಕ್ಕೆ ಏನೇನ್ ವಸ್ತುಗಳು ಬೇಕು ಅಂತ ಕೇಳಲ್ವಾ? ಅದೇ ರೀತಿ ಮನೆ ಕಟ್ಲಿಕ್ಕೆ ಅಥವಾ ಒಂದು ಈ ಪ್ರಾಜೆಕ್ಟ್, ಸಿವಿಲ್ ಇಂಜಿನಿಯರ್ ಪ್ರಾಜೆಕ್ಟ್ಸ್ ಮಾಡಕ್ಕೆ ಏನೆಲ್ಲ ಬೇಕು ಅಂತ ಕೇಳ್ತಾರೆ. ಏನೆಲ್ಲ ಬೇಕು ಅಂತ ಅಂದ್ರೆ ಏನೇನ್ ಬೇಕು ಅಂದ್ರೆ ಮೆಟೀರಿಯಲ್ ಬೇಕು, ಜನಗಳು ಬೇಕು, ಆಯ್ತಾ, ಮಿಷನರೀಸ್ ಬೇಕು, ಹಣ ಬೇಕು, ಟೈಮ್ ಬೇಕು. ಸುಮ್ನೆ ಇವತ್ತೇ ಮಾಡ್ಬಿಡು ಅಂದ್ರೆ ಆಗುತ್ತಾ? ಟೈಮ್ ಬೇಕು. ಸೊ ಇವೆಲ್ಲವೂ ಕೂಡ ರಿಸೋರ್ಸಸ್ ಅಂತ ಹೇಳಿದ್ರೆ ಸಂಪನ್ಮೂಲ ಅಂತ. ಕನ್ನಡ ಸಂಪನ್ಮೂಲ, ಇಂಗ್ಲಿಷ್ ನಲ್ಲಿ ರಿಸೋರ್ಸಸ್. ಈ ಸಂಪನ್ಮೂಲಗಳು ಬೇಕು. ಆ ಸಂಪನ್ಮೂಲಗಳು ಯಾವಾಗ ಎಷ್ಟೆಷ್ಟು ಬೇಕು, ಅದಕ್ಕೆ ಎಷ್ಟೆಷ್ಟು ದುಡ್ಡಾಗತ್ತೆ ಅನ್ನೋದನ್ನ ನಾವು ಪಟ್ಟಿ ಮಾಡೋದಕ್ಕೆ ಪ್ಲಾನಿಂಗ್ ಅಂತೀವಿ. ಅಷ್ಟೇ, ಇನ್ನೇನು ಇಲ್ಲ. ಪ್ಲಾನಿಂಗ್ ಅಂದ್ರೆ ಅದೇನೆ. ಆ ಪ್ಲಾನಿಂಗ್ ನ ಶೆಡ್ಯೂಲಿಂಗ್ ಅಲ್ಲಿ ಮಾಡ್ತೀವಿ, ಇಲ್ಲ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೆಟ್ವರ್ಕ್ ಡಯಾಗ್ರಾಮ್ ನಲ್ಲಿ 2 ಟೆಕ್ನಿಕ್ ಇದೆ, ಒಂದು CPM ಅಂಡ್ PERT ಅಂತ ಹೇಳಿ. ಸೊ ಇದರಲ್ಲಿ ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಬಾರ್ ಚಾರ್ಟ್ ಅನ್ನೋದ್ರ ಬಗ್ಗೆ ನಾ ಹೇಳಿದ್ದೆ. The scientific methods are 2: critical path method and then program evaluation review technique. The PERT ಮತ್ತೆ CPM ಅನ್ನೋ scientific method. ಇದು ಬಾರ್ ಚಾರ್ಟ್ ಅನ್ನೋದು ಇಟ್ಸ್ ನಾಟ್ ಗುಡ್ ಫಾರ್ ದಿ ಲಾರ್ಜರ್ ಕನ್ಸ್ಟ್ರಕ್ಷನ್, ಇಟ್ಸ್ ಓನ್ಲಿ ಫಾರ್ ದಿ ಸ್ಮಾಲ್ ಕನ್ಸ್ಟ್ರಕ್ಷನ್ಸ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಹಂಗಾಗಿ ಇದರ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ನಾವು ಮಾತಾಡಿದ್ವಿ. ರಿಸೋರ್ಸಸ್ ಬಗ್ಗೆ, ಸ್ಟೇಜಸ್ ಆಫ್ ಕನ್ಸ್ಟ್ರಕ್ಷನ್ ಬಗ್ಗೆ, ಮೆಥಡ್ಸ್ ಬಗ್ಗೆ ನಾವು ಮಾತಾಡಿದೀವಿ. ಬಾರ್ ಚಾರ್ಟ್, ಕ್ರಿಟಿಕಲ್ ಪಾತ್ ಮೆಥಡ್, ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಇರ್ತದೆ. ಬಾರ್ ಚಾರ್ಟ್ ಬಗ್ಗೆ ಎಕ್ಸ್ಟೆನ್ಸಿವ್ ಆಗಿ ಮಾತಾಡಿದೀವಿ. ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಆಗ್ಲೇ ಇದೆ. ಈ ಕ್ರಿಟಿಕಲ್ ಪಾತ್ ಮೆಥಡ್ ಬಗ್ಗೆನೂ ಗೊತ್ತಾಗೋಗಿದೆ. ಕ್ರಿಟಿಕಲ್ ಪಾತ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಿನ್ನೆ ಕ್ಲಾಸ್ ಅಲ್ಲಿ ಎಕ್ಸ್ಟೆನ್ಸಿವ್ ಆಗಿ ತುಂಬಾ ಎಲಾಬ್ರೇಟಿವ್ ಆಗಿ ಮಾತಾಡಿದೀವಿ. ಆ ಡಯಾಗ್ರಾಮ್ಸ್ ನ ಕೊಟ್ಟಿರುವಂತ ಡೀಟೇಲಿಂಗ್ ನ ನೀವು ಬರೆದು ಅದನ್ನ ಕನ್ವರ್ಟ್ ಮಾಡಿ, ನೆಟ್ವರ್ಕ್ ಡಯಾಗ್ರಾಮ್ ಕನ್ವರ್ಟ್ ಮಾಡಿ
ಆ ಒಂದು ಇದನ್ನ ಕ್ರಿಟಿಕಲ್ ಪಾತ್ ನ ಐಡೆಂಟಿಫೈ ಮಾಡೋಷ್ಟು ಮಟ್ಟಿಗೆ ನಿಮ್ಗೆ ತಿಳುವಳಿಕೆ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಇದರದೇ ಕಂಟಿನ್ಯೂಯೇಷನ್ ಕ್ರಿಟಿಕಲ್ ಪಾತ್ ಮೆಥಡ್ ಅಲ್ಲಿ ಕಂಟಿನ್ಯೂಯೇಷನ್, ಆಮೇಲೆ ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ ಶೆಡ್ಯೂಲಿಂಗ್ ಬಗ್ಗೆ ಬಳಸ್ತೀವಿ. ಈ ಮೂರು ಟೆಕ್ನಿಕ್ ನ ನಾವು ಶೆಡ್ಯೂಲಿಂಗ್ ಬಗ್ಗೆ ಬಳಸ್ತೀವಿ. ಅದೇನೆ ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್, ಮೆಟೀರಿಯಲ್, ಲೇಬರ್ ಎಕ್ಸ್ಪೆಂಡಿಚರ್, ಫೈನಾನ್ಸ್ ಶೆಡ್ಯೂಲಿಂಗ್ ಬಗ್ಗೆ ಹೇಳ್ತಾ ಇದ್ವಿ. ಇದರಲ್ಲಿ ಬಾರ್ ಚಾರ್ಟ್ ಬಗ್ಗೆ ನಾವು ಮಾತಾಡಿದ್ವಿ, ಅದ್ರ ಬಗ್ಗೆ ಏನು ಹೆಚ್ಚೆಚ್ಚು ಮಾತಾಡೋ ಅವಶ್ಯಕತೆ ಬರೋದಿಲ್ಲ. ಬಟ್ ಕನ್ಸ್ಟ್ರಕ್ಷನ್ ಶೆಡ್ಯೂಲಿಂಗ್ ಬಂದಾಗ ಇವೆಲ್ಲ ಆಕ್ಟಿವಿಟೀಸ್ ಆಫ್ ದಿ ಪ್ರಾಜೆಕ್ಟ್, ಆಕ್ಟಿವಿಟೀಸ್ ನ ಇಂಡಿಕೇಟ್ ಮಾಡಿದೀವಿ ABCD R ತನಕ ಆಲ್ಫಾಬೆಟಿಕಲಿ, ಅಥವಾ A1 A2 A3 A4 ಅಂತಾನು ಮಾಡ್ಬೋದು. ಇದ್ರದ್ದು ಡ್ಯೂರೇಷನ್ ಬಗ್ಗೆನೂ ನಾವು ಮಾತಾಡಿದ್ವಿ. ಎಷ್ಟೆಷ್ಟು ದಿವಸ ಈ ಪ್ರಾಜೆಕ್ಟ್ ಅಲ್ಲಿ ನಮ್ಗೆ ಟೈಮ್ ಬೇಕು ಅನ್ನೋದನ್ನ ಪಟ್ಟಿ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆನೂ ನಾವು ಮಾತಾಡಿದ್ವಿ. ನೆಕ್ಸ್ಟ್ ಅದನ್ನ ಬಾರ್ ಚಾರ್ಟ್ ಹಾಕಿದ್ವಿ. ಬಾರ್ ಚಾರ್ಟ್ ಹಾಕಿದಾಗ ಅರ್ಲಿಯೆಸ್ಟ್ ಪಾಸಿಬಲ್ ಟೈಮ್, ಎಷ್ಟು ದಿನದಲ್ಲಿ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬೋದು ಅನ್ನೋದು ಕೂಡ ವರ್ಕೌಟ್ ಮಾಡಿದ್ವಿ. ಅದು ನಿಮ್ಗೆ ನಾಲೆಡ್ಜ್ ಇದೆ, ಅದು ತಿಳುವಳಿಕೆನೂ ಇದೆ. ಮೆಟೀರಿಯಲ್ ಶೆಡ್ಯೂಲಿಂಗ್ ಅಲ್ಲೂ ಹಾಕಿ ಏನೇನ್ ಮೆಟೀರಿಯಲ್, ಪ್ರೈಮ್ ಮೆಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್. ಪ್ರೈಮ್ ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಕನ್ಸ್ಟ್ರಕ್ಷನ್ಗೆ. ಸಣ್ಣದು ಒಂದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ನಾವು ಬರೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಇಷ್ಟು ಬೇಕಾಗುತ್ತೆ. ಅದರಿಂದ ಈ ಒಂದು ಮೆಟೀರಿಯಲ್ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ, ಎಷ್ಟು ವಾರ ಈ ಒಂದು ಪ್ರಾಜೆಕ್ಟ್ ಇರ್ತದೆ, ಈ ಪ್ರಾಜೆಕ್ಟ್ ಅಲ್ಲಿ ಯಾವ್ಯಾವ ದಿವಸ ಅಥವಾ ಯಾವ ವಾರದಲ್ಲಿ ಎಷ್ಟೆಷ್ಟು ಮೆಟೀರಿಯಲ್ ಬೇಕಾಗುತ್ತೆ, ಅದ್ರ ಬಾರ್ ಚಾರ್ಟ್ ಏನು, ಇದನ್ನ ಬಾರ್ ಚಾರ್ಟ್ ಕನ್ವರ್ಟ್, ಇದೊಂದು ಪಟ್ಟಿ, ಈ ಪಟ್ಟಿನ ಬಾರ್ ಚಾರ್ಟ್ ಕನ್ವರ್ಟ್ ಮಾಡ್ಬೋದು. ಸೊ ಅದ್ರ ಬಗ್ಗೆನೂ ಮಾತಾಡಿದ್ವಿ. ಅದೇ ರೀತಿ ನಾವು ಲೇಬರ್ ಶೆಡ್ಯೂಲಿಂಗ್ ಕೂಡ ಇದನ್ನ ಬಾರ್ ಚಾರ್ಟ್ ಕನ್ವರ್ಟ್ ಮಾಡಿ ಹಾಕಿ, ಇದನ್ನ ಅಸೈನ್ಮೆಂಟ್ ಅಂತ ಹೇಳಿದ್ದೆ, ಬಾರ್ ಚಾರ್ಟ್ ಕನ್ವರ್ಟ್ ಮಾಡಿ ಅಂತಾನು ಕೂಡ ಹೇಳಿದೀನಿ. ಅದೇ ರೀತಿ ಮಿಷನರೀಸ್ ಏನ್ ಬೇಕು ಈ ಪ್ರಾಜೆಕ್ಟ್ ಅಲ್ಲಿ, ಒಂದು ಪ್ರಾಜೆಕ್ಟ್ ತಗೊಂಡಾಗ ಆ ಮಿಷನರೀಸ್ ನ ಲಿಸ್ಟ್ ಮಾಡಿದೀವಿ. ಅದು ಯಾವಾಗ ಬೇಕು, ಯಾವ್ಯಾವ ವಾರದಲ್ಲಿ ಎಷ್ಟೆಷ್ಟು ಗಂಟೆ ಅಥವಾ ಎಷ್ಟೆಷ್ಟು ಅವರು ಎಷ್ಟು ದಿನ ಅನ್ನೋದನ್ನ ನಾವು ಲಿಸ್ಟ್ ಮಾಡಿದೀವಿ. ಇದನ್ನು ಕೂಡ ಬಾರ್ ಚಾರ್ಟ್ ಕನ್ವರ್ಟ್ ಮಾಡಿ ಅಂದ್ವಿ, ನೀವು ಮಾಡಿಲ್ಲ, ಅದನ್ನ ಹಾಕಿಲ್ಲ ಯಾರು, ಇರ್ಲಿ. ಸೊ ಎಕ್ಸ್ಪೆಂಡಿಚರ್, ಫೈನಾನ್ಸ್ ಶೆಡ್ಯೂಲಿಂಗ್, ಹಣ ಯಾವಾಗ ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋದನ್ನ, ಹಣ ಯಾವಾಗ ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋದನ್ನ ಇಲ್ಲೇ ಬರೀಬಹುದು. ಇದನ್ನ ನಾವು ಹೆಂಗ್ ಶೆಡ್ಯೂಲಿಂಗ್ ಮಾಡಿದೀವಿ, ಇದೇ ಶೆಡ್ಯೂಲಿಂಗ್, ಇದು ಅರ್ಥವರ್ಕು. ಸೊ ಈ ತರದೆಲ್ಲ ನಾವು ಲಿಸ್ಟ್ ಮಾಡಿದೀವಲ್ವಾ. ಸೊ ಈಗ ಉದಾಹರಣೆ ಇಲ್ಲಿ ಅರ್ಥವರ್ಕ್ ಎಕ್ಸ್ಕವೇಷನ್ ಯಾವ್ದಪ್ಪ, ಈಗ ಯಾವ್ದೋ ಒಂದು ಆಕ್ಟಿವಿಟಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇದು ಅರ್ಥವರ್ಕ್ ಅನ್ನೋದು. ಅರ್ಥವರ್ಕ್ಗೆ ಎಷ್ಟು ಹಣ ಬೇಕು ಅನ್ನೋದನ್ನ ಇಲ್ಲೇ ಬರೆಯೋದು. ಇಷ್ಟು ಹಣ ಬೇಕು, ಇದನ್ನ ಹ್ಯಾಚ್ ಮಾಡೋದು, ಇದನ್ನ ದುಡ್ಡು ಅನ್ನೋದು ಅಷ್ಟೇ. ಇದನ್ನ ಆಕ್ಟಿವಿಟಿ ವರ್ಸಸ್ ಫೈನಾನ್ಸ್, ಡ್ಯೂರೇಷನ್ ಇದೆಯಲ್ಲ, ಸೊ ಫೈನಾನ್ಸ್ ಆಕ್ಟಿವಿಟಿ ವರ್ಸಸ್ ಫೈನಾನ್ಸ್ ಮಾಡೋದು, ಡ್ಯೂರೇಷನ್ ಬಿಟ್ಟಾಕೋದು, ಡ್ಯೂರೇಷನ್ ತೆಗೆದಾಕೋದು, ಫೈನಾನ್ಸ್ ಅಂತ ಅನ್ನೋದು, ಮನಿ ಹಣ ಅನ್ನೋದು. ಹಣ ಇಷ್ಟು ಬೇಕಾಗತ್ತೆ, 2 ವಾರ ಅಂತಲ್ಲ, ಹಣ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್, ಎಷ್ಟು ಲ್ಯಾಕ್ಸ್ ಬೇಕು, ಅಥವಾ ಹಣ ಇನ್ ಟರ್ಮ್ಸ್ ಆಫ್ ರುಪೀಸ್, ಹಣ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್. ಸೊ ಇಷ್ಟು ಹಣ ಬೇಕಾಗತ್ತೆ ಅಂತ ಬರೆಯೋದು, ಅದನ್ನ 2 ವಾರದಲ್ಲಿ ಎಷ್ಟು ಹಣ ಬೇಕಾಗುತ್ತೆ. ಸೊ ಹಾಗೆ ಫೈನಾನ್ಸ್ ಶೆಡ್ಯೂಲಿಂಗ್ ಬಂದಾಗ ಅದು ಗ್ರಾಫ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಈಗಿದ್ದಾಗ ನಾವು ಕ್ರಿಟಿಕಲ್ ಅಂದ್ರೆ ಬಾರ್ ಚಾರ್ಟ್ ಬಗ್ಗೆ ನಾವು ಮಾತಾಡಿದ್ವಿ. ಬಾರ್ ಚಾರ್ಟ್ ಅಸೈನ್ಮೆಂಟ್ಸ್ ಕೂಡ ನೀವು ಸಬ್ಮಿಟ್ ಮಾಡಬೇಕು, ಅದನ್ನ ಮಾಡಿ ಪಾಸಿಟಿವ್ ಆಗಿ ತಕೊಂಡು ಮಾಡ್ಬೇಕು. ಕ್ರಿಟಿಕಲ್ ಪಾತ್ ಮೆಥಡ್ ಕೂಡ ನಾವು ಮಾತಾಡ್ತಾ ಇದ್ವಿ. ಸೆಕೆಂಡ್ ಸ್ಟೇಜ್ ಅಂದ್ರೆ ಸೈಂಟಿಫಿಕ್ ಮೆಥಡ್ ಆಫ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದನ್ನ ನೆಟ್ವರ್ಕ್ CPM ಅಲ್ಲಿ ಕ್ರಿಟಿಕಲ್ ಪಾತ್ ಮೆಥಡ್ ಅಲ್ಲಿ ವಿಲ್ ಹ್ಯಾವ್ ಅ ನೆಟ್ವರ್ಕ್. ಸೊ ಬಾರ್ ಚಾರ್ಟ್ ತರ ಬಾರ್ಸ್ ಇರೋದಿಲ್ಲ, ನೆಟ್ವರ್ಕ್ ಇರುತ್ತೆ. ನೆಟ್ವರ್ಕ್ ಆಫ್ ಆಕ್ಟಿವಿಟೀಸ್, ನೆಟ್ವರ್ಕ್ ಅಂದ್ರೆ ಏನು, ಮೊಬೈಲ್ ನೆಟ್ವರ್ಕ್ ಅನ್ನಲ್ವಾ, ಅದೇ ತರ ನೆಟ್ವರ್ಕ್ ಆಫ್ ಆಕ್ಟಿವಿಟೀಸ್, ಇದು ನೆಟ್ವರ್ಕ್ ಆಫ್ ಆಕ್ಟಿವಿಟೀಸ್. ಸೊ ನೆಟ್ವರ್ಕ್ ಆಫ್ ಆಕ್ಟಿವಿಟೀಸ್ ಏನಿದೆ, ಈ ನೆಟ್ವರ್ಕ್ ಆಫ್ ಆಕ್ಟಿವಿಟೀಸ್ ನ ನಾವು ಬಾಣದ ಗುರುತಲ್ಲಿ ಅಥವಾ ಆರೋ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಬಾಣದಿಂದ ಇನ್ನೊಂದು ಬಾಣಕ್ಕೆ, ಒಂದು ಆಕ್ಟಿವಿಟಿಯಿಂದ ಇನ್ನೊಂದು ಆಕ್ಟಿವಿಟಿಗೆ ಕನೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ನೋಡ್ಸ್ ನ ಬಳಸ್ತೀವಿ. ನೋಡ್ಸ್, NOD, ನೋಡ್ಸ್ ಅಂತ ಅಂದ್ರೆ ಅವು ಟ್ರಯಾಂಗುಲರ್ ಶೇಪ್ ಅಲ್ಲಿ, ಸರ್ಕಲ್ ಅಲ್ಲಿ ಅಥವಾ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಇರುತ್ತೆ. ಸೊ ಹಿಂಗಾಗಿ ಅದನ್ನ ನೋಟ್ಸ್ ಬಳಸಿ ನಾವು ಒಂದು ಆಕ್ಟಿವಿಟಿನ ಇನ್ನೊಂದು ಆಕ್ಟಿವಿಟಿನ ಕನೆಕ್ಟ್ ಮಾಡ್ತೀವಿ. ಆ ಸೀಕ್ವೆನ್ಸಸ್ ಡಿಪೆಂಡ್ಸ್, ನಾವು ಎಕ್ಸಾಮ್ ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ ಯಾವ್ದಾದ್ಮೇಲೆ ಯಾವ್ದು ಅನ್ನೋದನ್ನ ನಾವು ಡಿಸೈಡ್ ಮಾಡಿರ್ತೀವಿ. ಅದ್ರ ಆಧಾರದ ಮೇಲೆ ಈ ಒಂದು ನೆಟ್ವರ್ಕ್ ಡಯಾಗ್ರಾಮ್ ನ ಬರೀತೀವಿ. ಇದು ಬೇಸಿಕ್. ಸೊ ಇದರಲ್ಲಿ ಆಕ್ಟಿವಿಟಿ ಅಂದ್ರೆ ಅದಕ್ಕೆ ಒಂದು ಹೆಡ್ ಮತ್ತೆ ಟೈಲ್ 2 ಇರುತ್ತೆ, ಅಥವಾ ಸ್ಟಾರ್ಟ್ ಮತ್ತೆ ಎಂಡ್ ಅಂತ ಹೇಳ್ಬೋದು. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡ್ ಪಾಯಿಂಟ್ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಇದು ಬಾಲ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇಂಡಿಕೇಟ್ ಮಾಡುತ್ತೆ, ತಲೆ ಫಿನಿಶ್ ಆಗುತ್ತಲ್ಲ ಅದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಆಕ್ಟಿವಿಟಿನ ಕೂಡ ನೋಡ್ ನಂಬರ್ಸ್ ಇಂದನೂ ಕೂಡ ಹೇಳ್ಬೋದು ಅನ್ನೋದು ಕೂಡ ಹೇಳಿದ್ವಿ, ಮಾತಾಡಿದ್ವಿ, ಅದು ನಿಮಗ್ ಗೊತ್ತಿದೆ. ಸೊ ಡಮ್ಮಿ ಆಕ್ಟಿವಿಟಿನ ಬಗ್ಗೆನೂ ಮಾತಾಡಿದ್ವಿ. ಸೊ ಯಾಕೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿ ಆಕ್ಟಿವಿಟಿ ಡಿ ಇಸ್ ಡಿಪೆಂಡ್ಸ್ ಆನ್ ಆಕ್ಟಿವಿಟಿ A and B. ಅದರಿಂದ ಆಕ್ಟಿವಿಟಿ ಡಿ ನ ನಾವು ಎಗೆ ಕನೆಕ್ಟ್ ಮಾಡಕ್ಕೆ ಬೇರೆ ಅನ್ಯ ಮಾರ್ಗಗಳಿಲ್ಲ. ಅದರಿಂದ ಒಂದು ಡಾಟೆಡ್ ಲೈನ್ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇದೀವಿ. ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಇದು ಇಲ್ಲ ಅಂತ ಅಂದ್ರೆ ಆಕ್ಟಿವಿಟಿ ಡಿ ಡಿಪೆಂಡ್ಸ್ ಓನ್ಲಿ ಆನ್ ಬಿ ಅಂತ ಆಗ್ಬಿಡುತ್ತೆ. ಆಕ್ಟಿವಿಟಿ ಬಿ ಡಿಪೆಂಡ್ಸ್ ಆನ್ ಬೋತ್ A and B ಅಂತ ಬರೀಬೇಕಾದ್ರೆ ಇನ್ನೊಂದು ಡಮ್ಮಿ ಆಕ್ಟಿವಿಟಿ ಹಾಕ್ಲೇಬೇಕು. ಅದರಿಂದ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಡಮ್ಮಿ ಆಕ್ಟಿವಿಟಿ ಇರೋದ್ರಿಂದ A and B 2 ಕಂಪ್ಲೀಟ್ ಆದ್ಮೇಲೆ ಇದ್ ಮಾಡ್ಬೇಕು ಅಂತ ಅರ್ಥ ಆಗತ್ತೆ.
ಇಲ್ಲ ಅಂತಂದ್ರೆ ಗೊತ್ತಾಗಲ್ಲ ಅನ್ನೋದನ್ನ ನಾವು ಈ ಚಿತ್ರದಲ್ಲಿ ಓದ್ಬೋದು. ಸೊ ಡಮ್ಮಿ ಆಕ್ಟಿವಿಟಿ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆನೂ ನಾವು ಮಾಡಿದ್ವಿ. ಇಟ್ಸ್ ಅನ್ ಇಮ್ಯಾಜಿನರಿ ಆಕ್ಟಿವಿಟಿ. ಇಟ್ ವೋಂಟ್ ರಿಕ್ವೈರ್ಸ್ ಎನಿ ರಿಸೋರ್ಸಸ್. ಅಂದ್ರೆ ಯಾವುದೇ ಸಂಪನ್ಮೂಲಗಳು ಇದಕ್ಕೆ ಬೇಕಾಗಿಲ್ಲ, ಹಣ ಖರ್ಚಾಗಲ್ಲ, ಟೈಮ್ ಬೇಕಾಗಿಲ್ಲ. ಇಟ್ಸ್ ಓನ್ಲಿ ಅನ್ ಇಂಡಿಕೇಶನ್, ಇಟ್ಸ್ ಓನ್ಲಿ ರೆಪ್ರೆಸೆಂಟೇಷನ್. ಇಟ್ ವೋಂಟ್ ರಿಕ್ವೈರ್ಸ್ ಎನಿ ರಿಸೋರ್ಸಸ್. ರಿಸೋರ್ಸಸ್ ಅಂದ್ರೆ ದುಡ್ಡು ಬೇಕಾ, ಮೆಟೀರಿಯಲ್ ಬೇಕಾ, ಲೇಬರ್ ಬೇಕಾ, ಮಿಷನರೀಸ್ ಬೇಕಾ, ಈ ಟೈಮ್ ಬೇಕಾ, ಏನ್ ಬೇಕು ಅಂತ ಕೇಳ್ತಾರೆ. ಏನು ಬೇಡ ಕಣಪ್ಪ ಇದ್ ಮಾಡಕ್ಕೆ, ಸುಮ್ಮನೆ ಬರ್ದಿವಿ ಅಷ್ಟೇ ಇದನ್ನ, ಇದಕ್ಕೇನು ಬೇಕಾಗಿಲ್ಲ ಅಂತ. ಇಟ್ಸ್ ಒನ್ ಡಮ್ಮಿ ಆಕ್ಟಿವಿಟಿ. ದಟ್ಸ್ ವಾಟ್ ದಿಸ್ ಆಕ್ಟಿವಿಟಿ ಇಸ್ ಕಾಲ್ಡ್. ಯಾಕಂದ್ರೆ ಒಂದು ಆರೋ ಬರೆದ್ರೆ ಅದನ್ನ ಆಕ್ಟಿವಿಟಿ ಅಂತ ಓದ್ಬೇಕು. ಆಕ್ಟಿವಿಟಿ ಇದಕ್ಕೆ ಆಕ್ಟಿವಿಟಿಗೆ ಏನಾದ್ರು ರಿಸೋರ್ಸಸ್ ಬೇಕಾ, ಖರ್ಚಾಗತ್ತಾ ಅಂತ ಕೇಳಿದ್ರೆ ಇಲ್ಲ ಇಲ್ಲ, ಏನು ಖರ್ಚಾಗಲ್ಲ, ಇದು ಡಮ್ಮಿ ಆಕ್ಟಿವಿಟಿ. ಇಟ್ ಡೋಂಟ್ ರಿಕ್ವೈರ್ಸ್ ಎನಿ ರಿಸೋರ್ಸಸ್. ಅದನ್ನ ಡಮ್ಮಿ ಆಕ್ಟಿವಿಟಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ಸೊ ಹಂಗಾಗಿ ಇದನ್ನ ಡಮ್ಮಿ ಆಕ್ಟಿವಿಟಿನ ಡಾಟೆಡ್ ಅಲ್ಲಿ ತೋರಿಸ್ತೀವಿ ಅನ್ನೋದ್ರ ಬಗ್ಗೆ, ಇಂಟರ್ ಕನೆಕ್ಟ್ ಮಾಡಕ್ಕೆ ತೋರಿಸ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿದ್ವಿ. ಸೊ ನೋಟ್ಸ್ ಅನ್ನ ಹೆಂಗ್ ಓದೋದು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ಅಲ್ಲಿ ಪ್ರಿಡಿಸೆಸರ್ ಆಕ್ಟಿವಿಟಿ, ಸಕ್ಸೆಸರ್ ಆಕ್ಟಿವಿಟಿ, ಡಮ್ಮಿ ಆಕ್ಟಿವಿಟಿ ಅನ್ನೋದ್ರ ಬಗ್ಗೆನೂ ನಾವು ಮಾತಾಡ್ತಾ ಇದ್ವಿ. ಪ್ರಿಡಿಸೆಸರ್ ಆಕ್ಟಿವಿಟಿ ಅಂದ್ರೇನು, ಡಮ್ಮಿ ಆಕ್ಟಿವಿಟಿ ಅಂದ್ರೆ ಆಕ್ಟಿವಿಟಿ ಅಂದ್ರೆ ಏನು, ಒಂದೊಂದು ಸಕ್ಸೆಸರ್ ಆಕ್ಟಿವಿಟಿ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ವಿ. ಸೊ ನೆಟ್ವರ್ಕ್ ಡಯಾಗ್ರಾಮ್ ನಲ್ಲಿ ನಾವು ಪಾತ್ ನ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿದ್ವಿ. ಪಾತ್ ನ ಐಡೆಂಟಿಫೈ ಅಂದ್ರೆ ನೆನ್ನೆ ತಪ್ಪು ಮಾಡಿದೀರಾ. ಏನ್ ತಪ್ಪು ಮಾಡಿದಿರಿ? ಸೊ ಇದು ಸ್ಟಾರ್ಟಿಂಗ್ ನೋಡ್, ಇದು ಎಂಡ್ ನೋಡ್. 2-3 ನೋಡಿರಲ್ಲ. ಸ್ಟಾರ್ಟಿಂಗು ಮತ್ತೆ ಎಂಡ್ ನೋಡ್ ಮಧ್ಯದಲ್ಲಿ ಎಲ್ಲ ಕನೆಕ್ಟ್ ಆಗಿರ್ತವೆ ಒಂದಕ್ಕೊಂದಕ್ಕೆ. ಸೊ ನೀವ್ ಹಂಗಲ್ಲ. ನೆನ್ನೆ ಏನ್ ಬರ್ತಿದ್ರಿ ನೀವು? ಇದನ್ನ ಸ್ಟಾರ್ಟಿಂಗ್ ನೋಡು, ಎಂಡ್ ನೋಡ್ನೆಲ್ಲ, ಎಂಡ್ ನೋಡ್, ಈ ಎಂಡ್ ನೋಡ್ ಒಂದೇ ಇರಲ್ಲ, 2-3 ಆಗ್ಬಿಟ್ಟಿರ್ತವೆ. ಸೊ ಆತರ ಮಾಡಂಗಿಲ್ಲ. ಆತರ ಮಾಡಿದ್ರೆ ತಪ್ಪು, ಪ್ರಾಬ್ಲಮ್ ತಪ್ಪಾಗತ್ತೆ. ಸೊ ವಿ ಹ್ಯಾವ್ ಓನ್ಲಿ 2 ನೋಡ್ಸ್. ಇನ್ ದಿ ಸ್ಟಾರ್ಟಿಂಗ್ ಅಲ್ಲಿ 1 ನೋಡ್ ಇರುತ್ತೆ, ಎಂಡ್ ಅಲ್ಲಿ 1 ನೋಡ್ ಇರುತ್ತೆ. ವಿ ಹ್ಯಾವ್ ಓನ್ಲಿ 1 ಸ್ಟಾರ್ಟ್, ಓನ್ಲಿ 1 ಎಂಡ್. 2 ಎಂಡ್ 3 ಎಂಡ್ ಇರಲ್ಲ. ಸೊ ಓನ್ಲಿ 1 ಎಂಡ್, ಒನ್ ಸ್ಟಾಪ್, 1 ಬಿಗಿನಿಂಗ್, 1 ಸ್ಟಾಪ್ ಇರುತ್ತೆ. ಅಥವಾ ಎಂಡ್ ಆಫ್ ದಿ ಪ್ರಾಜೆಕ್ಟ್, ದಿಸ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ಪ್ರಾಜೆಕ್ಟ್. ಓನ್ಲಿ 1 ಎಂಡ್ ವಿ ಹ್ಯಾವ್. ಸೊ 2-3 ಎಂಡ್ ಇರಲ್ಲ. ಸೊ ನೀವೆಲ್ಲ ಏನ್ ಮಾಡಿದಿರಿ? ಇದೊಂದು 6 ನ ಹಿಂಗ್ ಬರ್ದ್ಬಿಟ್ಟು 6 ಸಪರೇಟ್ ಮಾಡಿದಿರಿ. ಅದ್ ಲಿಂಕೇ ಮಾಡಿಲ್ಲ 7ಕ್ಕೆ, ಇದು ಸಪರೇಟ್ ಆಗಿ ಕಾಣಿಸ್ತಾ ಇರುತ್ತೆ. ಇಲ್ಲ 5 ಬರ್ದ್ಬಿಟ್ಟು ಅದನ್ನ ಲಿಂಕೇ ಮಾಡಲ್ಲ 7ಕ್ಕೆ, ಇಲ್ಲ 5 ಸಪರೇಟ್ ಕಾಣಿಸ್ತಿರುತ್ತೆ. ಅಲ್ಲಿಗೆ ಎಷ್ಟಾಯ್ತು? ಬೇರೆ ಬೇರೆ ಎಂಡ್ ಆಗುತ್ತೆ. ಸೊ ನೋಟ್ಸ್ ಸಪರೇಟ್ ಆಗುತ್ತೆ. ಅದರಿಂದ ಸೊ ಬಿಗಿನಿಂಗ್ ಆಕ್ಟಿವಿಟಿ, ಎಂಡ್ ಆಕ್ಟಿವಿಟಿ ಎರಡು ಒಂದ್ ಬೇರೆ ಬೇರೆ ಇರ್ತವೆ. ಒಂದಿರುತ್ತೆ, ಇದೊಂದು ಇರುತ್ತೆ. ಅದ್ರ ಮಧ್ಯದಲ್ಲಿ ಎಲ್ಲವೂ ಕೂಡ ಲಿಂಕ್ ಆಗಿರ್ತವೆ. ಸೊ ಇದು ಇಂಡಿಪೆಂಡೆಂಟ್ ಇರ್ಬೋದು, ಕೆಲವು ಸರಿ ಇಂಡಿಪೆಂಡೆಂಟ್ ಇರ್ತದೆ. ಸೊ ಇದು ದೀಸ್ ಟು ಆರ್ ದಿ ಪ್ಯಾರಲಲ್ ಆಕ್ಟಿವಿಟೀಸ್. ಸೊ ಉದಾಹರಣೆ ಹೇಳೋದಾದ್ರೆ ಇಂಡಿಪೆಂಡೆಂಟ್ ಆಕ್ಟಿವಿಟೀಸ್ ಉದಾಹರಣೆ ಇಲ್ಲಿ ನೋಡಿಲಿ. ಬಿಗಿನಿಂಗ್ ಆಫ್ ಆಕ್ಟಿವಿಟಿ ಇಸ್ ಇಂಡಿಪೆಂಡೆಂಟ್. ಇದು ಯಾವ್ದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಇದು ಪ್ಯಾರಲಲ್ ಆಕ್ಟಿವಿಟಿ. ಇಲ್ಲಿ 2 ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಒಂದೇ ಪಾಯಿಂಟ್. ಇದು ಒಂದೇ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಆದ್ಮೇಲೆ ಇವು ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಾವು ನೆಟ್ವರ್ಕ್ ಅಲ್ಲಿ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದೇ ಪಾಯಿಂಟ್ ಅಲ್ಲಿ 2 ಆಕ್ಟಿವಿಟಿ, 3 ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಒಂದೇ ದಿವಸ ಅಥವಾ ಒಂದೇ ಟೈಮ್ ಅಲ್ಲಿ. ಸೊ ಇಲ್ಲ ಅಂತಂದ್ರೆ ಒಂದು ಆಕ್ಟಿವಿಟಿ, ಇದು ಬಿಗಿನಿಂಗ್ ಆಕ್ಟಿವಿಟಿ ಒಂದೇ ಇರುತ್ತೆ. ಈ ನೆಟ್ವರ್ಕ್ ಅಲ್ಲಿ ಸ್ಟಾರ್ಟಿಂಗ್ ನೋಡ್ ಒಂದೇ ಇದೆ, ಎಂಡಿಂಗ್ ನೋಡ್ ಒಂದಿದೆ, ಎಂಡ್ ನೋಡ್ ಎರಡು, ಒಂದು ಎಂಡ್ ಸ್ಟಾರ್ಟ್ ನೋಡು, ಒಂದು ಎಂಡ್ ನೋಡ್ ಇರ್ಲೇಬೇಕು. ಬಟ್ ಸ್ಟಾರ್ಟಿಂಗ್ ಆಕ್ಟಿವಿಟಿ ಒಂದೇ ಇರೋದು. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಆಕ್ಟಿವಿಟಿ 2 ಇರುತ್ತೆ. ದೀಸ್ ಟು ಆರ್ ದಿ ಪ್ಯಾರಲಲ್ ಆಕ್ಟಿವಿಟಿ. ಪ್ಯಾರಲಲ್ ಅಂದ್ರೆ ಏನು? ಸೇಮ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿರೋದು ಅಂತ ಅಷ್ಟೇ, ಇನ್ನೇನಿಲ್ಲ. ಒಟ್ಟಿಗೆ ಶುರು ಮಾಡಬಹುದು ಅಂತ. ಅದನ್ನ ಪ್ಯಾರಲಲ್ ಆಕ್ಟಿವಿಟಿ ಅಂತ ಕರಿತೀವಿ. ಹಾಗಾಗಿ ಸೊ ಇದನ್ನ ನೋಟ್ಸ್ ಅನ್ನ ನಾವು ಓದೋದ್ರ ಬಗ್ಗೆ ಕಲ್ತಿದ್ವಿ. ಅದು ಪ್ರಿಡಿಸೆಸರ್ ಅಂದ್ರೇನು, ಮತ್ತೆ ಸಕ್ಸೆಸರ್ ಆಕ್ಟಿವಿಟಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡು, ಈ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಸೊ ಸ್ಟಾರ್ಟಿಂಗ್ ಆಕ್ಟಿವಿಟಿ ಅಂದ್ರೇನು, ಎಂಡ್ ಆಕ್ಟಿವಿಟಿ ಅಂದ್ರೇನು, ಮತ್ತೆ ಎಷ್ಟು ಸ್ಟಾರ್ಟಿಂಗ್ ಇಂದ ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ಗೆ ಹೋಗ್ಬೇಕಾದ್ರೆ ಎಷ್ಟು ಮಾರ್ಗಗಳಿದೆ, ಹೌ ಮೆನಿ ರೂಟ್ಸ್ ವಿ ಹ್ಯಾವ್, ಹೌ ಮೆನಿ ಪಾತ್ಸ್ ವಿ ಹ್ಯಾವ್. ಅದನ್ನ ಪಾತ್ಸ್ ಅಂತೀವಿ, ರೂಟ್ಸ್ ಅಂತೀವಿ. ಎಷ್ಟು ರೂಟ್ ಇದೆ, ಎಷ್ಟು ಪಾತ್ಸ್ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿದ್ವಿ. ಅದನ್ನ ನಾವು ಆಕ್ಟಿವಿಟಿನ ನಾವು ನೋಡ್ ನಂಬರ್ಸ್ ಇಂದಾನು ರೆಪ್ರೆಸೆಂಟ್ ಮಾಡಬಹುದು. ಆಕ್ಟಿವಿಟಿ A1 ಈ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ A1, A2, A3, A9 ಅಂತಿದೆ. A1 ಅಂತ ಹೇಳಿಲ್ಲ ಅಂದ್ರೂ ಕೂಡ 1-3 ಅಂತ ಹೇಳಿದ್ರು A1 ಅದು. A1 ಅನ್ನ ನಾವು ಸೊ ನೋಡ್ ನಂಬರ್ ಇಂದಾನು ಕೂಡ ಹೇಳ್ತೀವಿ ಅನ್ನೋದನ್ನ ನೆನ್ನೆ ಮಾತಾಡಿದ್ವಿ. ಸೊ ಅದು ನಿಮ್ಗೆ ಗೊತ್ತಿದೆ. ನೋಡ್ ನಂಬರ್ಸ್ ಹೇಳಿದ್ರು ಕೂಡ ಆಕ್ಟಿವಿಟಿ ಯಾವ್ದು ಅಂತ ಪಿಕ್ ಮಾಡಬಹುದು. ಇಲ್ಲ ಈ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಆಕ್ಟಿವಿಟಿ A1 ಅಂದ ತಕ್ಷಣ 1-3 ಅಂತಾನು ಕೂಡ ತಿಳ್ಕೊಬಹುದು. ಅದನ್ನ ರೆಪ್ರೆಸೆಂಟ್ ಮಾಡಬಹುದು ಅನ್ನೋ ನಾಲೆಡ್ಜ್ ನಿಮ್ಗೆ ಇರ್ಬೇಕು. ಸೊ ಅದಿದೆ ನಿಮ್ಗೆ. ಸೊ ಈಗ ಎಕ್ಸರ್ಸೈಸ್ ಕೊಟ್ಟಿದ್ವಿ. ಒಂದು ನೆಟ್ವರ್ಕ್ ಡಯಾಗ್ರಾಮ್ ನ ಹೇಗೆ ಬರೀಬೇಕಪ್ಪ ಅಂತ ಅನ್ನೋದ್ರ ಬಗ್ಗೆ ಎಕ್ಸರ್ಸೈಸ್ ಕೊಟ್ಟಿದ್ವಿ. ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಅದು ಮಾಡಿದ್ರು ಇಲ್ಲೋ ಗೊತ್ತಿಲ್ಲ. ಸೊ ಅದರಿಂದ ಆಕ್ಟಿವಿಟಿ A to H ಮತ್ತೆ ಯಾವ್ದು ಪ್ರಿಡಿಸೆಸರ್ ಓದೋದು ಹೆಂಗೆ ಅನ್ನೋದು ಕೂಡ ಹೇಳ್ಕೊಟ್ಟಿದ್ವಿ. ಈ ಡಯಾಗ್ರಾಮ್ ಇಂದ ಈ ಕಡೆಯಿಂದ ರೈಟ್ ಇಂದ ಲೆಫ್ಟ್ ಗೆ ಓದ್ಬೇಕು, ಲೆಫ್ಟ್ ಇಂದ ರೈಟ್ ಗೆ ಓದ್ಬಾರ್ದು. ಸೊ A is the predecessor to B. A is the predecessor to C. So B is the predecessor to D ಅಂತ ಓದ್ಬೇಕು. ಸೊ ಈ ಕಡೆಯಿಂದ ಹಿಂಗ್ ಓದ್ಬೇಕು. ಆಕ್ಟಿವಿಟಿ ಅಂತೇಳಿ ಹಿಂಗ್ ಓದ್ಬಾರ್ದು, ಲೆಫ್ಟ್ ಇಂದ ರೈಟ್ ಓದ್ಬಾರ್ದು, ರೈಟ್ ಇಂದ ಲೆಫ್ಟ್ ಗೆ ಓದ್ಬೇಕು. ಅದ್ರ ಬಗ್ಗೆನೂ ಕೂಡ ಹೇಳಿದ್ವಿ.
ಯಾವುದು ಪ್ರಿಡಿಸೆಸರ್ ಆಕ್ಟಿವಿಟಿ ನೆಟ್ವರ್ಕ್ ಡಯಾಗ್ರಾಮ್ ಬರೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಅದನ್ನ ಫೈನಲ್ ಪ್ರಾಡಕ್ಟ್ ಈ ಒಂದು ಪ್ರಾಬ್ಲಮ್ಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅದಾಗಿದೆ. ಸರ್ ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ತಕೊಂಡ್ವಿ. ಒಂದು ಎಕ್ಸಾಂಪಲ್ ಸಾಲಲ್ಲ ಅಂತ ಅಂದ್ರೆ ಇನ್ನೂ ಒಂದು ಎಕ್ಸಾಂಪಲ್ ತಕೊಂಡು ಆ ಪ್ರಾಬ್ಲಮ್ ನ ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡದೆ ಹೊರತು ಭಾಷಣ ಕೇಳೋದ್ರಿಂದ ಅಥವಾ ಪಾಠ ಕೇಳೋದ್ರಿಂದ ಇದು ಬರೋದಿಲ್ಲ. ಅದರಿಂದ ನೀವು ಪ್ರಾಕ್ಟೀಸೇ ಮಾಡಬೇಕು. ನೀವು ಪೆನ್ನು ಪೇಪರ್ ಇಟ್ಕೊಂಡು ಈ ಒಂದು ಪ್ರಾಬ್ಲಮ್ ಬರ್ಕೊಂಡು ನೀವೇ ಸ್ವತಃ ಮಾಡದಲ್ಲಿ ಮಾಡಬಹುದು. ಇದಕ್ಕೆ 10 ನಂಬರ್ ಇರುತ್ತೆ ಎಕ್ಸಾಮಿನೇಷನ್ ಅಲ್ಲಿ. ಸೊ ನೀವು ಮಾಡ್ಲಿಲ್ಲ ಅಂತ ಅಂದ್ರೆ ನಂಬರ್ ಸಿಗೋದಿಲ್ಲ. ಅದರಿಂದ ಈಸಿಯಾಗಿ ಒಂದು 10 ನಿಮಿಷದಲ್ಲಿ 10 ನಂಬರ್ ತಗೋಬಹುದು. ಸೊ ಅದನ್ನ ಇದು ಈಸಿಯಾಗಿ ತಗೊಳ್ಳುವಂತ ಅಂಕ ಇದು. ಸೊ ಎಷ್ಟೋ ಬರ್ದು ನೀವು 10 ನಂಬರ್ಗೆ 10 ನಂಬರ್ ತಗೊಳಕ್ ಆಗಲ್ಲ. ಬಟ್ ಪ್ರಾಬ್ಲಮ್ ಅಲ್ಲಿ 10ಕ್ಕೆ 10 ತಗೋಬಹುದು. ಸೊ ಅದರಿಂದ ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಇದನ್ನ ಪಾಸಿಂಗ್ ಈಸಿ ಆಗತ್ತೆ, ಮತ್ತೆ ಮಾರ್ಕ್ಸ್ ಸ್ಕೋರಿಂಗ್ ಈಸಿ ಆಗುತ್ತೆ. ಸೊ ಅದರಿಂದ ಇದು ಫೈನಲ್ ಪ್ರಾಡಕ್ಟ್ ಈ ಒಂದು ಇದ್ರದ್ದು ನೆಟ್ವರ್ಕ್ ಡಯಾಗ್ರಾಮ್. ಸೊ ಇನ್ನೂ ಒಂದು ಪ್ರಾಬ್ಲಮ್ ಕೊಟ್ಟಿದ್ವಿ. ಈ ನೆಟ್ವರ್ಕ್ ಡಯಾಗ್ರಾಮ್ ನ ಬರೀರಪ್ಪ. ಈ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಇವೆರಡು ಹಿಂದಿನ ಪ್ರಾಬ್ಲಮ್ ಅಲ್ಲಿ ಡ್ಯೂರೇಷನ್ ಇರ್ಲಿಲ್ಲ, ಇದ್ರಲ್ಲಿ ಡ್ಯೂರೇಷನ್ ಆಡ್ ಮಾಡಿ ಈ ಡ್ಯೂರೇಷನ್ ನ ರೆಪ್ರೆಸೆಂಟ್ ಮಾಡೋದು ಹೆಂಗೆ ಏನಾದ್ರು ಕೂಡ ಮಾತಾಡಿದ್ವಿ. ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಡ್ಯೂರೇಷನ್ ನ ನೀವು ಹೇಳ್ಕೊಟ್ಟಿಲ್ಲ ಸರ್, ಡ್ಯೂರೇಷನ್ ಬರೆಯೋದು ಎಲ್ಲಿ ಬರೆಯೋದು ಇಲ್ಲಿ ಅನ್ನೋದನ್ನ ನಾವು ಮಾತಾಡ್ತಾ ಇದ್ವಿ. ಇಲ್ಲಿ ಎಲ್ಲಿ ಅದನ್ನ ಕ್ರಿಟಿಕಲ್ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಅನ್ನೋದು ಕೂಡ ನಾವು ಬರ್ತಿದ್ವಿ. ಸೊ ಹಂಗಾಗಿ ಡ್ಯೂರೇಷನ್ ನ ಪ್ರೆಸೆಂಟ್ ಮಾಡೋದು ಹೆಂಗೆ ಅಂತೀವಿ. ಆಕ್ಟಿವಿಟಿನ ಆರೋ ಹೆಡ್ ಮೇಲೆ ನಾವು ಆಕ್ಟಿವಿಟಿ ಮೇಲ್ ಬರಿತೀವಿ, ಅದ್ರ ಕೆಳಗಡೆ ಡ್ಯೂರೇಷನ್ ಬರಿತೀವಿ. ಇಲ್ಲದಿದ್ರೆ ಆಕ್ಟಿವಿಟಿ ಪಕ್ಕದಲ್ಲೇ ಬರೀತಾರೆ. A/9 ಆಕ್ಟಿವಿಟಿ ಅನ್ನೋದು ಎ ಅನ್ನೋದು ಆಕ್ಟಿವಿಟಿ, /9 ಅನ್ನೋದು ಡ್ಯೂರೇಷನ್. ಕೆಲವೊಂದ್ ವೇಳೆ ಡ್ಯೂರೇಷನ್ ನ ಡೇಸ್ ಅಲ್ಲಿ ಕೊಟ್ಟಿರ್ತಾರೆ, ವೀಕ್ ಅಲ್ಲಿ ಕೊಟ್ಟಿರ್ತಾರೆ, ಅಥವಾ ಏನೂ ಕೊಟ್ಟಿರೋದಿಲ್ಲ, ಯೂನಿಟ್ ಲೆಸ್ ಇರುತ್ತೆ. ಅದನ್ನ ಸುಮ್ಮನೆ ಜಸ್ಟ್ ಯು ಕನ್ಸಿಡರ್ ಆಸ್ ಎ ಯೂನಿಟ್. ಸೊ ಅದೇ ರೀತಿ ಇಲ್ಲ ಕೆಲವೊಂದ್ ವೇಳೆ ಆಕ್ಟಿವಿಟಿನ ಮೇಲ್ ಬರ್ದಿರ್ತಾರೆ, ಆರೋ ಮೇಲೆ ಇದೊಂದು ಆಕ್ಟಿವಿಟಿ ಅಂದ್ರೆ ಅದ್ರ ಮೇಲೆ ಆಕ್ಟಿವಿಟಿ A, B, C ಅಂತ ಬರ್ದಿರ್ತಾರೆ. ಅದು ಕೆಳಗಡೆ ನಾವು ಇದನ್ನ ಡ್ಯೂರೇಷನ್ ನ ಬರ್ತಿರ್ತಾರೆ. ಸೊ ಇದು ಈ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ನಾವು ನೋಡಿದಾಗ ಆಕ್ಟಿವಿಟಿ ಮೇಲ್ ಬರ್ತಿದ್ದಾರೆ, ಡ್ಯೂರೇಷನ್ ಆಕ್ಟಿವಿಟಿ ಈಕ್ವಲ್ಸ್ ಡ್ಯೂರೇಷನ್ ಅಂತ ಬರ್ದಿದ್ದಾನೆ. ಇದು ಸರಿನೇ. ಅಲ್ಲಿಗೆ ಅರ್ಥ ಏನಪ್ಪಾ ಅಂತಂದ್ರೆ ಎ ಎಕ್ಸಿಸ್ಟ್ ಫಾರ್ 1 ಡೇ ಅಂತ ಅದು ಇಂಡಿಕೇಶನ್, ಅವ್ರು ಬರ್ದಿರೋ ಸ್ಟೈಲ್ ಅದು. ಸೊ ಇದೆ ಹೀಗೆ ಪ್ರೆಸೆಂಟ್ ಮಾಡ್ಬಿಡ್ತಾರೆ. ಎಕ್ಸಾಮಿನೇಷನ್ ಓದ್ಕೊಳಕ್ ಗೊತ್ತಿರ್ಬೇಕು, ಪುಸ್ತಕ ಓದುವಾಗ್ಲೂ ಗೊತ್ತಿರ್ಬೇಕು. A=1 ಅಂದ್ರೆ A=1 ಅಲ್ಲ, ಆಕ್ಟಿವಿಟಿ =1 ಅಂತ ಅಂದ್ರೆ ದಿಸ್ ಆಕ್ಟಿವಿಟಿ ಎ ಇಸ್ ಆಕ್ಟಿವಿಟಿ ರಿಕ್ವೈರ್ಸ್ 1 ಡೇ ಅಥವಾ 1 ವೀಕ್ ಅಥವಾ 1 ಯೂನಿಟ್ ಅಂತ. ಯೂನಿಟ್ ಏನಾರ. ಸೊ ಇದರಲ್ಲಿ ಪಾತ್ಸ್ ಐಡೆಂಟಿಫೈ ಮಾಡಿ ಕ್ರಿಟಿಕಲ್ ಪಾತ್ ಬಗ್ಗೆನೂ ಮಾತಾಡ್ತಾ ಇದ್ವಿ. ಕ್ರಿಟಿಕಲ್ ಪಾತ್ ಅಂತಂದ್ರೆ ಲಾಂಗೆಸ್ಟ್ ಡ್ಯೂರೇಷನ್ ಇರ್ಬೇಕು. ಯಾವ ಪಾತ್ ಅಲ್ಲಿ ಲಾಂಗೆಸ್ಟ್ ಡ್ಯೂರೇಷನ್ ಇದೆ, ಹೆಚ್ಚು ದಿನ ತಗೊಳುತ್ತೆ ಕೆಲಸ ಮಾಡ ಅಂದ್ರೆ ಹೆಚ್ಚು ದಿನ ತಗೊಳುತ್ತೆ ಈ ಪಾತ್, ಅದನ್ನ ಡ್ಯೂರೇಷನ್ ಯಾವ್ದು ಜಾಸ್ತಿ ಇದೆ ಅದನ್ನ ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ದಟ್ ಈಸ್ ದ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ದಟ್ ಈಸ್ ದ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಅಂತ ಅಂದ್ರೆ ಎಷ್ಟು ದಿನ ಬೇಕಪ್ಪ ನೀವು ಕೆಲಸ ಮಾಡಕ್ಕೆ, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ಕೆ, ಎಷ್ಟು ಕಡಿಮೆ ಆದ್ರೂ ಎಷ್ಟು ದಿವಸ ಬೇಕು ಅಂತ ಕೇಳ್ತಾರೆ. ಕಡಿಮೆ ಅಂತ ಅಂದ್ರೆ ಮಿನಿಮಮ್ ಡ್ಯೂರೇಷನ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್, ಆದ್ರೆ ಕಡಿಮೆ ಆದ್ರೆ ಎಷ್ಟು ದಿವಸ ಬೇಕಪ್ಪ ಅಂತಾರೆ. ಅವಾಗ ನಾವು ಈ ಪಾತ್ಸ್ ನ ಐಡೆಂಟಿಫೈ ಮಾಡಿ ಈ ಪಾತ್ ಅಲ್ಲಿ ಯಾವ್ದು ಜಾಸ್ತಿ ಇದೆ, ಡೇಸ್ ಡ್ಯೂರೇಷನ್ ಜಾಸ್ತಿ ಇದೆ, ಅದನ್ನ ಪಿಕ್ ಮಾಡಿ ಆ ಪಾತ್ ನ ಹೇಳ್ಬೇಕು. ಈ 16 ಡೇಸ್ ಬೇಕು ಸರ್, ಇದರಲ್ಲಿ 9 ಡೇಸ್ 14 ಡೇಸ್ ಇದೆ, ಇದ್ರಲ್ಲಿ 16 ಡೇಸ್ ಮ್ಯಾಕ್ಸಿಮಮ್ ಡೇಸ್ ರಿಕ್ವೈರ್ಡ್ ಫಾರ್ ದಿಸ್ ಪಾತ್. ಸೊ ಇವು ಕ್ರಿಟಿಕಲ್ ಆಕ್ಟಿವಿಟಿ ಅಂತ ಕೇಳ್ತೀವಿ, ಇದು ಕ್ರಿಟಿಕಲ್ ಪಾತ್ ಅಂತ ಹೇಳ್ತೀವಿ. ಇದನ್ನ 2563 is a critical path. The activity lies on this path are critical activities. So duration required on this path is 16 days, maximum time required on this path. Therefore this is the project duration. ಇದನ್ನ ಡ್ಯೂರೇಷನ್ ಅಂತೀವಿ, ಇದನ್ನ ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಇದ್ರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಆ ಕ್ರಿಟಿಕಲ್ ಪಾತ್ ಬಗ್ಗೆನೂ ಮಾತಾಡ್ತೀನಿ. ಅಂದ್ರೆ ಈ ಕಡೆಗೆ 40 ದಿವಸ ಬರುತ್ತೆ ಈ ರೂಟ್ ಅಲ್ಲಿ 2 ರೂಟ್ ಇದೆ, ಇದ್ರಲ್ಲಿ ಈ ಕಡೆ ಹೋದ್ರೆ 9 ದಿವಸ, ಈ ಕಡೆ ಹೋದ್ರೆ 40 ದಿವಸ ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಹಾಗಾಗಿ ಅದು ಕ್ರಿಟಿಕಲ್ ಪಾತ್ ಅನ್ನೋದ್ರ ಬಗ್ಗೆ ನಿಮ್ಗೆ ಸಾಮಾನ್ಯವಾಗಿ ಐಡಿಯಾ ಇದೆ. ಆ ಕ್ರಿಟಿಕಲ್ ಪಾತ್ ನಾವು ಡಬಲ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿದ್ವಿ. ಯಾವ್ದು ಕ್ರಿಟಿಕಲ್ ಪಾತ್ ಇರುತ್ತೆ ಅದನ್ನ ಡಾರ್ಕ್ ಲೈನ್ ಮಾಡಬಹುದು, ಇಲ್ಲ ಅಂತಂದ್ರೆ ಡಬಲ್ ಲೈನ್ ಅಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ಕ್ರಿಟಿಕಲ್ ಪಾತ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿದ್ವಿ. ಇದರಲ್ಲಿ ಕ್ರಿಟಿಕಲ್ ಪಾತ್ ನ ಈ ಒಂದು ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಕ್ರಿಟಿಕಲ್ ಪಾತ್ ತಗೊಳ್ಳಿಕ್ಕೆ ಎಷ್ಟು ಪಾತ್ಸ್ ಇದೆ, 2 ಪಾತ್ ಇರೋದು. ಈ ಪಾತ್ 2 ಪಾತ್ ಇದೆ, 2 ಪಾತ್ ಅಲ್ಲಿ ಎಷ್ಟು ದಿವಸ ಬೇಕಾಗುತ್ತೆ. ಒಂದು ಪಾತ್ ಅಲ್ಲಿ ಪಾತ್ 1 ಪಾತ್ 2 ಅಲ್ಲಿ 22 ಡೇಸ್ ಅಂಡ್ 19 ಡೇಸ್ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಡೇಸ್ ರಿಕ್ವೈರ್ಡ್ ಇಸ್ 22 ಡೇಸ್. ಸೊ ದೇರ್ಫಾರ್ 22 ಡೇಸ್ ಪಾತ್ ಏನಿದೆ, ಪಾತ್ 1 ಇಸ್ ದ ಕ್ರಿಟಿಕಲ್ ಪಾತ್. ಸೊ ಈ ಕ್ರಿಟಿಕಲ್ ಪಾತ್ ನ ನಾವು ದಿಸ್ ಇಸ್ ದ ಮಿನಿಮಮ್ ಡ್ಯೂರೇಷನ್ ರಿಕ್ವೈರ್ಡ್. ಸೊ ಹಂಗಾಗಿ ಇದು ಮತ್ತೆ ಇದರ ಆಕ್ಟಿವಿಟೀಸ್ A, B, D, F ಆರ್ ದಿ ಆಕ್ಟಿವಿಟೀಸ್, ಕ್ರಿಟಿಕಲ್ ಆಕ್ಟಿವಿಟೀಸ್. ಸೊ ಅದರಿಂದ ಕ್ರಿಟಿಕಲ್ ಆಕ್ಟಿವಿಟೀಸ್, ಕ್ರಿಟಿಕಲ್ ಪಾತ್ ಅಂಡ್
ಮಿನಿಮಮ್ ಡ್ಯೂರೇಷನ್ ರಿಕ್ವೈರ್ಡ್ ಇಸ್ 22 days ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಸೊ ಹೀಗೆ ನಾವು ಮಾತಾಡೋದು. ಇದನ್ನ ಡಿಸೈಡ್ ಮಾಡ್ಲಿಕ್ಕೆ ಇದನ್ನ ಐಡೆಂಟಿಫೈ ಮಾಡಿ ಎಕ್ಸಾಮಿನೇಷನ್ ಅಲ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಇದಕ್ಕೆ ಎಷ್ಟೆಷ್ಟು ವೇರಿಯೇಬಲ್ಸ್ ಅಥವಾ ಕ್ರಿಟಿಕಲ್ ಪಾತ್ ಕಂಡಿಡಿ, ಕ್ರಿಟಿಕಲ್ ಆಕ್ಟಿವಿಟಿ ಕಂಡಿಡಿ, ಮತ್ತೆ ಇದನ್ನ ಎಂತ ನೆಟ್ವರ್ಕ್ ಡಯಾಗ್ರಾಮ್ ಬರೀ, ಅದೇ ನೆಟ್ವರ್ಕ್ ಇದನ್ನ ಹೇಳು ಅಂತ ಅಂದ್ರೆ ಅದಕ್ಕೆ ತಕ್ಕಂತೆ ಮಾರ್ಕ್ಸ್ ಕೊಡ್ತಾರೆ. ಒಂದು 14 ನಂಬರ್ ಇರ್ಬೋದು, 13 ಇರ್ಬೋದು. ಸೊ ಬರೀ ಈ ಡಯಾಗ್ರಾಮ್ ಈ ತರನೇ ಕೊಟ್ಬಿಟ್ಟು ಕ್ರಿಟಿಕಲ್ ಪಾತ್ ಕಂಡಿಡಿ, ಕ್ರಿಟಿಕಲ್ ಆಕ್ಟಿವಿಟಿ ಕಂಡಿಡಿ ಅಂತಂದ್ರೆ 6 ನಂಬರ್ ಇರ್ಬೋದು. ಸೊ ಅವನೇ ಕೊಟ್ಬಿಟ್ಟಿರ್ತಾನೆ ಡಯಾಗ್ರಾಮ್. ಸೊ ಹೀಗೆ ಎಕ್ಸಾಮಿನೇಷನ್ ಅಲ್ಲಿ ಅವ್ನು ಏನ್ ಕೊಡ್ತಾನೆ ಅನ್ನೋದ್ರ ಮೇಲೆ ಮಾರ್ಕ್ಸ್ ಇರುತ್ತೆ. ಸೊ ಕ್ರಿಟಿಕಲ್ ಪಾತ್ ನ ಮಾರ್ಕ್ ಮಾಡುವಾಗ ಅದನ್ನ ಬರ್ದಿರ್ತೀವಿ ನೆಟ್ವರ್ಕ್ ಡಯಾಗ್ರಾಮ್, ಅದನ್ನ ಮತ್ತೆ ಅದನ್ನ ಡಾರ್ಕ್ ಮಾಡಿದ್ರೆ ಸಾಕು ಅನ್ನೋದ್ರ ಬಗ್ಗೆನೂ ಹೇಳ್ತಿದೆ. ಒಂದು ಡಬಲ್ ಲೈನ್ ಬರೀಬಹುದು, ಪ್ಯಾರಲೈನ್, ಇಲ್ಲ ಡಾರ್ಕ್ ಮಾಡ್ಬೋದು. ಸೊ ನಾವು ಪ್ರಾಬ್ಲಮ್ಸ್ ಕೂಡ ಕೊಟ್ಟಿದ್ದೆ. ಸೊ ನಾವು ಕ್ರಿಟಿಕಲ್ ಇದನ್ನ ಯಾವ್ದು ಕ್ರಿಟಿಕಲ್ ಪಾತ್ ಮತ್ತೆ ಕ್ರಿಟಿಕಲ್ ಆಕ್ಟಿವಿಟೀಸ್ ನ ಕಂಡಿರಪ್ಪ ಈ ಒಂದು ಪ್ರಾಜೆಕ್ಟ್ಗೆ ಅಂತ ಹೇಳಿ ನನ್ನ ಪ್ರಾಬ್ಲಮ್ ಕೊಟ್ಟಿದ್ದೆ. ಈ ಪ್ರಾಬ್ಲಮ್ ಅಲ್ಲಿ ನಾವು ಹೇಗ್ ಬರುತ್ತೆ ನೆಟ್ವರ್ಕ್ ಡಯಾಗ್ರಾಮ್ ಫೈನಲ್ ಆಗಿ ನೀವು ಬರೀರಿ. ಬರೆದ್ರೆ ಈಗ ನಾವು ಆನ್ಲೈನ್ ಕ್ಲಾಸ್ ಅಲ್ಲಿ ಪೇಪರ್ ಪೆನ್ ಇಟ್ಕೊಂಡು ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ಆಗುತ್ತೆ, ಟೀಚರ್ಸ್ ಗೊತ್ತಾಗಲ್ಲ ನೀವು ಬರಿತಾ ಇದ್ದೀರಾ ಸುಮ್ನೆ ಕುತ್ಕೊಂಡಿದ್ದೀರಾ ಅಂತ. ಅದೇ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ದ ಟೈಮ್ ಐ ಹ್ಯಾವ್ ಟು ಗಿವ್ ಅನ್ ಅಸೈನ್ಮೆಂಟ್. ಸೊ ಅದಕ್ಕೆ ಈ ನೆಟ್ವರ್ಕ್ ಡಯಾಗ್ರಾಮ್ ನಾವು ಬರೆದ್ರೆ ಈ ತರ ಫೈನಲ್ ಔಟ್ಪುಟ್ ಇಸ್ ದಿಸ್. ಸೊ ನಮ್ಮಲ್ಲಿ ಇಲ್ಲಿ ನೋಡಪ್ಪ, ಇದು ಸ್ಟಾರ್ಟಿಂಗ್ ನೋಡು, ಇದು ಎಂಡ್ ನೋಡು, ಇವೆರಡರ ಮಧ್ಯದಲ್ಲಿ ಎಲ್ಲ ಕನೆಕ್ಟ್ ಆಗಿದೆ. ಸೊ ನೀವು ಎಂಡ್ ಓಪನ್ ಮಾಡಬಾರ್ದು, ಅದನ್ನ ಜವಾಬ್ದಾರಿ ತಗೋಬೇಕು, ನೀವೇ ಯೋಚನೆ ಮಾಡ್ಬೇಕು ಯಾಕೆ ಈ ತರ ಆಯ್ತು ಅಂತ. ಈ ಪ್ರಾಜೆಕ್ಟ್ ಅಲ್ಲಿ ಕ್ರಿಟಿಕಲ್ ಪಾತ್ ನ ಐಡೆಂಟಿಫೈ ಮಾಡಕ್ಕೆ ಪಾತ್ 1 ಪಾರ್ಟ್ 2 ಅಂತ ತಗೊಂಡ್ವಿ, ಅದನ್ನ ಐಡೆಂಟಿಫೈ ಮಾಡಿ. ಸಿಮಿಲರ್ಲಿ ಪ್ರಾಜೆಕ್ಟ್ 2 ಪ್ರಾಬ್ಲಮ್ 2 ಅಲ್ಲಿ ಅವ್ರು ಆಗ್ಲೇ ನೆಟ್ವರ್ಕ್ ಡಯಾಗ್ರಾಮ್ ಕೊಟ್ಬಿಟ್ಟಿರ್ತಾರೆ. ಇದರಲ್ಲಿ ಕ್ರಿಟಿಕಲ್ ಆಕ್ಟಿವಿಟೀಸ್ ಯಾವ್ದು, ಕ್ರಿಟಿಕಲ್ ಪಾತ್ ಯಾವ್ದು ಕಂಡಿಡಿಯ ಪಾತ್. ಸೊ ಕಂಪ್ಲೀಷನ್ ಟೈಮ್ ಅಂತ, ಕಂಪ್ಲೀಷನ್ ಟೈಮ್ ಕಂಡಿಡಿಬೇಕಂದ್ರೆ ಕ್ರಿಟಿಕಲ್ ಪಾತ್ ಕಂಡಿಡ್ಕೋಬೇಕು. ಕ್ರಿಟಿಕಲ್ ಪಾತ್ ಅಂದ್ರೆ ಮ್ಯಾಕ್ಸಿಮಮ್ ಡ್ಯೂರೇಷನ್ ಯಾವ ಪಾತ್ ಅಲ್ಲಿ ಇದೆ ಅದನ್ನ ಕ್ರಿಟಿಕಲ್ ಪಾತ್ ಅಂತ, ಅದನ್ನ ಐಡೆಂಟಿಫೈ ಮಾಡಿ ಬರ್ದಿರ್ತೀವಿ. ಸೊ ದೇರ್ ಫಾರ್ ದ ಕ್ರಿಟಿಕಲ್ ಪಾತ್ ಯಾವ್ದಪ್ಪ ಅಂದ್ರೆ CJ, ಇಲ್ಲಿ ಕ್ರಿಟಿಕಲ್ ಆಕ್ಟಿವಿಟೀಸ್ CJJL, ಇಲ್ಲಿ ಈ ಪ್ರಾಜೆಕ್ಟ್ ಅಲ್ಲಿ CJJL ಅಂತ ಅಂದ್ರೆ CFJL, ಇದು ಈ ಪಾತ್ ಕ್ರಿಟಿಕಲ್ ಪಾತ್. ಸೊ ಇದನ್ನ ನಾವು CFJL is this path. This is requires 47 days. This is the maximum duration in this project. So 47 days is the critical path. ಈ ಪಾತ್ ಬಟ್ ಇದು ದಿಸ್ ಇಸ್ ದ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಇದಕ್ಕೆ ಇದೇ ಇಷ್ಟು ದಿವಸ ಬೇಕೇ ಬೇಕು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಕ್ಕೆ ಅಂತ. ದಿಸ್ ಇಸ್ ದ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್, ಬಟ್ ದಿಸ್ ಪಾತ್ ಇಸ್ ಕ್ರಿಟಿಕಲ್ ಪಾತ್. ದೀಸ್ ಆಕ್ಟಿವಿಟೀಸ್ ಆರ್ ದ ಕ್ರಿಟಿಕಲ್ ಆಕ್ಟಿವಿಟೀಸ್. ಬರೀಬೇಕು ಎಕ್ಸಾಮಿನೇಷನ್ ಅಲ್ಲಿ. ದ ಕ್ರಿಟಿಕಲ್ ಆಕ್ಟಿವಿಟೀಸ್ ಆರ್ ದ C-F-J-L and critical path is 1-4-7-9-10. The duration required along this critical path is this is 47 days. This is the minimum time required to complete the project ಅಂತ ಹೇಳಿ ಬರೀಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ಮಾತಾಡಿದ್ವಿ ನೆನ್ನೆ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಕೂಡ ಪ್ರಾಬ್ಲಮ್ ನಂಬರ್ 3 ಬಂದಾಗ್ಲೂ ಹಂಗೆ. ಸೊ ಇದನ್ನ ನೀವು ಬರೀಬೇಕಾಗತ್ತೆ, ನೀವೇ ಬರೀಬೇಕಾಗತ್ತೆ. ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಡಯಾಗ್ರಾಮ್ ನ, ಆಕ್ಟಿವಿಟೀಸ್ ಲಿಸ್ಟ್ ಮಾಡಿದಾನೆ. ಆಕ್ಟಿವಿಟಿ ಇಲ್ಲಿ ಇನ್ಸ್ಟೆಡ್ ಆಫ್ ಗಿವಿಂಗ್ ABCD he has given activities, ನೋಡ್ ನಂಬರ್ಸ್. ಆಕ್ಟಿವಿಟಿ 1 2 ಅಂತ ರೆಪ್ರೆಸೆಂಟ್ ಮಾಡಿದಾನೆ. ಈ ನೋಡ್ ನಂಬರ್ಸ್ ಅಂತ ಹೇಳಿದಾನೆ. ಈ ನೋಡ್ ನಂಬರ್ ಆಕ್ಟಿವಿಟಿನ ನೋಡ್ ನಂಬರ್ ಹೇಳಿರೋದು ಈ ಆಕ್ಟಿವಿಟಿಗೆ 5 weeks ಬೇಕು ಅಂತ ಹೇಳಿದಾನೆ. ಈ ತರ ಓದ್ಕೊಳ್ಳಕ್ಕೆ ಗೊತ್ತಾಗುತ್ತೆ. ಅದೇ ರೀತಿ ಅದರಲ್ಲಿ ಪಾರ್ಟ್ಸ್ ನ ಐಡೆಂಟಿಫೈ ಮಾಡಿದ್ವಿ, ಕ್ರಿಟಿಕಲ್ ಪಾರ್ಟ್ ಯಾವ್ದು ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಹಂಗಾಗಿ ನಮ್ಮ ನಿನ್ನೆ ಏನು ಮಾತಾಡಿದ್ವಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ, ಸೊ ಇದು ಕ್ರಿಟಿಕಲ್ ಪಾತ್ ನ ಐಡೆಂಟಿಫೈ ಮಾಡೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಈ ಕ್ರಿಟಿಕಲ್ ಪಾತ್ ನಾವು ಇದೇನು ವೆರಿ ಇಂಪಾರ್ಟೆಂಟ್, ಬಿಕಾಸ್ ಪ್ರಾಜೆಕ್ಟ್ ಡ್ಯೂರೇಷನ್ ಕಂಡುಹಿಡಿಬೇಕಲ್ಲ. ಅದರಿಂದ ಕ್ರಿಟಿಕಲ್ ಪಾತ್ ಐಡೆಂಟಿಫಿಕೇಶನ್ ಗೊತ್ತಿಲ್ಲ ಅಂತಂದ್ರೆ, ನೆಟ್ವರ್ಕ್ ಡಯಾಗ್ರಾಮ್ ಬರೆಯಕ್ ಗೊತ್ತಿಲ್ಲ ಅಂತಂದ್ರೆ, ಸೊ ನಾವು ಏನು ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸೊ ನೆಟ್ವರ್ಕ್ ಅನಾಲಿಸಿಸ್ ಕಂಪ್ಲೀಟ್ ಆಗೋದಿಲ್ಲ. ಶೆಡ್ಯೂಲಿಂಗ್ ಚಾಪ್ಟರ್ ಅಲ್ಲೇ ಇರೋದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಒಂದು 25 ನಂಬರ್ ಇದೆ ಅಂತಂದ್ರೆ 15 ನಂಬರ್ ಪ್ರಾಬ್ಲಮ್ಗೆ ಹೋಗ್ಬಿಟ್ಟಿರತ್ತೆ. ಒಂದು ಪ್ರಾಬ್ಲಮ್ ಕೊಟ್ಬಿಟ್ಟು ಇದ್ ಮಾಡ್ತಾರೆ. ಸೊ ಅದರಿಂದ ಇದನ್ನ ನೀವು ಚೆನ್ನಾಗಿ ಕಲಿಬೇಕು. ಈಗ ಕಲ್ತ್ಕೊಂಡಿದ್ದೀರ ಅಂತ ಅನ್ಕೊಂತೀನಿ. ಮುಂದಿನ ಭಾಗಕ್ಕೆ ಹೋಗೋಣ. ಮುಂದಿನ ಭಾಗದಲ್ಲಿ ಹೋದ್ರೆ ಮುಂದಿನ ಭಾಗದಲ್ಲಿ ಏನು ಹೇಳ್ತಾರೆ, ಇನ್ನು ಈ ಪ್ರಾಬ್ಲಮ್ ಕಂಟಿನ್ಯೂಷನ್ ಇದೆ. ಯಾವುದು ಕ್ರಿಟಿಕಲ್ ಪಾತ್ ಮೆಥಡ್ ನ ಐಡೆಂಟಿಫೈ ಮಾಡಕ್ಕೆ ಬೇರೆ ಮೆಥಡ್ಸ್ ಇದೆ. ಆ ಬೇರೆ ಬರೀ ಸರ್ ಇದು ಒಂದೇ ಮೆಥಡ್ ಸರ್ ಅಂತ ಅಂದ್ರೆ ಇಲ್ಲ, ದರ್ ಇಸ್ ಅನದರ್ ಮೆಥಡ್ ಟು ಐಡೆಂಟಿಫೈ ದ ಕ್ರಿಟಿಕಲ್ ಪಾತ್. ಸೇಮ್ ನೆಟ್ವರ್ಕ್ ಬರೆಯೋದು ಅದೇ ರೀತಿ, ಬಟ್ ಕ್ರಿಟಿಕಲ್ ಪಾತ್ ನ ಮೆಥಡ್ ಕಂಡುಹಿಡಿಲಿಕ್ಕೆ ಇನ್ನೂ ಒಂದು ಮೆಥಡ್ ನ ಅಡಾಪ್ಟ್ ಮಾಡಬಹುದು. ಅದ್ ಹೇಗ್ ಮಾಡ್ಬೋದು ಸರ್? ನಮ್ಮಲ್ಲಿ ಈಗ ಸ್ಟಾರ್ಟ್ ಅಂದ್ರೆ ಒಂದು ಆಕ್ಟಿವಿಟಿ ಅಂತ ತಗೊಂಡ್ರೆ ಅದಕ್ಕೊಂದು ಸ್ಟಾರ್ಟ್ ಇದೆ, ಅದಕ್ಕೊಂದು ಎಂಡ್ ಇದೆ. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಸ್ಟಾರ್ಟ್ ಅಂಡ್ ಫಿನಿಶ್. ಸೊ ಸ್ಟಾರ್ಟ್ ಆದ್ಮೇಲೆ ಅದು ಎಂಡ್ ಆಗ್ಲೇಬೇಕು. ಸೊ ನಮ್ಮಲ್ಲಿ ಅದನ್ನ ಡ್ಯೂರೇಷನ್ ಅಂತೀವಿ. ಇದು ಆಕ್ಟಿವಿಟಿ ಇರುತ್ತೆ, ಕೆಳಗಡೆ ಡ್ಯೂರೇಷನ್ ಇರುತ್ತೆ. ಎಷ್ಟು ದಿವಸ ಒಂದು ಪ್ರಾಜೆಕ್ಟ್ ನ ಮಾಡ್ಬೋದು, ಅದ್ ಆಕ್ಟಿವಿಟಿ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ದಿವಸ ಬೇಕು ಅನ್ನೋದಕ್ಕೆ ಡ್ಯೂರೇಷನ್ ಅಂತ ಹೇಳ್ತೀವಿ. ಅದನ್ನ ನಾವು ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತಾನೂ ಕೂಡ ಕರಿತೀವಿ. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಡ್ಯೂರೇಷನ್ ಇಸ್ ನಥಿಂಗ್ ಬಟ್ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್. ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದಪ್ಪ,
ಅಂತ ಕೇಳ್ತಾರಲ್ಲ ಅದನ್ನ ಡ್ಯೂರೇಷನ್ ಅಂತಲೂ ಹೇಳ್ತಾರೆ. ಸೊ ವಾಟ್ ಇಸ್ ದ ಡ್ಯೂರೇಷನ್ ಆಫ್ ದಿ ಆಕ್ಟಿವಿಟಿ ಅಂತಲೂ ಹೇಳ್ಬೋದು, ಅಥವಾ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತಾನೂ ಕೂಡ ಹೇಳ್ಬೋದು. ಸೊ ಇದನ್ನ ನಾವು ಡ್ಯೂರೇಷನ್ ಅನ್ನೋದ್ರ ಬದಲು ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತ ಕರೆಯೋಣ ಇನ್ ಮುಂದೆ. ಸೊ ದಿಸ್ ಇಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡ್ಯೂರೇಷನ್ ಆಫ್ ದಿ ಆಕ್ಟಿವಿಟಿ ಆರ್ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್. ಸೊ ಎಷ್ಟು ದಿನದಲ್ಲಿ ನಮ್ಮ ಭವಿಷ್ಯದಲ್ಲಿ ಎಷ್ಟು ದಿನದಲ್ಲಿ ಈ ಕೆಲಸ ಮುಗಿಸ್ಬೋದಪ್ಪ ಎಕ್ಸ್ಪೆಕ್ಟೆಡ್ ಟೈಮ್ ಅಂತ ಆಗದಾನೆ ಇರ್ಬೋದು ಅದು. ಬಟ್ ನಾವ್ ಅನ್ಕೊಂಡಿರೋದು ಎಷ್ಟು ದಿವಸ ನೀ ಅನ್ಕೊಂಡಿದ್ಯಪ್ಪ, ಎಷ್ಟು ದಿವಸದಲ್ಲಿ ಮುಗಿಸ್ಬೋದು ಅನ್ಕೊಂಡಿದ್ಯಾ ಅಂತ ಕೇಳ್ತೀವಲ್ಲ, ಅದು ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್. ಸೊ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಆಫ್ ದಿ ಆಕ್ಟಿವಿಟಿ. ಸೊ ಇದರಲ್ಲಿ ಅರ್ಲಿಯೆಸ್ಟ್ ಟೈಮ್ ಅಂತಂದ್ರೆ ಈ ಒಂದು ಅರ್ಲಿಯೆಸ್ಟ್ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಯಾವಾಗ ಸ್ಟಾರ್ಟ್ ಎಂಡ್ ಆಗುತ್ತೆ, ಅದೇ ಸ್ಟಾರ್ಟ್ ಮತ್ತೆ ಫಿನಿಶ್ ಅಷ್ಟೇ, ಎರಡು ಎಂಡ್ ಇದಕ್ಕೆ ಒಂದು ಆಕ್ಟಿವಿಟಿಗೆ. ನೆಟ್ವರ್ಕ್ ಅಲ್ಲೂ ಅಷ್ಟೇ ಎರಡು ಎಂಡ್. ಈ ನೆಟ್ವರ್ಕ್ ಅಲ್ಲಿ ದಿಸ್ ಇಸ್ ಸ್ಟಾರ್ಟ್, ದಿಸ್ ಇಸ್ ಎಂಡ್, ಎರಡೇ ಎಂಡ್. ಒಂದು ಸ್ಟಾರ್ಟ್, ಇನ್ನೊಂದು ಎಂಡ್, ಇನ್ನೊಂದು ಫಿನಿಶ್. ಸಿಮಿಲರ್ಲಿ ಇನ್ನು ಇಂಡಿವಿಜುವಲ್ ಆಕ್ಟಿವಿಟಿಗೂ ಹಂಗೇನೆ, ಒಂದು ಸ್ಟಾರ್ಟ್ ಮತ್ತೆ ಎಂಡ್. ಸೊ ಇಲ್ಲಿ ನೋಡಿದಾಗ್ಲೂ ಈ ಆಕ್ಟಿವಿಟಿ ಏನ ನೋಡಿದಾಗ ಇದಕ್ಕೊಂದು ಸ್ಟಾರ್ಟ್ ಇದಕ್ಕೊಂದು ಎಂಡ್ ಇದೆ, ಇದಕ್ಕೊಂದು ಸ್ಟಾರ್ಟ್. ಡಿ ಆಕ್ಟಿವಿಟಿ ಡಿ ನೋಡಿದಾಗ ಇದಕ್ಕೊಂದು ಸ್ಟಾರ್ಟ್ ಇದಕ್ಕೊಂದು ಎಂಡ್, ಇದಕ್ಕೊಂದು ಸ್ಟಾರ್ಟ್ ಇದಕ್ಕೊಂದು ಎಂಡ್. ಸಿಮಿಲರ್ಲಿ ಒಂದು ಆಕ್ಟಿವಿಟಿಗೆ ಒಂದು ಸ್ಟಾರ್ಟ್ ಅಂತ ಇರ್ಬೇಕು, ಇನ್ನೊಂದು ಎಂಡ್ ಅಂತ ಇರ್ಬೇಕು. ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ಬೇಕು, ಆಕ್ಟಿವಿಟಿ ಎಂಡ್ ಮಾಡ್ಬೇಕು, ಮುಗ್ದೋದ್ಮೇಲೆ ಅದು ಎಂಡ್ ಅಂತ. ಸೊ ಎಲ್ಲಾ ಆಕ್ಟಿವಿಟಿನೂ ಹಂಗೆ, ಒಂದು ಸ್ಟಾರ್ಟ್ ಮತ್ತೆ ಎಂಡ್, ಸ್ಟಾರ್ಟ್ ಮತ್ತೆ ಎಂಡ್, ಸ್ಟಾರ್ಟ್ ಮತ್ತೆ ಎಂಡ್. ಸೊ ಹೀಗಿರುತ್ತೆ. ಸೊ ಅದರಿಂದ ಈ ಒಂದು ಆಕ್ಟಿವಿಟಿಗೆ ಒಂದು ಸ್ಟಾರ್ಟ್ ಇರುತ್ತೆ, ಇನ್ನೊಂದು ಎಂಡ್ ಇರುತ್ತೆ. ಸೊ ಅರ್ಲಿಯೆಸ್ಟ್ ಅದರಲ್ಲಿ ನಾವು ಸ್ಟಾರ್ಟ್ ಮತ್ತೆ ಎಂಡ್ ನ ಏನಂತ ಕರಿತಾ ಇದ್ದೀವಿ, ಸ್ಟಾರ್ಟ್ ಆರ್ ಫಿನಿಶ್ ಆಫ್ ದಿ ಆಕ್ಟಿವಿಟಿ. ಸೊ ಈ ಡ್ಯೂರೇಷನ್ ನ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತ ಕರೆದಿದ್ವಿ. ಇಲ್ಲಿ 4 ಪದಗಳನ್ನ ಬಳಸ್ತಾ ಇದ್ದೀವಿ ಹೊಸದಾಗಿ. ಇಲ್ಲಿ 4 ಪದಗಳು ಏನಪ್ಪಾ ಅಂತಂದ್ರೆ ಅರ್ಲಿಯೆಸ್ಟ್ ಸ್ಟಾರ್ಟ್, ಅರ್ಲಿಯೆಸ್ಟ್ ಫಿನಿಶ್, ಲೇಟೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಫಿನಿಶ್. ಈ 4 ಪದಗಳನ್ನ ಚೆನ್ನಾಗಿ ತಿಳ್ಕೊ. ಯಾಕೆ ಅಂತಂದ್ರೆ ಕ್ರಿಟಿಕಲ್ ಪಾತ್ ಮೆಥಡ್ ಕಂಡುಹಿಡಿಲಿಕ್ಕೆ ಇನ್ನೊಂದು ಮಾರ್ಗ ಇದೆ. ಸೊ ಆ ಮಾರ್ಗ, 2 ಮಾರ್ಗದಲ್ಲಿ 2 ಮೆಥಡ್ ಇದೆ ಕಂಡುಹಿಡಿಲಿಕ್ಕೆ. ಅದನ್ನ ಯಾವ್ದಾದ್ರು ಒಂದ್ ಕೇಳ್ಬೋದು ಎಕ್ಸಾಮಿನೇಷನ್ ಅಲ್ಲಿ. ಸೊ ಅರ್ಲಿಯೆಸ್ಟ್ ನಮ್ಮ ಅರ್ಲಿಯೆಸ್ಟ್ ಟೈಮು, ಅರ್ಲಿಯೆಸ್ಟ್ ಫಿನಿಶ್, ಲೇಟೆಸ್ಟ್ ಸ್ಟಾರ್ಟ್ ಮತ್ತೆ ಲೇಟೆಸ್ಟ್ ಫಿನಿಶ್ ನಾವ್ ಮಾಡಿ ಇದ್ರ ಈ ಮಾರ್ಗದಲ್ಲಿ ಹೋಗ್ರಪ್ಪ, ಇವನ್ ಕಂಡುಹಿಡಿದ್ಬಿಟ್ಟು ನೀವು ಕ್ರಿಟಿಕಲ್ ಪಾತ್ ಕಂಡುಹಿಡಿರಿ ಅಂತ ಹೇಳ್ಬೋದು. ಆಕ್ಟಿವಿಟಿ ಲಿಸ್ಟ್ ಮಾಡಿ ಪಾತ್ 1 ಪಾತ್ 2 ಅಲ್ಲಿ ಡ್ಯೂರೇಷನ್ ಲೆಕ್ಕ ಮಾಡ್ಬಿಟ್ಟು, ಸೊ ಯಾವ್ದು ಹೈಯೆಸ್ಟ್ ಡ್ಯೂರೇಷನ್ ಇದೆ ಅದರಲ್ಲಿ ಕ್ರಿಟಿಕಲ್ ಪಾತ್ ಅಂತ ಹೇಳಿದ್ದು ಒಂದು ಮೆಥಡ್, ಅದು ನಾವು ಮಾಡಿದೀವಿ, ನಮಗ್ ಗೊತ್ತಿದೆ. ಇನ್ನೊಂದು ಮೆಥಡ್ ಅರ್ಲಿಯೆಸ್ಟ್ ಸ್ಟಾರ್ಟ್, ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ. ಅದರಲ್ಲಿ 4 ಪದಗಳು, ಅರ್ಲಿಯೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಸ್ಟಾರ್ಟ್, ಅರ್ಲಿಯೆಸ್ಟ್ ಫಿನಿಶ್, ಲೇಟೆಸ್ಟ್ ಫಿನಿಶ್. ಅರ್ಲಿಯೆಸ್ಟ್ ಅಂತ ಅಂದ್ರೆ ನಾವು ಮಾಡಿರೋದು, ಪ್ರಿಡಿಕ್ಟ್ ಮಾಡಿರೋದು. ಇವತ್ತು ಹೇಳ್ತೀವಿ ಸರ್ ಇವತ್ತು ಈ ಡೇಟ್ ಅಲ್ಲಿ 10ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, 15ನೇ ತಾರೀಕು ಎಂಡ್ ಆಗುತ್ತೆ. ದಟ್ ಇಸ್ ಡೇಟ್ ಅಂಡ್ ಟೈಮ್. ಅರ್ಲಿಯೆಸ್ಟ್ ಸ್ಟಾರ್ಟ್ ಇಸ್ 10th 6 ಅಂದ್ರೆ ಜೂನು 10ನೇ ತಾರೀಕು 6ನೇ ತಿಂಗಳು 2011ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗುತ್ತೆ. 15ನೇ ತಾರೀಕು 6ನೇ ತಿಂಗಳು 2011ಕ್ಕೆ ಕೊನೆ ಆಗುತ್ತೆ. ಸೊ ದಿಸ್ ಇಸ್ ಲೇಟೆಸ್ಟ್, ಅರ್ಲಿಯೆಸ್ಟ್ ಸ್ಟಾರ್ಟ್ ಅಂಡ್ ಅರ್ಲಿಯೆಸ್ಟ್ ಫಿನಿಶ್. ಬಟ್ ಲೇಟೆಸ್ಟ್ ಸ್ಟಾರ್ಟ್ ಅಂತಂದ್ರೆ ಏನಾಯ್ತು ಅಂತಂದ್ರೆ ಏನೊಂದು ಪ್ರಾಬ್ಲಮ್ ಆಯ್ತು. ಸೊ ಇಲ್ಲ ಏನಾಯ್ತು, ಇದನ್ನ ನಾವು ಲೆಕ್ಕ ಮಾಡಿ ಕರೆಕ್ಟ್ ಆಗಿ ಹೇಳುವಂತ. ಸೊ ಅದನ್ನ ವಿಲ್ ಕಾಲ್ ಇಟ್ ಆಸ್ ಲೇಟೆಸ್ಟ್ ಸ್ಟಾರ್ಟ್ ಅಂಡ್ ಲೇಟೆಸ್ಟ್ ಫಿನಿಶ್. ಅದೇ ಅರ್ಲಿಯೆಸ್ಟ್ ಸ್ಟಾರ್ಟ್ ಅಂಡ್ ಲೇಟೆಸ್ಟ್ ಸ್ಟಾರ್ಟ್ ಮೇ ಬಿ ಒಂದೇ ಇರ್ಬೋದು, ಇಲ್ಲ ಬೇರೆ ಬೇರೆ ಇರ್ಬೋದು. ಅದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಇದನ್ನು ಕೂಡ ಅಲ್ಲಿ ಅರ್ಲಿಯೆಸ್ಟ್ ಫಿನಿಶ್ ನಾವು ಅನ್ಕೊಂಡಾಗೆ ಫಿನಿಶ್ ಮಾಡಿರ್ಬೋದು, ಇಲ್ಲ ವ್ಯತ್ಯಾಸ ಆಗಿರ್ಬೋದು. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದು 4 ಅರ್ಲಿಯೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಸ್ಟಾರ್ಟ್, ಅರ್ಲಿಯೆಸ್ಟ್ ಫಿನಿಶ್, ಲೇಟೆಸ್ಟ್ ಫಿನಿಶ್ ಅನ್ನೋದ್ರ ಬಗ್ಗೆ ನೋಡ್ಬೇಕು. ಇದು ಸ್ಟಾರ್ಟ್ ಈ ನೋಡು, ಸ್ಟಾರ್ಟ್ ನೋಡು, ಇದು ಎಂಡ್ ನೋಡು. ಇದರಲ್ಲಿ ನಾವು ಆಕ್ಟಿವಿಟಿ ಏನಿದ್ವಿ, ಆಕ್ಟಿವಿಟಿ ನೇಮ್ ಮೇಲಿರುತ್ತೆ, ಯಾರ ಮೇಲೆ. ಸೊ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ನ ಕೆಳಗಡೆ ಬರ್ದಿರ್ತೀವಿ. ಇದರಲ್ಲಿ ಸ್ಟಾರ್ಟು ಮತ್ತೆ ಫಿನಿಶ್ ಇರುತ್ತೆ. ಈ ಸ್ಟಾರ್ಟು ಮತ್ತೆ ಫಿನಿಶ್ ಅಲ್ಲಿ ಲೇಟೆಸ್ಟ್ ಸ್ಟಾರ್ಟ್ ಅಥವಾ ಅರ್ಲಿಯೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಫಿನಿಶ್ ಅಂಡ್ ಅರ್ಲಿಯೆಸ್ಟ್ ಫಿನಿಶ್ ಅಂತ 2 ಎಂಡ್ ಇರ್ತವೆ. 2 ಮಾತಾಡ್ತೀವಿ. ಫಿನಿಶಿಂಗ್ ಅಲ್ಲೇ 2, ಸ್ಟಾರ್ಟಿಂಗ್ ಅಲ್ಲೇ 2. ಎಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅದನ್ನ ಅನ್ಕೊಂಡಿದ್ದ ಪ್ರಕಾರ ಆಯ್ತಾ ಅಂತ ಕೇಳೋದು. ಅದು ಲೇಟೆಸ್ಟ್ ಸ್ಟಾರ್ಟ್, ಅರ್ಲಿಯೆಸ್ಟ್ ಸ್ಟಾರ್ಟ್ ಅಂಡ್ ಲೇಟೆಸ್ಟ್ ಸ್ಟಾರ್ಟ್, ಅರ್ಲಿಯೆಸ್ಟ್ ಫಿನಿಶ್ ಅಂಡ್ ಲೇಟೆಸ್ಟ್ ಫಿನಿಶ್. ಸೊ ಇದನ್ನ ಮಾಡ್ತೀವಿ. ಇಲ್ಲಿ ಈ 4 ಗೊತ್ತಾಯ್ತು, ಸ್ಟಾರ್ಟು ಮತ್ತೆ ಫಿನಿಶ್ ಅಲ್ಲಿ ಗೊತ್ತಾಯ್ತು. ಬಟ್ ಇದನ್ನ ನಾವು ಫಾರ್ವರ್ಡ್ ಪಾಸ್ ಅಂಡ್ ಬ್ಯಾಕ್ವರ್ಡ್ ಪಾಸ್ ಅಂತ ಈ ಪದಗಳನ್ನ ಬಳಸ್ತೀವಿ ನೆಟ್ವರ್ಕ್ ಅಲ್ಲಿ. ಫಾರ್ವರ್ಡ್ ಪಾಸ್ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗೋದು, ಇನ್ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ, ಇದನ್ನ ಬಾಲದಿಂದ ತಲೆಗೆ ಹೋಗೋದು ಲೆಕ್ಕ ಮಾಡ್ಕೊಂಡು, ಅದನ್ನ ಫಾರ್ವರ್ಡ್ ಪಾಸ್. ವಿ ಆರ್ ಫಾರ್ವರ್ಡಿಂಗ್, ವಿ ಆರ್ ಮೂವಿಂಗ್ ಫ್ರಮ್ ಟೈಲ್ ಆಫ್ ದಿ ಆಕ್ಟಿವಿಟಿ ಟು ದ ಹೆಡ್ ಆಫ್ ದಿ ಆಕ್ಟಿವಿಟಿ ಆರ್ ಸ್ಟಾರ್ಟ್ ಟು ಫಿನಿಶ್. ದಟ್ ಈಸ್ ವಾಟ್ ಇಸ್ ಕಾಲ್ಡ್ as ಫಾರ್ವರ್ಡ್ ಪಾಸ್. ಫಾರ್ವರ್ಡ್ ಪಾಸ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 1 to 2 ಹೋಗೋದನ್ನ ಫಾರ್ವರ್ಡ್ ಪಾಸ್ ಅಂತೀವಿ, ಸರಿಯಾಗಿ ಹಿಂಗ್ ಹೋಗ್ತೀವಿ. ಬಟ್ ಬ್ಯಾಕ್ವರ್ಡ್ ಪಾಸ್ ಅಂತ ಅಂದ್ರೆ ಉಲ್ಟಾ 2ರಿಂದ 1ಕ್ಕೆ ಬರ್ತೀವಿ ವಾಪಸ್. ದಟ್ ಈಸ್ ವಾಟ್ ಇಸ್ ಕಾಲ್ಡ್ as ಫಾರ್ವರ್ಡ್ ಪಾಸ್, ಬ್ಯಾಕ್ವರ್ಡ್ ಪಾಸ್. ಸೊ ಫಾರ್ವರ್ಡ್ ಪಾಸ್, ಬ್ಯಾಕ್ವರ್ಡ್ ಪಾಸ್. ಫಾರ್ವರ್ಡ್ ಪಾಸ್ ಅಂತ ಅಂದ್ರೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಮತ್ತೆ ಅರ್ಲಿಯೆಸ್ಟ್ ಫಿನಿಶ್ ನ ನಾವು ಫಾರ್ವರ್ಡ್ ಪಾಸ್ ಅಲ್ಲಿ ಲೆಕ್ಕ ಮಾಡ್ತೀವಿ. ಇಲ್ಲಿಂದ ಲೆಕ್ಕ ಮಾಡಿ ಇಲ್ಲಿಗೆ ಹೋಗ್ತೀವಿ ಲೆಕ್ಕ ಮಾಡ್ಲಿಕ್ಕೆ. ದಟ್ ಈಸ್ ವಾಟ್ ಇಸ್ ಕಾಲ್ಡ್ as ಫಾರ್ವರ್ಡ್ ಪಾಸ್.
ಬ್ಯಾಕ್ವರ್ಡ್ ಪಾಸ್ ಅಂತಂದ್ರೆ ಲೇಟೆಸ್ಟ್ ಫಿನಿಶ್ ಲೇಟೆಸ್ಟ್ ಸ್ಟಾರ್ಟ್ ನ ಲೆಕ್ಕ ಮಾಡ್ಬೇಕಂದ್ರೆ ಹಿಂದೆಯಿಂದ ಲೆಕ್ಕ ಮಾಡ್ತೀವಿ. ಫಸ್ಟ್ ಎರಡು ನೋಡ್ 2 ಮಾಡ್ತೀವಿ, ಆಮೇಲೆ ನೋಡ್ 1 ಬರ್ತೀವಿ, ಲೇಟೆಸ್ಟ್ ಸ್ಟಾರ್ಟ್ ನ ಆಮೇಲೆ ಕಂಡುಹಿಡಿತೀವಿ. ಫಸ್ಟ್ ಲೇಟೆಸ್ಟ್ ಫಿನಿಶ್ ಮಾಡ್ತೀವಿ, ಆಮೇಲೆ ಲೇಟೆಸ್ಟ್ ಸ್ಟಾರ್ಟ್ ಕಂಡುಹಿಡಿತೀವಿ. ಬಟ್ ಫಾರ್ವರ್ಡ್ ಪಾಸ್ ಅಲ್ಲಿ ಹಂಗಲ್ಲ, ಫಸ್ಟ್ ಅರ್ಲಿಯಸ್ಟ್ ಸ್ಟಾರ್ಟ್ ಕಂಡುಹಿಡಿತೀವಿ, ಆ ನಂತರದಲ್ಲೇ ಅರ್ಲಿಯಸ್ಟ್ ಫಿನಿಶ್ ಕಂಡುಹಿಡಿತೀವಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾವ್ಯಾವುದು? ಸೊ ಈ ಒಂದು ಆಕ್ಟಿವಿಟಿ ನೆಟ್ವರ್ಕ್ ಏನೇ ಇರಲಿ, ಒಂದ್ ಸ್ಟಾರ್ಟ್ ಒಂದ್ ಫಿನಿಶ್ ಇರುತ್ತೆ ಪ್ರತಿಯೊಂದು ಆಕ್ಟಿವಿಟಿಗೂ, ಪ್ರತಿಯೊಂದು ನೆಟ್ವರ್ಕು ಹಂಗೆ ಇರುತ್ತೆ. ಸೊ ಆಕ್ಟಿವಿಟಿ ಹೆಸರು ಇರುತ್ತೆ, ಡ್ಯೂರೇಷನ್ ಇರುತ್ತೆ. ನಾವು ಡ್ಯೂರೇಷನ್ ಅಂತ ಹೇಳಲ್ಲ, ಇನ್ ಮುಂದೆ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತ ಕರಿತೀವಿ. ಸೊ ಈ ಒಂದು ಆಕ್ಟಿವಿಟಿ ತಗೊಂಡ್ರೆ ಒಂದೊಂದು ಇಂಡಿವಿಜುವಲ್ ಆಕ್ಟಿವಿಟಿ ಎಷ್ಟಾದ್ರೂ ಇರ್ಬೋದು, ಒಂದು ನೆಟ್ವರ್ಕ್ ಅಲ್ಲಿ 10 ಇರ್ಬೋದು, 15 ಆಕ್ಟಿವಿಟಿ ಇರ್ಬೋದು. ಅದರಲ್ಲಿ ಸ್ಟಾರ್ಟ್ ಮತ್ತೆ ಎಂಡ್ ಇರ್ತದೆ, ಫಿನಿಶ್ ಇರ್ತದೆ. ಈ ಸ್ಟಾರ್ಟ್ ಅಲ್ಲಿ ಅರ್ಲಿಯಸ್ಟ್ ಸ್ಟಾರ್ಟ್ ಮತ್ತೆ ಅರ್ಲಿಯಸ್ಟ್ ಫಿನಿಶ್, ನೆಕ್ಸ್ಟ್ ಲೇಟೆಸ್ಟ್ ಸ್ಟಾರ್ಟ್ ಮತ್ತೆ ಲೇಟೆಸ್ಟ್ ಫಿನಿಶ್ ಅಂತ ಹೇಳ್ತೀವಿ. ಈ ಅರ್ಲಿಯಸ್ಟ್ ಸ್ಟಾರ್ಟ್ ಮತ್ತೆ ಅರ್ಲಿಯಸ್ಟ್ ಫಿನಿಶ್ ನ ನಾವು ಫಾರ್ವರ್ಡ್ ಪಾಸ್ ಅಲ್ಲಿ ಲೆಕ್ಕ ಮಾಡ್ತೀವಿ. ಲೇಟೆಸ್ಟ್ ಸ್ಟಾರ್ಟ್ ಅಂತ ಲೇಟೆಸ್ಟ್ ಫಿನಿಶ್ ನ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಲೆಕ್ಕ ಮಾಡ್ತೀವಿ. ಬ್ಯಾಕ್ವರ್ಡ್ ಪಾಸ್ ಅಂದ್ರೆ ಹಿಂದೆಯಿಂದ ಲೆಕ್ಕ ಮಾಡ್ಕೊಂಡ್ ಬರ್ತೀವಿ, ಇದು ಮುಂದೆಯಿಂದ ಲೆಕ್ಕ ಮಾಡ್ಕೊಂಡು ಹೋಗ್ತೀವಿ. ಇದು ನಿಮಗೆ ತಲೆ ಒಳಗೆ ಹೋಗ್ಬಿಡು. ಸೊ ಇವ 5 ಇಂಪಾರ್ಟೆಂಟ್. ಯಾವುದು? ಈ 4 ಅರ್ಲಿಯಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಸ್ಟಾರ್ಟ್, ಅರ್ಲಿಯಸ್ಟ್ ಫಿನಿಶ್, ಲೇಟೆಸ್ಟ್ ಫಿನಿಶ್ ಒಂದು. ಇದನ್ನ ಫಾರ್ವರ್ಡ್ ಪಾಸ್, ಅರ್ಲಿಯಸ್ಟ್ ಸ್ಟಾರ್ಟ್ ಅರ್ಲಿಯಸ್ಟ್ ಫಿನಿಶ್ ನ ಫಾರ್ವರ್ಡ್ ಪಾಸ್ ಅಲ್ಲಿ, ಲೇಟೆಸ್ಟ್ ಸ್ಟಾರ್ಟ್ ಲೇಟೆಸ್ಟ್ ಫಿನಿಶ್ ನ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಲೆಕ್ಕ ಮಾಡ್ತೀವಿ. ಮತ್ತೆ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅನ್ನೋದು ಆಕ್ಟಿವಿಟಿಗೆ ನಾವು ಇರ್ತದೆ. ಡ್ಯೂರೇಷನ್ ಅಂತ ಕರೆಯಲ್ಲ, ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತ ಕರಿತೀವಿ. ಅದೇನೆ ಸೇಮ್, ಬಟ್ ಅದನ್ನ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತ ಕರಿತೀವಿ. ಇಷ್ಟು ಗೊತ್ತಿದ್ರೆ ಸಾಕು. ಸೊ ಇದಕ್ಕೆ ನಾವು ಆಕ್ಟಿವಿಟಿಗೆ ಒಂದು ಸ್ಟಾರ್ಟ್ ಒಂದು ಫಿನಿಶ್ ಇರುತ್ತೆ, ಇದು ಗೊತ್ತಿದ್ರೆ ಸಾಕು. ಇಷ್ಟೇ, ಇದೇ ಬೇಸಿಕ್ ಈ ಒಂದು ಮೆಥಡ್. ಸೊ ಹಂಗಾದ್ರೆ ಸೊ ಏನ್ ಮಾಡ್ಬೇಕು? ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಒಂದು ಪ್ರಾಬ್ಲಮ್ ತಗೊಂಡ್ರೆ ABCD ಇವೆಲ್ಲ ಆಕ್ಟಿವಿಟಿ, ಇದು ನೋಡ್ ನಂಬರ್ಸ್, ಇದು ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂದ್ರೆ ಡ್ಯೂರೇಷನ್. ಆಕ್ಟಿವಿಟಿ ಹೇಗೆ 4 ದಿನ ಬೇಕು, ಅಥವಾ ಡ್ಯೂರೇಷನ್ ಡೇಸ್ ಅಲ್ಲ ಯೂನಿಟ್ ಅಲ್ಲಿ ಹೇಳಿರ್ತೀವಿ. ಅದೇ ಡೇಸ್ ಏನ್ ಕೊಟ್ಟಿಲ್ಲ, ವೀಕ್ ಏನ್ ಕೊಟ್ಟಿಲ್ಲ, ಯೂನಿಟ್ಸ್. ಸೊ ಬಿ ಕಂಪ್ಲೀಟ್ ಮಾಡಕ್ಕೆ 3 ಯೂನಿಟ್ ಬೇಕು, ಆಕ್ಟಿವಿಟಿ ಸಿ ಗೆ 2 ಯೂನಿಟ್ಸ್, ಡಿ ಗೆ 7 ಯೂನಿಟ್ಸ್, ಹೀಗೆ. ಸೊ ದಿಸ್ ಆರ್ ಆಲ್ ದಿ ಡ್ಯೂರೇಷನ್ ಆಫ್ ದಿ ಈಚ್ ಆಕ್ಟಿವಿಟಿ ಇನ್ ದಿ ಪ್ರಾಜೆಕ್ಟ್. ABCDEFG ಈ ಆಕ್ಟಿವಿಟಿಗಳು. ಇದನ್ನ ನಾನು ನೆಟ್ವರ್ಕ್ ಡಯಾಗ್ರಾಮ್ ಬರ್ದಿದ್ದೀನಿ. ಅದ್ ಕೊಂಡಿದ್ದಾನೆ ಕಂಡೀಷನ್, ಯಾವ್ದು ಮೊದಲು, ಯಾವ್ದು ಪ್ರಿಸೀಡಿಂಗು, ಯಾವ್ದು ಸಕ್ಸೆಸರು ಅನ್ನೋದೆಲ್ಲ ಕೊಟ್ಟಿದ್ದಾನೆ. ಕೊಟ್ಟಿರೋದನ್ನ ನಾವು ಡಯಾಗ್ರಾಮ್ ಕನ್ವರ್ಟ್ ಮಾಡಿದೀವಿ. ಈ ಒಂದು ಆಕ್ಟಿವಿಟೀಸ್ ನ ಈ ಡಯಾಗ್ರಾಮ್ ಕನ್ವರ್ಟ್ ಮಾಡಿದ್ಮೇಲೆ ಇದಕ್ಕೆ ಕ್ರಿಟಿಕಲ್ ಪಾತ್ ನಾವು ಕಂಡುಹಿಡಿದ್ವಿ. ಡಯಾಗ್ರಾಮ್ ನ ಬರ್ದಾದ್ಮೇಲೆ ಕ್ರಿಟಿಕಲ್ ಪಾತ್ ಬರೀ ಸುಲಭ ಅಲ್ವಾ? ಪಾತ್ಗಳು ಐಡೆಂಟಿಫೈ ಮಾಡಿದ್ವಿ. ಈ ಪಾತ್ಗಳು ಎಷ್ಟಿದೆ? 1 2 4 6 ಅನ್ನೋದು ಒಂದು ಪಾತು, 1 2 4 6 ಅನ್ನೋದು ಒಂದು ಪಾತು, 1 2 5 6 ಅನ್ನೋದು ಅನದರ್ ಪಾತ್, 1 3 5 6 ಅನ್ನೋದು ಇನ್ನೊಂದು ಪಾತ್. ಅವೆರಡು, ಈ 3 ಪಾತ್ ಅಲ್ಲೂ ನಾವು ಡ್ಯೂರೇಷನ್ ನ ಲೆಕ್ಕ ಮಾಡಿದೀವಿ. ಅದರಲ್ಲಿ ಒಂದು ಪಾತ್ ಅಲ್ಲಿ, ಮೊದಲನೇ ಪಾತ್ ಅಲ್ಲಿ 10 ಯೂನಿಟ್ ಬಂತು. ಸೆಕೆಂಡ್ ಪಾತ್ ಅಲ್ಲಿ 13 ಡೇಸ್ ಬಂತು, 13 ಯೂನಿಟ್ಸ್. ಸೊ ಥರ್ಡ್ ಪಾತ್ ಅಲ್ಲಿ 11 ಯೂನಿಟ್ಸ್ ಬಂತು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಇರೋದು 13 ಯೂನಿಟ್ಸ್. ಸೊ ಹಂಗಾಗಿ ಈ 13 ಯೂನಿಟ್ಸ್ ನ ನಾವು ಮ್ಯಾಕ್ಸಿಮಮ್ ಡೇಸ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಡೇಸ್ ಅಂತ ಕರೆದ್ಮೇಲೆ ಆ ಮ್ಯಾಕ್ಸಿಮಮ್ ಡೇಸ್ ಅಲ್ಲಿ ಅದನ್ನೇ ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಆ ಕ್ರಿಟಿಕಲ್ ಪಾತ್ ನ ನಾವು ಸೊ ಈ ಡಬಲ್ ಲೈನ್ ಅಲ್ಲಿ ಇಂಡಿಕೇಟ್ ಮಾಡಿದ್ವಿ. ಇಲ್ಲಿ ಇಂಡಿಕೇಟ್ ಮಾಡಿದ್ವಲ್ಲ, ಈ ತರ ಡಬಲ್ ಲೈನ್ ನಲ್ಲಿ ಇಂಡಿಕೇಟ್ ಮಾಡಿದ್ವಿ. ಸೊ ಇದು ಕ್ರಿಟಿಕಲ್ ಪಾತ್ ವಿಚಾರನೂ ಮುಗಿದೋಯ್ತು. ಇದು ನಾವು ಹಿಂದೆ ಮಾಡಿದ್ವಲ್ಲ, ಅದು ಮೆಥಡ್. ಈಗಿನ ಮೆಥಡ್ ಅಲ್ಲ ಇದು. ಈ ಹೊಸ ಮೆಥಡ್ ಮಾತಾಡ್ತಿದ್ರಲ್ಲ ಅದಲ್ಲ, ಹಿಂದೆ ಮಾಡಿದ್ವಲ್ಲ ಆ ಮೆಥಡ್ ಅಲ್ಲಿ ಇದನ್ನ ಕ್ರಿಟಿಕಲ್ ಪಾತ್ ನ ಹೆಂಗ ಐಡೆಂಟಿಫೈ ಮಾಡೋದು ಅಂದ್ರೆ ಇದ್ರ ಪ್ರಕಾರ. So we have to find out the paths, various paths in the network diagram. We have to sum up all the duration, all the activities of the duration of all the activities, and we should know what is the final time required to complete the project in this path. So similarly, we have to work out all the total duration required to travel in that paths. So which is the maximum, that path will call it as a critical path. So maximum duration path is called critical path ಅಂತ ಹೇಳಿದ್ವಿ. ಯಾವ್ದು ಹೆಚ್ಚು ದಿನ ತಗೊಳುತ್ತೆ ಅದನ್ನ ನಾವು ಕ್ರಿಟಿಕಲ್ ಪಾತ್ ಅಂತ ಹೇಳಿದ್ವಿ. ಅದು ನಮಗೆ ಗೊತ್ತಿರುವಂತದ್ದು, ಅದರಲ್ಲಿ ವಿಶೇಷತೆ ಏನಿಲ್ಲ. ಈ ಒಂದು ಕ್ರಿಟಿಕಲ್ ಪಾತ್ ನ ನಾವು ಐಡೆಂಟಿಫೈ ಮಾಡಿದೀವಿ ಈಗಾಗಲೇ, ಅದನ್ನ ಕೂಡ ಬರೆದಿದ್ವಿ ಡಬಲ್ ಲೈನ್. ಈಗ ಇರೋ ಪ್ರಶ್ನೆ ಏನು? ಇನ್ನೊಂದು ಮೆಥಡ್ ಕಂಡಿಡಿ, ಇನ್ನೊಂದು ಮೆಥಡ್ ಅಲ್ಲಿ ಹೋಗ್ಬೇಕು. ಅದನ್ನ ಅವನೇನ್ ಕೇಳ್ತಾನೆ ಎಕ್ಸಾಮಿನೇಷನ್ ಅಲ್ಲಿ, ನೀನು ಈ ಮೆಥಡ್ ಏನು ಅಡಾಪ್ಟ್ ಮಾಡಬೇಡ, ಇನ್ನೊಂದು ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್, ಅರ್ಲಿಯಸ್ಟ್ ಫಿನಿಶ್ ಟೈಮ್, ಲೇಟೆಸ್ಟ್ ಸ್ಟಾರ್ಟ್ ಟೈಮ್, ಲೇಟೆಸ್ಟ್ ಫಿನಿಶ್ ಟೈಮ್, ಇದು 4 ಲೆಕ್ಕ ಮಾಡಿ ನೀನು ಇದನ್ನ ಕಂಡಿಡಿ ಅಂತ ಹೇಳ್ತಾರೆ. ಫೈಂಡ್ ದ ಕ್ರಿಟಿಕಲ್ ಪಾತ್ ಫಾರ್ ದಿ ಫಾಲೋಯಿಂಗ್ ಪ್ರಾಜೆಕ್ಟ್ by calculating earliest start, earliest finish, earliest start, latest start and latest finish ಅಂತ ಹೇಳ್ತಾರೆ. ಸೊ ಇದನ್ನ ಕಂಡು ಹಿಡಿದ್ಬಿಟ್ಟು ನೀನು ಕ್ರಿಟಿಕಲ್ ಪಾತ್ ಕಂಡಿಡಿ ಅಂತಾನೆ. ಅವಾಗ ನಾವು ಈ ಮೆಥಡ್ ಅಲ್ಲಿ ಹೋಗ್ಬೇಕಾಗುತ್ತೆ. ಸೊ ಇದಕ್ಕೇನು ಮೆಥಡ್ ಹೆಸರೇನಿಲ್ಲ. ಸೊ ದಿಸ್ ಇಸ್ ಅನದರ್ ಮೆಥಡ್. ಸೊ ಇದು ಅನದರ್ ಬೇರೆ ಮಾರ್ಗ, ಇದು ಇನ್ನೊಂದು ಮಾರ್ಗ ಇದೆ ಕಂಡುಹಿಡಿಲಿಕ್ಕೆ. ಎಕ್ಸಾಮಿನೇಷನ್ ಅಲ್ಲಿ ಇದು ನಾವು ಕೇಳಿದ್ನಲ್ಲ ಹಂಗೂ ಹೇಳ್ಬಹುದು. ಅವನು ಅರ್ಲಿಯಸ್ಟ್ ಸ್ಟಾರ್ಟ್ ಅರ್ಲಿಯಸ್ಟ್ ಫಿನಿಶ್ ಏನಾದ್ರು ಹೇಳಿಲ್ಲ ಅಂದ್ರೆ ಇದನ್ನೇನ್ ಮಾಡ್ಬೇಕಾಗಿಲ್ಲ. ಬಟ್ ಒಂದ್ ವೇಳೆ ಅವನು ಅರ್ಲಿಯಸ್ಟ್ ಸ್ಟಾರ್ಟ್ ಅರ್ಲಿಯಸ್ಟ್ ಫಿನಿಶ್ ಲೇಟೆಸ್ಟ್ ಸ್ಟಾರ್ಟ್ ಲೇಟೆಸ್ಟ್ ಫಿನಿಶ್ ನ ಕಂಡು ಹಿಡಿದು
ನೀನು ಕ್ರಿಟಿಕಲ್ ಪಾತ್ ಕಂಡಿಡಿಯಪ್ಪ ಅಂತಂದ್ರೆ ಇದು ಕಂಡಿಡಿಲೇಬೇಕು. ನೀವು ಕಂಡಿಡಿದ್ಬಿಟ್ಟು ನಾವು ಮಾರ್ಕ್ ಮಾಡ್ಬೇಕು ಡಯಾಗ್ರಾಮ್ ಅಲ್ಲಿ. ಸೊ ಹಾಗಾಗಿ ಇದನ್ನ ಕಂಡಿಡಿಯೋದು ಹೇಗೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಇದನ್ನ ಹೇಗೆ ಅರ್ಲಿಯಸ್ಟ್ ಸ್ಟಾರ್ಟ್ ನ ಹೇಗೆ ಲೆಕ್ಕ ಮಾಡೋದು, ಅರ್ಲಿಯಸ್ಟ್ ಫಿನಿಶ್ ನ ಹೇಗೆ ಲೆಕ್ಕ ಮಾಡೋದು, ಲೇಟೆಸ್ಟ್ ಸ್ಟಾರ್ಟ್ ಹೇಗೆ ಮಾಡೋದು, ಲೇಟೆಸ್ಟ್ ಫಿನಿಶ್ ನ ಹೇಗೆ ಲೆಕ್ಕ ಮಾಡೋದು ಅದನ್ನ ಒಂದ್ಸರಿ ನೋಡೋಣ. ಸೊ ಇಲ್ಲಿ ನಾವು ಆಗ್ಲೇ ಪಟ್ಟಿ ಮಾಡ್ದಂಗೆ ಇದು ಆಕ್ಟಿವಿಟೀಸ್ A and B ತನಕ ಆಕ್ಟಿವಿಟೀಸ್. ಇದು ನೋಡ್ ನಂಬರ್ಸ್. ಆಕ್ಟಿವಿಟಿನ 1-2 ಅಲ್ಲೂ ಹೇಳ್ತೀವಿ. ದಿಸ್ ಇಸ್ ನೋಡ್ ನಂಬರ್ಸ್, ದಿಸ್ ಇಸ್ ಆಕ್ಟಿವಿಟಿ. ಇದ್ರದ್ದು ಡ್ಯೂರೇಷನ್, ದಿಸ್ ಇಸ್ TE ಅಂತಂದ್ರೆ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತ ನಾನು ಅದನ್ನೇ ಹೇಳ್ತಿರೋದು. ಇದನ್ನ ನಾವು ಕರೆಯೋದು ಎಕ್ಸ್ಪೆಕ್ಟೆಡ್ ಟೈಮ್. ಸೊ ET ಅಂತ ಇಲಾಬ್ರೇಟ್ ಮಾಡಿ, ಕ್ಯಾಪಿಟಲ್ ET ಅಂತ ಹೇಳ್ಬೋದು ಅಥವಾ ಸ್ಮಾಲ್ TE ಅಂತಾನು ಬರೀಬಹುದು. ಎಕ್ಸ್ಪೆಕ್ಟೆಡ್ ಟೈಮ್ ಅಂತ ಹೇಳಿ. ಸೊ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್. ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಲ್ಲಿ ಹೇಗೆ 4 ದಿನ ಕೊಟ್ಟಿದ್ದಾನೆ ಅವನೇ, ಹೇಗೆ 4 ದಿನ ಬೇಕು, 3 ದಿನ ಅಥವಾ ನೆಟ್ವರ್ಕ್ ಕೊಟ್ಬಿಡ್ತಾನೆ. ಈ ತರ ಅವನು ಕೊಟ್ಬಿಟ್ಟ ನೀನು ಇದು ಕಂಡಿಡಿ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಟೈಮ್ ವೇಸ್ಟ್ ಮಾಡಬಾರ್ದಲ್ಲ. ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕ್ಸ್ ಇದಕ್ಕೆ ಒಂದೊಂದಕ್ಕೆ 3 ಮಾರ್ಕ್ಸ್ ಕೊಟ್ಟಿರ್ತಾನೆ, 11 ಮಾರ್ಕ್ಸ್ ಇರುತ್ತೆ ಅಥವಾ 10 ನಂಬರ್ ಕೊಡ್ತಾನೆ, 2.5 ನಂಬರ್ ಒಂದೊಂದಕ್ಕೆ. ಸೊ ಆ ಟೈಮ್ ನಲ್ಲಿ ನಾವು ನೋಡ್ ನಂಬರ್ಸ್ ಕೊಟ್ಟಿದ್ದಾನೆ, ಆಕ್ಟಿವಿಟಿ ಕೊಟ್ಟಿದ್ದಾನೆ, ಡ್ಯೂರೇಷನ್ ಕೊಟ್ಬಿಟ್ಟಿದ್ದಾನೆ, ಅವನೇ ಕೊಟ್ಬಿಟ್ಟಿದ್ದಾನೆ ಎಲ್ಲ. ಸೊ ಈಗ ನಾವು ಕ್ರಿಟಿಕಲ್ ಪಾತ್ ಕಂಡಿಡಿಬೇಕು ಅಷ್ಟೇ ಕೊಟ್ಟಿರೋ ಡಯಾಗ್ರಾಮ್ಗೆ. ಇದು ಈ ತರ ಕಂಡಿಡಿಬೇಕು ಅಂತಂದ್ರೆ ಅರ್ಲಿಯಸ್ಟ್ ಸ್ಟಾರ್ಟ್, ಅರ್ಲಿಯಸ್ಟ್ ಫಿನಿಶ್, ಲೇಟೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಫಿನಿಶ್ ಕಂಡಿಡ್ಕೋಬೇಕು. ಇವು ಕಂಡಿಡ್ಕೊಳಕ್ಕೆ ಇದಕ್ಕೆ 2.5 ನಂಬರ್ ಕಂಡಿಡ್ಕೊಡ್ತಾನೆ. ಕ್ರಿಟಿಕಲ್ ಪಾತ್ ನ ಐಡೆಂಟಿಫೈ ಮಾಡಿದಕ್ಕೆ ಅವ್ನಿಗೆ ಯಾವ್ದು ಅಂತ ಮಾರ್ಕ್ ಮಾಡಿದಕ್ಕೆ 2 ನಂಬರ್ ಕೊಡ್ತಾನೆ. ಒಟ್ಟು 12 ನಂಬರ್ ಆಗಿರುತ್ತೆ. ಅಥವಾ ಇದು 2 ನಂಬರ್ 8 ನಂಬರ್ ಪ್ಲಸ್ 2 ನಂಬರ್ ಕ್ರಿಟಿಕಲ್ ಪಾತ್ 10 ನಂಬರ್ ಆಗುತ್ತೆ. ಸೊ ಇದರಲ್ಲಿ ನಾವು ಬರ್ದ ಲಿಸ್ಟ್ ಮಾಡಿದ್ವಿ. ಈಗ ಆಕ್ಟಿವಿಟಿ ABCDE ಇವೆಲ್ಲ ABCD ಅಪ್ ಟು G. ಸೊ ಎಗೆ ನಾವು ನೋಡ್ ನಂಬರ್ ಹಾಕಿದ್ವಿ 1-2. ಸೊ ಬಿ ಗೆ ನಾವು ನೋಡ್ ನಂಬರ್ ಹಾಕಿದ್ವಿ 2-3. ಸಾರಿ 1-3. B is 1-3. C is 2-4. C is 2-4. ಸೊ ಹೀಗೆ ನಾವು ನೋಡ್ ನಂಬರ್ಸ್ ಮತ್ತೆ ಆಕ್ಟಿವಿಟೀಸ್ ನ ನಾವು ಬರ್ತೀವಿ. ಸೊ ಇದರಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಕೂಡ ಇತ್ತು. ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಏನು? ಸೊ 4 days. A requires 4 days to complete, ಅಥವಾ 4 units to complete, ಅಥವಾ 4 weeks to complete in the project. ಆಕ್ಟಿವಿಟಿ ಏನದನ್ನ ಉದಾಹರಣೆ ಸೈಸ್ಟೋನ್ ಮೆಸನ್ರಿ ಕನ್ಸ್ಟ್ರಕ್ಷನ್ ಇದನ್ನ ಮಾಡ್ಬೇಕಂದ್ರೆ 4 ದಿನ ಬೇಕು, ಅಥವಾ 4 ವಾರ ಬೇಕು, ಅಥವಾ 4 ಯೂನಿಟ್ಸ್ ಬೇಕು. ಸೊ ಇದನ್ನ ನಾವು ಹೇಳ್ತಾ ಇದೀವಿ. ಈ ಆಕ್ಟಿವಿಟಿನ 1-2 ಇಂದ ಐಡೆಂಟಿಫೈ ಮಾಡ್ತಾ ಇದೀವಿ ನೆಟ್ವರ್ಕ್ ಅಲ್ಲಿ ಅಂತ. ದಟ್ ಇಸ್ ದಿ ಮೀನಿಂಗ್. ಸೊ ಇದನ್ನ ಎಕ್ಸ್ಪೆಕ್ಟೆಡ್ ಟೈಮ್ ಅನ್ನ ಇಲ್ಲಿ ಲಿಸ್ಟ್ ಮಾಡಿದೀವಿ. ಸೊ ಆಕ್ಟಿವಿಟಿ ಬರ್ದಿದೀವಿ, ಅದ್ರ ನೋಡ್ ನಂಬರ್ಸ್ ಬರ್ಕೊಂಡಿದೀವಿ, ಎಕ್ಸ್ಪೆಕ್ಟೆಡ್ ಟೈಮ್ ಅನ್ನ ಇಲ್ಲಿ ಟೈಮ್ ಆಫ್ ಕಂಪ್ಲೀಷನ್ ಕೂಡ ಪಟ್ಟಿ ಮಾಡಿದೀವಿ. ಇದು ಮೊದಲನೇ ಕೆಲಸ, ಮೊದಲು ಮಾಡ್ಕೋಬೇಕು. ಸೊ ಈ ಮೊದಲ ಆದ್ಮೇಲೆ ನೆಕ್ಸ್ಟ್ ಇದು 3 ಕಾಲಮ್ ಮಾಡ್ಕೋಬಹುದು. ಏನು ಇದೇ ತರ ಮಾಡ್ಕೋಬಹುದು, ಆಕ್ಟಿವಿಟಿ, ನೋಡ್ಸ್ ಅಂಡ್ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್. ಇದನ್ನೇ ಕಂಟಿನ್ಯೂ ಮಾಡ್ಬೋದು. ಇದೇ ಟ್ಯಾಬ್ಲಾ ಕಾಲಮ್ ನ ಮುಂದಕ್ಕೆ ಹಾಕೊಂಡು ಹೋಗ್ಬೋದು. ಇನ್ನು ಸೊ ಇಲ್ಲೇನ್ ಮಾಡ್ಬೇಕು, ಅರ್ಲಿಯಸ್ಟ್ ಸ್ಟಾರ್ಟ್ ಪಕ್ಕದಲ್ಲಿ ಬರ್ಕೊಂಡು ಹೋಗ್ಬೇಕು. ಅರ್ಲಿಯಸ್ಟ್ ಸ್ಟಾರ್ಟ್, ಅರ್ಲಿಯಸ್ಟ್ ಫಿನಿಶ್, ಲೇಟೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಫಿನಿಶ್. ಸೊ ಇವೆರಡು ಫಾರ್ವರ್ಡ್ ಪಾಸ್ ಇಲ್ಲಿ ಬರ್ದಿದ್ದೀನಲ್ಲ, ಫಾರ್ವರ್ಡ್ ಪಾಸ್ ಮುಂದಕ್ಕೆ ಮುನ್ನಾಗಿ ಅಂತಂದ್ರೆ ನಾವು ಲೆಕ್ಕ ಮಾಡೋದು ವಿ ಆರ್ ಕ್ಯಾಲ್ಕುಲೇಟಿಂಗ್ ಇನ್ ದಿ ಫಾರ್ವರ್ಡ್ ಡೈರೆಕ್ಷನ್. ಸೊ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿಸ್ 2 ಇನ್ ದಿ ಬ್ಯಾಕ್ವರ್ಡ್ ಡೈರೆಕ್ಷನ್. ದಟ್ ಈಸ್ ವಾಟ್ ಯು ಕಾಲ್ ಆಸ್ ಬ್ಯಾಕ್ವರ್ಡ್ ಪಾಸ್. ದಿಸ್ 2 ಆರ್ ದಿ ಫಾರ್ವರ್ಡ್ ಪಾಸ್. ಹೀಗೆ ಮುಂದಕ್ಕೆ ಹೋಗ್ತೀವಿ. 1ರಿಂದ 2, 2ರಿಂದ 4, 4ರಿಂದ 6, 1ರಿಂದ 2, 2ರಿಂದ 5, 5ರಿಂದ 6. ದಿಸ್ ಇಸ್ ಫಾರ್ವರ್ಡ್ ಪಾಸ್. ಬ್ಯಾಕ್ವರ್ಡ್ ಪಾಸ್ ಅಂದ್ರೇನು, 6ರಿಂದ 4 ಬರ್ತೀವಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು, 4ರಿಂದ 2ಕ್ಕೆ ಹೋಗ್ತೀವಿ, 2ರಿಂದ 1ಕ್ಕೆ ಬರ್ತೀವಿ. ದಿಸ್ ಇಸ್ ಬ್ಯಾಕ್ವರ್ಡ್ ಪಾಸ್. 6ರಿಂದ 5, 5ರಿಂದ 3, 3ರಿಂದ 1. This is backward pass. Forward pass and backward pass. These two, latest start and latest finish, should be calculated in the backward pass manner. So earliest start and the earliest finish should be calculated in the forward pass manner. So ಎರಡು ಗೊತ್ತಾಯ್ತು. ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ. ಇದೇ ಟ್ಯಾಬ್ಲರ್ ಕಾಲಮ್ ನ ಕಂಟಿನ್ಯೂ ಮಾಡ್ಕೊಳ್ಳಿ. ನಾ ಬರ್ದೆ ಅಂತ ಹೇಳಿ ಇದನ್ನ ಏನು ಸಪರೇಟ್ ಮಾಡ್ಬೇಕಾಗಿಲ್ಲ. ಸೊ ಟ್ಯಾಬ್ಲರ್ ಕಾಲಮ್ ನ ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಂಡು ಹೇಗ್ ಮಾಡೋದು? ಈಗ ಅರ್ಲಿಯಸ್ಟ್ ಸ್ಟಾರ್ಟ್ ನೋಡ್ಕೊಳ್ಳೋಣ. ಫಸ್ಟ್ ಒನ್ ಅರ್ಲಿಯಸ್ಟ್ ಸ್ಟಾರ್ಟ್, ಫಾರ್ವರ್ಡ್ ಪಾಸ್ ಎಲ್ಲ. ಅರ್ಲಿಯಸ್ಟ್ ಫಿನಿಶ್ ಆಮೇಲೆ ಮಾಡಿ. ಸೊ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಇರುವಂತದ್ದು ಲೇಟೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಫಿನಿಶ್. 4 ಲೆಕ್ಕ ಮಾಡೋದು ಹೇಗೆ? ಆಮೇಲೆ ಕ್ರಿಟಿಕಲ್ ಪಾತ್ ಮೆಥಡ್, ಕ್ರಿಟಿಕಲ್ ಪಾತ್ ನ ಐಡೆಂಟಿಫೈ ಮಾಡೋದು ಯೂಸಿಂಗ್ ದಿಸ್ ಅರ್ಲಿಯಸ್ಟ್ ಸ್ಟಾರ್ಟ್, ಅರ್ಲಿಯಸ್ಟ್ ಫಿನಿಶ್, ಅರ್ಲಿಯಸ್ಟ್ ಲೇಟೆಸ್ಟ್ ಸ್ಟಾರ್ಟ್ ಅಂಡ್ ಲೇಟೆಸ್ಟ್ ಫಿನಿಶ್. ಸೊ ಹೇಗೆ ಅನ್ನೋದು ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ನಾವು ಮಾಡಿರುವಂತದ್ದು, ಸೊ ನಮ್ಮಲ್ಲಿ ಆಕ್ಟಿವಿಟಿ ಇದೆ, ಸೊ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಇದೆ. ನಾವು ಅರ್ಲಿಯಸ್ಟ್ ಸ್ಟಾರ್ಟ್ ಅನ್ನ ಕಂಡುಹಿಡಿದ್ವಿ. ಅರ್ಲಿಯಸ್ಟ್ ಸ್ಟಾರ್ಟ್ ಅನ್ನ EST, ಅರ್ಲಿಯಸ್ಟ್ ಸ್ಟಾರ್ಟ್ ಅಂತ EST ಅಂತಾನು ಇಂಡಿಕೇಟ್ ಮಾಡ್ತಾರೆ ಕ್ಯಾಪಿಟಲ್ ಅಲ್ಲಿ, ಅಥವಾ ಸ್ಮಾಲ್ s ಅಂತಾನು, ಸಫಿಕ್ಸ್ s ಅಂತಾನು ಕೂಡ ಕರೀತಾರೆ. ಸೊ ಹೆಂಗ್ ಬೇಕಾದ್ರೂ ನೋಟ್ ಮಾಡ್ಬೋದು. ಬಟ್ ಒಂದ್ ವೇಳೆ ಅಬ್ರಿವೇಷನ್ ಆತರ ಬರ್ತಿದ್ರೆ ES ಇಸ್ ಈಕ್ವಲ್ ಟು ಅರ್ಲಿಯಸ್ಟ್ ಸ್ಟಾರ್ಟ್ ಅಂತ ಬರ್ದ್ಬಿಟ್ರೆ ಆಯ್ತು ಟ್ಯಾಬ್ಲಾ ಕಾಲಮ್ ಅಲ್ಲಿ ಅಷ್ಟೇ. ಈಗ ನಾವು ಟ್ಯಾಬ್ಲಾ ಕಾಲಮ್ ಏನಿದೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಹಾಕೊಂಡು ಇದು ಅರ್ಲಿಯಸ್ಟ್ ಸ್ಟಾರ್ಟ್ ಅಂತ ಬರೀಬೇಕು. ಈ ಕಾಲಮ್ ಅರ್ಲಿಯಸ್ಟ್ ಸ್ಟಾರ್ಟ್ ಎಗೇನೋ, ಬಿಗೇನೋ, ಸಿಗೇನೋ, ಟಿಗೇನೋ ಅಂತ ಬರ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ಅರ್ಲಿಯಸ್ಟ್ ಸ್ಟಾರ್ಟ್ ಬಿಡಬೇಕು. ಅಥವಾ ನೋಡ್ಗೆ ನೋಡ್ ನಂಬರ್ 1, ನೋಡ್ ನಂಬರ್ 2 ಅಂದ್ರೆ ನೋಡ್ 1, 2ಗೆ ಎಷ್ಟಿರುತ್ತೆ, ನೋಡ್ 1ಗೆ ಎಷ್ಟು, 2ಗೆ ಎಷ್ಟು ಅಂತ ಹೇಳಿ ಬರ್ಕೋಬೇಕು. ಸೊ ಅಥವಾ ಇದೇ ಟ್ಯಾಬ್ಲಾ ಕಾಲಮ್, ಇದು ಕಂಟಿನ್ಯೂಷನ್. ಈ ಪಕ್ಕದಲ್ಲಿ ಒಂದು ಅರ್ಲಿಯಸ್ಟ್ ಸ್ಟಾರ್ಟ್ ಅಂತ ಒಂದು ಕಾಲಮ್ ಹಾಕೊಳ್ಳಿ. ಕಾಲಮ್ ಹಾಕಬೇಕು. ಪುಸ್ತಕ ಇಟ್ಕೊಂಡಿದ್ರೆ ಕೈಯಲ್ಲಿ ಹಾಕಿ. ಸೊ ನೀವು ಈಗ ನಾವು ಅರ್ಲಿಯಸ್ಟ್ ಸ್ಟಾರ್ಟ್ ಅಂತ ಇದ್ರೆ ಹೇಗ್ ಲೆಕ್ಕ ಮಾಡೋದು? ಫಸ್ಟ್ ನಾವು ಫಾರ್ವರ್ಡ್ ಪಾಸ್ ಅಲ್ಲಿ ಹೋಗ್ಬೇಕು.
ಫಾರ್ವರ್ಡ್ ಪಾಸ್ ಅಂತಂದ್ರೆ ಇಲ್ಲಿಂದ ಸ್ಟಾರ್ಟಿಂಗ್ ಇಂದ ಮಾಡ್ಬೇಕು, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ಹೋಗ್ಬೇಕು. ದಿಸ್ ಇಸ್ ಫಾರ್ವರ್ಡ್ ಪಾಸ್. ಫಾರ್ವರ್ಡ್ ಪಾಸ್ ಹೋಗ್ಬೇಕಾದ್ರೂ 3 ದಾರಿ ಇದೆ. ಸೊ 1 2 4 6 ಹೋಗ್ಬೋದು, 1 2 5 6 ಅಲ್ಲಿ ಹೋಗ್ಬೋದು, 1 3 5 6 ಅಲ್ಲಿ. ಇವು 3 ದಾರಿಲಿದೆ. 3 ದಾರಿಲೂ ಚೆಕ್ ಮಾಡ್ಕೋಬೇಕು, 3 ದಾರಿಲೂ ಹೋಗ್ಬೇಕು ನಾವೀಗ ಫಾರ್ವರ್ಡ್ ಪಾಸ್ ಅಲ್ಲಿ. ಸೊ ಫಾರ್ವರ್ಡ್ ಪಾಸ್ ಅಲ್ಲಿ ನಾವು ಅರ್ಲಿಯಸ್ಟ್ ಟೈಮ್ ನ ಕಂಡುಹಿಡಿಯುವಾಗ ನೋಡ್ 1 ಫಸ್ಟ್ ತಗೊಂಡು, ನೋಡ್ 1 ಅರ್ಲಿಯಸ್ಟ್ ಟೈಮ್ ಆಫ್ ನೋಡ್ 1, ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿ ನೋಡ್ 1 ಅಂತ ಲೆಕ್ಕ ಮಾಡ್ತೀವಿ. ನೋಡ್ 1 ಇಸ್ ಈಕ್ವಲ್ ಟು 0. ನಮ್ಗೇನಿಲ್ಲ, ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಟೈಮ್ ಇಲ್ಲ, ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನೇನು ಎಷ್ಟು ಟೈಮ್ ಬೇಕು ಅಂತ ಕೇಳಿದ್ರೆ ಈಗಲೇ ಮಾಡ್ತಾ ಇದೀವಿ. ದಟ್ ಮೀನ್ಸ್ ಟು ಸೇ ದ ಟೈಮ್ ರಿಕ್ವೈರ್ಡ್ ಇಸ್ 0. ಅರ್ಲಿಯಸ್ಟ್ ಟೈಮ್ ಇಸ್ 0 ಫಾರ್ ದಿಸ್. ಅರ್ಲಿಯಸ್ಟ್ ಟೈಮ್ ಎಷ್ಟು? ನೋಡ್ 1 ಗೆ ಅರ್ಲಿಯಸ್ಟ್ ಟೈಮ್, ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಇಸ್ 0. ಯಾಕಂದ್ರೆ ಇಟ್ಸ್ ಅ ಬಿಗಿನಿಂಗ್ ಆಕ್ಟಿವಿಟಿ. Similarly, node 2, that there are 6 nodes, 1 2 3 4 5 6, therefore listed. So node 1 2 3 4 5 6, ಈ node 1 node 2 node 3 node 4 node 6. Similarly, so node 1 ಗೆ ನಮಗೆ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮು 0. ಇಲ್ಲಿ ಏನು ಟೈಮ್ ಬೇಕಾಗಿಲ್ಲ, ಈಗಲೇ ಸ್ಟಾರ್ಟ್ ಮಾಡ್ತಿರೋದು, ಅದರಿಂದ 0. ಇಲ್ಲಿಗೆ ಹೋದ್ರೆ ಈಗ ಫಾರ್ವರ್ಡ್ ಪಾಸ್ ಅಲ್ಲಿ 1 ಇಂದ 2 ಹೋದ್ರೆ ನಾವು ಲೆಕ್ಕ ಮಾಡಿದೀವಿ, ಇದಕ್ಕೆ ನಮಗ್ ಗೊತ್ತು 4 ದಿನ ಬೇಕು ಅಂತ, ಅಥವಾ 4 ಯೂನಿಟ್ ಬೇಕು ಅಂತ ಗೊತ್ತಿದೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ. ದೇರ್ಫೋರ್ ಈ ಒಂದು ಇದನ್ನ ನಾವು ನೋಡಲ್ಲಿ ನಾವು ಅರ್ಲಿಯಸ್ಟ್ ಟೈಮ್ ನ ಕಂಡುಹಿಡಿಬೇಕು ಅಂತಂದ್ರೆ 0, ಇದು ಎಷ್ಟು ಟೈಮ್ ಇದೆ ಇದ್ರದ್ದು ಪ್ಲಸ್ ಇದನ್ನ ಮಾಡ್ಕೋಬೇಕು. ಸೊ ದೇರ್ಫೋರ್ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿ ನೋಡ್ 2 ಈಸ್ ನಮ್ಮಲ್ಲಿ ಏನು ಇದು ವಾಟ್ ಇಸ್ ದಟ್ ಟೈಮ್ ರಿಕ್ವೈರ್ಡ್ ನೋಡ್ 1 ಟೈಮ್ ಟೈಮ್ ಆಫ್ ದಿ ನೋಡ್ 1 ಪ್ಲಸ್ ಸೊ ನಮ್ಮ ಏನು ಏನ್ ಹೇಳಿದ್ವಿ ನಾವು ಎಕ್ಸ್ಪೆಕ್ಟೆಡ್ ಟೈಮ್, ದ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ದಿಸ್ ಆಕ್ಟಿವಿಟಿ ಎ. ಸೊ ಇದು ಎಕ್ಸ್ಪೆಕ್ಟೆಡ್ ಟೈಮ್ ಅಲ್ಲ, ಟೈಮ್ ಆಫ್ ದಿ ಆಕ್ಟಿವಿಟಿ, ಟೈಮ್ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ದಿ ನೋಡ್ 1 ಪ್ಲಸ್ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ದಿ ಆಕ್ಟಿವಿಟಿ ಎ. ಇಲ್ಲಿ ಏನು ಎಕ್ಸ್ಪೆಕ್ಟೆಡ್ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಬರ್ದಿದ್ವಿ, ಅದು ಪ್ಲಸ್ ಇಲ್ಲಿ ಎಷ್ಟು ದಿನ ಬೇಕಾಗುತ್ತೆ, ಇವೆರಡು ಕೂಡಿಸಿದಾಗ ಏನ್ ಬರುತ್ತೆ ಅದು ಇದ್ರ ಟೈಮ್. ಆಕ್ಟಿವಿಟಿ ನೋಡ್ 2 ಅಲ್ಲಿ ಬರ್ದಿರುವಂತದ್ದು ಎಕ್ಸ್ಪೆಕ್ಟೆಡ್ ಟೈಮ್ ಅಥವಾ ನೋಡ್ 2 ES ಅಂತಂದ್ರೆ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿ ನೋಡ್ 2. ಸಿಮಿಲರ್ಲಿ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿ ನೋಡ್ 3 ಅಂತ ಮಾಡ್ಬೇಕಾದ್ರೆ expected time of the node 1 plus the duration of the activity B, that is 3 days, 3 units, 3 weeks, etc. That means to 0, illi 0 ide, 0 plus 3 is 3, 0 plus 4 is 4, illi 0 plus 4. Activity node 2 du activity 1 alli, sorry, one node 1 alli expected time estiде plus activity A duration, no? Therefore 0 plus 4 is 4. ಸೊ 3 ಲೆಕ್ಕ ಮಾಡ್ಬೇಕಾದ್ರೆ 0 plus 3 is 3. ಸೊ ಈಗ ನಾವು 4 ಬರ್ಬೇಕಂತಂದ್ರೆ ನೀವು ಎಕ್ಸ್ಪೆಕ್ಟೆಡ್ ಟೈಮ್ ಏನಿದೆ 2 ಲಿ ಅದು ಪ್ಲಸ್ ಆಕ್ಟಿವಿಟಿ ಸಿ ಡ್ಯೂರೇಷನ್. ದಟ್ ಫೋರ್ 4 ಇಲ್ಲಿ 4 ಬಂದಿದೆ, 4 plus 2 is 6. ಸೊ ದೇರ್ ಫಾರ್ ಆಕ್ಟಿವಿಟಿ 4 is, ಸೊ ನಮ್ಮಲ್ಲಿ 4 plus 2 is 6. 4 ಆಕ್ಟಿವಿಟಿ ಎ ಡ್ಯೂರೇಷನ್, ಇದು ದ ಡ್ಯೂರೇಷನ್ ಆಫ್ ದಿಸ್ ಎಕ್ಸ್ಪೆಕ್ಟೆಡ್ ಟೈಮ್ ಅಟ್ ದಿಸ್ ನೋಡ್ ಇಸ್ 0. ಎಕ್ಸ್ಪೆಕ್ಟೆಡ್ ಟೈಮ್ ಅಟ್ ದಿಸ್ ನೋಡ್ is 4. Therefore 4 plus 2 is 6. That is the expected time at the node 4. Similarly, the expected time in the node 5. So 1 2 3 ಆಯ್ತು, ನಮಗೆ 4 ಆಯ್ತು, 5 ಬರ್ಬೇಕಾದ್ರೆ 2 ಪಾತ್ ಇದೆ. ಇದೊಂದು ದಾರಿಲಿ ಬರ್ಬೋದು, ಹೀಗೆ ಬರ್ಬೋದು, ಎರಡು ಕಡೆಯಿಂದ ಲೆಕ್ಕ ಮಾಡ್ಬೋದು. ಸೊ ಎರಡು ಕಡೆಯಿಂದ ಲೆಕ್ಕ ಮಾಡಿದಾಗ ಯಾವ ತಗೋಬೇಕಪ್ಪ ನಾವು ಅಂತಂದ್ರೆ ಇಲ್ಲಿ ಮಾಡ್ತಿದೀನಿ ನೋಡಿ, ಎಕ್ಸ್ಪೆಕ್ಟೆಡ್ ಟೈಮ್ ಇದು ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿ ನೋಡ್ 1 is 0. Similarly, the earliest start time of the node 2 is the node 1, this is the node 1, the expected time of the node 1 plus expected time of the activity A. In node 1 expected time plus activity A the duration ಎರಡು ಸೇರಿದ್ರೆ 4 ಬರುತ್ತೆ. Similarly, ಈ ಒಂದು ಪಾಯಿಂಟ್ ಅಲ್ಲಿ expected time of the node 1 plus the duration of the node activity B. Therefore, it is become 3. ಸೊ ಹಂಗೆ ಮಾಡಿದಾಗ ಈ ಪಾಯಿಂಟ್ ಬಂದಿದ್ದೀವಿ 5th ಪಾಯಿಂಟ್ ಗೆ. ಈ 5th ಪಾಯಿಂಟ್ ನ ಲೆಕ್ಕ ಮಾಡೋದು ಹೇಗೆ? ಸೊ ಇಲ್ಲಿ ಪಾತ್ 1 ಪಾತ್ 2 ಇದೆ. ಪಾತ್ 1 ಪಾತ್ 2 ಅಂತಂದ್ರೆ ದಿಸ್ ಇಸ್ ಪಾತ್ 1, ದಿಸ್ ಇಸ್ ಅನದರ್ ಪಾತ್ 2. ಎರಡೂ ಪಾತ್ ಅಲ್ಲಿ ಲೆಕ್ಕ ಮಾಡ್ಬೇಕು, ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದು ತಗೋಬೇಕು. ಸೊ ಮ್ಯಾಕ್ಸಿಮಮ್ ತಗೋಬೇಕು, ಇಲ್ಲಿ ಫಾರ್ವರ್ಡ್ ಪಾಸ್ ಅಲ್ಲಿ ಮ್ಯಾಕ್ಸಿಮಮ್ ತಗೋಬೇಕು, ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಮಿನಿಮಮ್ ತಗೋಬೇಕು. ಸೊ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ಯಾವ್ದು ಹೆಚ್ಚಿಗೆ ಇರುತ್ತೆ ಎರಡು ಬಂದಾಗ, ಎರಡು ಪಾತ್ ಇದ್ದಾಗ ಎರಡು ಪಾತ್ ಅಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದು ತಗೋಬೇಕು ಫಾರ್ವರ್ಡ್ ಪಾಸ್ ಅಲ್ಲಿ. ಬ್ಯಾಕ್ವರ್ಡ್ ಪಾಸ್ ಬರುವಾಗ ಕಡಿಮೆ ಯಾವ್ದಿರುತ್ತೆ ಅದು ತಗೋಬೇಕು. ಸೊ ಫಾರ್ ಎಕ್ಸಾಂಪಲ್ 0 plus 4 is 4, 4 plus ಇದೆಷ್ಟು 7, 4 plus 7 is 11, 4 plus 7 ಅಂತಂದ್ರೆ earliest possible time of the earliest start time of the node 5 is equal to, so ಇಲ್ಲಿ path 1 ನಲ್ಲಿ is equal to earliest start time of the node 2 plus duration of the activity D, that is 7 days. Therefore 4 plus 7 is 11. Similarly,
So the earliest start time of the node 5 is equal to the earliest start time of the node 3. Node 3 is 3 plus, so duration of the activity E, that is 6. 3 plus 6 is 9. ಇವೆರಡರಲ್ಲಿ 11 is maximum. Therefore, we have to take longest one. Longest ಅಂತಂದ್ರೆ ಜಾಸ್ತಿ ಯಾವ್ದಿದೆ ಅದು. So therefore, we have to consider the node 5 duration is 11. The earliest start time of the time required for this is 11. Similarly, for 6, node 6. Node 6 ಮಾಡಬೇಕಾದ್ರೆ there are two paths. ಈ path ಅಲ್ಲೂ ಮಾಡಬೇಕು, ಈ path ಅಲ್ಲೂ. So ಎರಡು path ಅಲ್ಲೂ ಮಾಡಿದ್ರೆ node 6 ಅಲ್ಲಿ, so path 1, path 2, ಈ ಒಂದು 1 dash 2 dash 4 dash 6 ಇಲ್ಲಿ ಹಿಂಗ್ ಬರ್ಬೇಕು, 1 dash 3 dash 5 dash 6 ಅಥವಾ 4 ಇಂದ 5 ಗೆ, ಇಲ್ಲಿ 4 ನೋಡ್ ಅಲ್ಲಿ 6 ಇದೆ ಪ್ಲಸ್ ಇದು 6 4 10 10 ಆಗುತ್ತೆ ಒಂದ್ಸರಿ. ಇಲ್ಲಿಗೆ ಈ ನೋಡ್ ಅಲ್ಲಿ 11 ಇದೆ, 11 plus 2 is 30. ಯಾವ್ದು ಮ್ಯಾಕ್ಸಿಮಮ್? ಇವೆರಡರಲ್ಲಿ 13 ಮ್ಯಾಕ್ಸಿಮಮ್. ಅದನ್ನೇ ಇಲ್ಲಿ ಬರ್ದಿರೋದು, ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ನೀವೇ ಹಿಂಗ್ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಹಂಗೇನೆ ಇದೇನು ಈ ಫಾರ್ಮುಲಾ ಎಲ್ಲ ಬರೀಬೇಕು ಅಂತ ಏನಿಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ಮಾತ್ರ ಬರ್ದಿರೋದು. ಟ್ಯಾಬ್ಲಾ ಕಾಲಮ್ ಅಲ್ಲಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಮೇಲೆ ಯಾವ್ದು ಪ್ಲಸ್ ಯಾವ್ದು ಅಂತ ಬರೆದ್ಬಿಟ್ಟು ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಂಗಾಗಿ ಇವನ್ನೆಲ್ಲ ಬರೀಬೇಕು ಅಂತ ಏನಿಲ್ಲ, ವರ್ಕೌಟ್ ಮಾಡ್ಬೇಕು ಅಂತ ಏನಿಲ್ಲ. ಸೊ ನೀವೇ ಕೂಡ ಕ್ಯಾಲ್ಕುಲೇಟ್ ಮಾಡೋದು ಡೈರೆಕ್ಟ್ ಆಗಿ. ಸೊ therefore, ಸೊ ಇಲ್ಲಿ ನಮ್ದು earliest start time of the node 6 at node 6 is, there are two paths from 4 to 6 and 5 to 6. 4 to 6 ಅಂತ ಅಂದ್ರೆ earliest start time of the node 4 is 6 plus duration of the activity F is 4. Therefore, 6 plus 4 is 10. Similarly, the 5 plus the earliest possible time of the earliest start time of the activity 5 is 11 plus duration of the G is 2. 11 plus 2 is 30. Therefore, you have to consider maximum. So I can do in the forward pass. So therefore, 30 earliest start time of this activity is 13. This is how we have to calculate earliest start time. ಅಷ್ಟೇ, ಇದ್ರಲ್ಲಿ ಏನು ಫಾರ್ಮುಲಾಗಳು ಏನಿಲ್ಲ, ಲಾಜಿಕ್ ಅಷ್ಟೇ. ಸೊ ಇದ್ರ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ಇದನ್ನ ನೋಡ್ಕೊಂಡು ವರ್ಕೌಟ್ ಮಾಡ್ಕೋಬೇಕು, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ therefore ಇದನ್ನ ಲಿಸ್ಟ್ ಮಾಡಿ. ಲಿಸ್ಟ್ ಮಾಡಿದ್ರೆ ಹೇಗೆ? ಲಿಸ್ಟ್ ಮಾಡಿದ್ರೆ ಇದು earliest start time. earliest start time ಅಲ್ಲಿ ಏನಾಯ್ತು, ಇಲ್ಲಿ ಮೇಲೆ ನೋಡಿ, earliest start time of the 1 is 0, ಇಲ್ಲಿ 0. ಸೊ ಇಲ್ಲಿ ಅದು earliest start time is 0. Next, earliest start time of the node 2. Node 2 ಅಂತಂದ್ರೆ this is activity A, this is 4, 0. ಇದು node 1, ಇದು ಕೂಡ 1 1 1 ಅಂತಿದೆಯಲ್ಲ, ಇದು 0 0. earliest start time is 1 1. ಇದು ನೋಡ್ಕೋಬೇಕು ನಾವು ಇಲ್ಲಿ. So earliest start time of this is 0. So therefore, so earliest the list ಮಾಡುವಾಗ 4, this is 2, 2 is 4, 4, 3 is the earliest start time of this is 4, and then 2 is 4, 2 is 4, 3 is 3 ಇದೆಯಲ್ಲ, 3 is 3, and then 4 is 6, 5 is 11, 5 is 11. So 5 is 11, this is 6 is 30. ಸೊ ಹೀಗೆ ನಾವು ಲಿಸ್ಟ್ ಮಾಡಬೇಕು. ಲಿಸ್ಟ್ ಮಾಡಿದಾಗ ನಾವು earliest start time ಇದನ್ನ ನೋಡ್ಬೇಕು. ಯಾವ್ದನ್ನ? ಈ ಒಂದು 1 2 3 4 ಇದೆಯಲ್ಲ, ಇದನ್ನ ನೋಡ್ಕೋಬೇಕು. ಇದ್ರದ್ದು ಟೈಮು earliest start time ಈ ನೋಡ್ಸ್ದು ಇಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ನಮ್ಗೆ ಸೊ earliest finish time ಕ್ಯಾಲ್ಕುಲೇಟ್ ಮಾಡಿ. earliest finish time ಏನು? earliest finish time is equal to expected time plus expected time plus earliest start time. ಇವೆರಡನ್ನು ಕೂಡಿಸ್ಬಿಟ್ರೆ ನಮ್ಗೆ ಬರುತ್ತೆ. ಎಕ್ಸ್ಪೆಕ್ಟೆಡ್ ಟೈಮ್ ಅಂತಂದ್ರೆ ಇಲ್ಲೇ ಇದೆ, ಪ್ಲಸ್ ಇಲ್ಲಿ 0 ಇದೆ, ಇದನ್ನ 0 ಪ್ಲಸ್ ಇವೆರಡನ್ನು ಕೂಡಿಸ್ಬೇಕು ಈ ಕಾಲಮ್ ಅಲ್ಲೇ. ಇದನ್ನೇನು ಮತ್ತೆ ಡಯಾಗ್ರಾಮ್ಗೆ ಹೋಗಕ್ಕಾಗಿಲ್ಲ. 4 plus 0 ಅಂದ್ರೆ ಎಕ್ಸ್ಪೆಕ್ಟೆಡ್ ಟೈಮ್ ಇಸ್ 4, earliest start time is 0. Therefore, 4 plus 0 is 4, 3 plus 0 is 3. Similarly, 2 plus 4 is 6, 7 plus 4 is 11. ಇದನ್ನೇ ಇದು this is 7 plus 4 is 11. So this is 3 plus 6 plus 3 is 9. So 4 plus 6 is 10. ಈ ತರ ಕೂಡಿಸ್ಕೋಬೇಕು ಇಲ್ಲಿ. This is expected time plus earliest start time. ಅದನ್ನ ಎರಡನ್ನು ಕೂಡಿಸಿದಾಗ ಸೊ ನಮ್ಗೆ earliest finish time ಬರುತ್ತೆ. ಸೊ ಇದನ್ನ ನಾವು ಈಸಿ, ಈ ಒಂದು ಟ್ಯಾಬ್ಲೋ ಕಾಲಮ್ ಇದನ್ನ ನಮ್ಮ ಫಿಲ್ ಮಾಡಿದ್ರೆ ಇದು ಫಿಲ್ ಮಾಡೋದು ಈಸಿ. ಇದು ಇವೆರಡು ಕಾಲಮ್, ಇದು ಫಾರ್ವರ್ಡ್ ಪಾಸ್, ಇದು ಎರಡೂ ಕೂಡ ಫಾರ್ವರ್ಡ್ ಪಾಸ್. ನೆಕ್ಸ್ಟ್ ಬ್ಯಾಕ್ವರ್ಡ್ ಪಾಸ್ ಹೋಗೋಣ. ಹಿಂದೆ ಮಾಡೋಕೆ ಫಿನಿಶ್ ಬರೋಣ. ಲೇಟೆಸ್ಟ್ ಫಿನಿಶ್ ಅಂತ earliest finish ಹೋಗೋಣ. ಸೊ ಇದಕ್ಕೆ ಲೇಟೆಸ್ಟ್ ಫಿನಿಶ್ ಮತ್ತೆ ಲೇಟೆಸ್ಟ್ ಸ್ಟಾರ್ಟ್ ಹೋಗೋಣ. ಸೊ ಇದು ಬ್ಯಾಕ್ವರ್ಡ್ ಪಾಸ್. ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಬಂದಾಗ ಹಿಂದೆಯಿಂದ ಲೆಕ್ಕ ಮಾಡಬೇಕು ಇವೆರಡನ್ನ. ಸೊ ಮುಂದೆಯಿಂದ ಲೆಕ್ಕ ಮಾಡೋಂಗಿಲ್ಲ, 1ರಿಂದ 6ಕ್ಕೆ ಹೋಗಂಗಿಲ್ಲ, ಇಲ್ಲಿ 6ರಿಂದ 1ಕ್ಕೆ ಬರ್ಬೇಕು. ಸೊ ಇದನ್ನ ಚೆಕ್ ಮಾಡೋಣ. ಚೆಕ್ ಮಾಡ್ಬೇಕು ಅಂತಂದ್ರೆ ಸೊ ನಾವು ಹೇಗೆ ಫಸ್ಟ್ ನಾವು ಲೇಟೆಸ್ಟ್ ಸ್ಟಾರ್ಟ್ ನ ನೋಡೋಣ. ಲೇಟೆಸ್ಟ್ ಸ್ಟಾರ್ಟ್ ಮತ್ತೆ ಲೇಟೆಸ್ಟ್ ಫಿನಿಶ್. ಇದರಲ್ಲಿ ಫಸ್ಟ್ ಲೇಟೆಸ್ಟ್ ಫಿನಿಶ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಲೇಟೆಸ್ಟ್ ಫಿನಿಶ್ ನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಲೇಟೆಸ್ಟ್ ಫಿನಿಶ್ ಇಸ್ ಇಂಡಿಕೇಟೆಡ್ ವಿತ್ LF, ಲೇಟೆಸ್ಟ್ ಫಿನಿಶ್ LFT.
ಲೇಟೆಸ್ಟ್ ಸ್ಟಾರ್ಟ್ LST ಅಂತಾನು ಮಾಡ್ತಾರೆ. ಎಕ್ಸಾಮಿನೇಷನ್ ಅಲ್ಲಿ ಅವನೇ ಕೊಟ್ಟಿರ್ಬೋದು, ನಾವು ಅಬ್ರಿವೇಟ್ ಮಾಡ್ಕೋಬಹುದು. ಸೊ LF ಅಂತ ಅಬ್ರಿವೇಟ್ ಮಾಡ್ಕೊಂಡಿದೀವಿ. L ಲೇಟೆಸ್ಟ್ ಫಿನಿಶ್ ಆಫ್ ನೋಡ್ 6 ಹಿಂದೆಯಿಂದ ಹೋಗ್ಬೇಕಲ್ಲ. ಲೇಟೆಸ್ಟ್ ಫಿನಿಶ್ ಆಫ್ ದಿ ನೋಡ್ 6 ಇಸ್ ಈಕ್ವಲ್ ಟು ಲೇಟೆಸ್ಟ್ ಫಿನಿಶ್. ಸೊ ಲೇಟೆಸ್ಟ್ ಫಿನಿಶ್ ಇಸ್ ಈಕ್ವಲ್ ಟು, ಸೊ ಇದನ್ನ ES ಏನಿದೆ, ಸಾರಿ ಇಲ್ಲಿ ES ಬರೀಬೇಕು, EF ಆಗಿದೆ. ES ಇಸ್ ಈಕ್ವಲ್ ಟು 30. ES ವ್ಯಾಲ್ಯೂ ಏನಿದೆ, ಅರ್ಲಿಯಸ್ಟ್ ಸ್ಟಾರ್ಟ್ ಏನಿದೆ ಅದ್ರದೇ ವ್ಯಾಲ್ಯೂ ಲೇಟೆಸ್ಟ್ ಫಿನಿಶ್ ಆಗಿ ತಗೋಬೇಕು. ಇಲ್ಲಿ 0 ಅಂತ ತಗೊಂಡ್ವಲ್ಲ, ಹಂಗೆ ಇಲ್ಲಿ ಮ್ಯಾಕ್ಸಿಮಮ್ ಅರ್ಲಿಯಸ್ಟ್ ಸ್ಟಾರ್ಟ್ ಏನಿತ್ತು ಅದ್ರದೇ ವ್ಯಾಲ್ಯೂ 13 ಅಂತ ತಗೋಬೇಕು. ಈ 13 ಅಂತ ತಗೊಂಡ್ಮೇಲೆ ಈಗ ನಮ್ಗೆ 2 ದಾರಿ ಇದೆ, ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ಸೊ ಅರ್ಲಿಯಸ್ಟ್ ಲೇಟೆಸ್ಟ್ ಫಿನಿಶ್ ಅಲ್ಲಿ, ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂತ ಅಂದ್ರೆ ವಿ ಹ್ಯಾವ್ ಟು ಡಿಡಕ್ಟ್, ಕಳಿಬೇಕು. ಯಾವ್ದನ್ನ ಎಫ್ ಆಕ್ಟಿವಿಟಿ ಡ್ಯೂರೇಷನ್ ನ ಕಳಿಬೇಕು. 13 - 4 ಉಳಿದಿದ್ ಬರೀಬೇಕು 9. ಸೊ 13 - 2 11. ಸೊ ಈ ತರ ಕಳಿಬೇಕು. ಹೋಗ್ತಾ ಕಳ್ಕೊಂಡ್ರು, ಈ ಕಡೆಯಿಂದ ಬರೋ ಕೂಡಿಸ್ಕೊಂಡ್ ಬಂದ್ವಿ, ಈ ಕಡೆಯಿಂದ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಕಳ್ಕೊಂಡು ಹೋಗ್ಬೇಕು. ಸೊ ದೇರ್ಫೋರ್ 13 - 4 ಇದ್ದು ಲೇಟೆಸ್ಟ್ ಫಿನಿಶ್ ನೋಡ್ದು ಎಷ್ಟಪ್ಪ ಅಂತಂದ್ರೆ 13 - 4 is 9. ಸೊ ಲೇಟೆಸ್ಟ್ ಫಿನಿಶ್ ಇದ್ರ ನೋಡ್ಸು, ಇದು ನೋಡ್ ಎಷ್ಟಪ್ಪ ಅಂತಂದ್ರೆ 9 - 2 is 7. 9 - 2 is 7. ಬಟ್ ಇಲ್ಲಿ 7 ಇದೆ, ಮಿನಿಮಮ್ ತಗೋಬೇಕು. ಇಲ್ಲಿ ಬರುವಾಗ ಮ್ಯಾಕ್ಸಿಮಮ್ ತಗೊಂಡ್ವಿ, 2 ನೋಡಿದ್ರೆ 2 ದಾರಿಲಿ ಯಾವ್ದು ಹೆಚ್ಚು ಬಂತು ಅದು ತಗೊಂಡ್ವಿ. ಇಲ್ಲಿ 2 ದಾರಿ ಇದೆ, ಇಲ್ಲಿಂದ ಇನ್ನೊಂದ್ ದಾರಿ ಇದೆ, ಇದರಲ್ಲಿ ಮಿನಿಮಮ್ ಯಾವ್ದು ಬರುತ್ತೆ ತಗೋ. ಈಗ ನೋಡಿ, ಈಗ 9 - 2 ಇದ್ರದ್ದು ನೋಡ್ದು ಲೇಟೆಸ್ಟ್ ಫಿನಿಶ್ ವ್ಯಾಲ್ಯೂ 9. ಸೊ ಇದ್ರದ್ದು ವ್ಯಾಲ್ಯೂ ಡ್ಯೂರೇಷನ್ 2. ಸೊ ದೇರ್ಫೋರ್ 9 - 2 is 7. ಇದನ್ನ ನೋಡ್ದು ಲೇಟೆಸ್ಟ್ ಫಿನಿಶ್. ಬಟ್ ಇದನ್ನ 7 ಅಂತ ತಗೊಳಂಗಿಲ್ಲ, ಈ ದಾರಿಲಿ ಚೆಕ್ ಮಾಡ್ಬೇಕು. ಸೊ ಇದು 13 - 2 is 11. 11 - 7. 11, the latest finish of the node 5 is 11. Minus of the duration of the activity D is 7. Therefore, it is become 4. Therefore, 4 ಮತ್ತೆ 7 ಅಲ್ಲಿ ಯಾವ್ದು ಮಿನಿಮಮ್? ಸೊ 4. ಸೊ ಅದನ್ನ ನಾವು 4 ತಗೋ. ಸೊ ಹೀಗೆ, ಸೊ 4 - 4 is 0. ಈ ನೋಡಿಂದ ಈ ನೋಡ್ ಬರ್ಬೇಕಾದ್ರೆ ಲೇಟೆಸ್ಟ್ ಫಿನಿಶ್ ಅಂಡ್ ಲೇಟೆಸ್ಟ್ ಫಿನಿಶ್ ನ ಈ ನೋಡ್ ನೋಡ್ 1 ಕಂಡುಹಿಡಿಬೇಕಂದ್ರೆ ದ ವ್ಯಾಲ್ಯೂ ಆಫ್ ದಿ ನೋಡ್ ಲೇಟೆಸ್ಟ್ ಫಿನಿಶ್ ಇನ್ ದಿ ನೋಡ್ 2 minus of the duration of the activity 4 is 0. Similarly, node 3 ಇಲ್ಲಿ 11 ಬಂತು, 11 - 6. So 11 - 6 is 5. So ಇಲ್ಲಿ 5 ಬಂತು. 5 - 3 is 2. 5 - 3 is 2. ಬಟ್ ಇಲ್ಲಿ ಮಿನಿಮಮ್ ವ್ಯಾಲ್ಯೂ, ಈ ದಾರಿಯಿಂದ ಬರೋದು ಮಿನಿಮಮ್ ವ್ಯಾಲ್ಯೂ ತಗೋಬೇಕು, ದಟ್ ಇಸ್ 0 ಅಂತ ಹೇಳಿ ತಗೋ. ಸೊ ಇದನ್ನ ಟ್ಯಾಬ್ಲೆಟ್ ಮಾಡ್ಬೇಕು, ಲೇಟೆಸ್ಟ್ ಫಿನಿಶ್ ಮತ್ತೆ ಲೇಟೆಸ್ಟ್ ಇದನ್ನ. ಸೊ ಲೇಟೆಸ್ಟ್ ಫಿನಿಶ್ ಲೇಟೆಸ್ಟ್ ಸ್ಟಾರ್ಟ್ ಅಲ್ಲಿ ಲೇಟೆಸ್ಟ್ ಇದ್ರಲ್ಲಿ ನಾವು ಟ್ಯಾಬ್ಲೆಟ್ ಏನ್ ಲೆಕ್ಕ ಮಾಡಿದೀವಿ ಅದನ್ನ ಟ್ಯಾಬ್ಲೆಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಟ್ಯಾಬ್ಲೆಟ್ ಮಾಡುವಾಗ ಕೆಳಗಡೆಯಿಂದ ಮಾಡ್ಬೇಕು, ಯಾಕಂದ್ರೆ ಆಕ್ಟಿವಿಟಿ 6 ಇಂದ ಮಾಡ್ತೀವಿ. ಇದು 6, ಇದು 6, ಇದು 5. ಇಲ್ಲಿ ನೋಡ್ಬೇಕು, ಬ್ಯಾಕ್ವರ್ಡ್ ಪಾಸ್ ಇದು 6 ಇಂದ ಬರ್ತಾ ಇದೀವಿ ನಾವು. ಅದರಿಂದ ಟ್ಯಾಬ್ಲೆಟ್ ಮಾಡುವಾಗ ಮೊದಲು ಅರ್ಲಿಯಸ್ಟ್ ಫಿನಿಶ್ ನ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ನ 1 2 ಇಲ್ಲಿ ನೋಡಿದ್ವಿ. 1 2 ಈ ಇದ್ರಲ್ಲಿ ನೋಟ್ ನಂಬರ್ ಅಲ್ಲಿ 1-2 1 2 ಈ ನಂಬರ್ ಗಳನ್ನ ನೋಡಿದ್ವಿ ಈ ಕಡೆ ಲೈನ್ ಅಲ್ಲಿ. ಈಗ 6 5 ಈ ಕಡೆ ಬ್ಯಾಕ್ವರ್ಡ್ ಪಾಸ್ ನೋಡ್ಕೊಂಡು ಹೋಗ್ಬೇಕು. 6 ಇಂದ 5 5 ಇಂದ ಹೀಗೆ 6 6 ಮಾಡಬೇಕು. 6 ಗೆ ಎಷ್ಟು 13 ಇದೆ. ಸೊ 5 ಗೆ ಎಷ್ಟು 11 ಇದೆ. 5 5 4 ಗೆ ಎಷ್ಟು 9 ಇದೆ. ಸೊ 3 ಗೆ ಎಷ್ಟು 5 ಇದೆ. ಸೊ 2 ಗೆ ಎಷ್ಟು 4 ಇದೆ. ಸೊ therefore these are all the values of the latest finish. ಹಂಗಾದ್ರೆ ಲೇಟೆಸ್ಟ್ ಸ್ಟಾರ್ಟ್ ಹೆಂಗ್ ಬರುತ್ತೆ ಸರ್ ಅಂತಂದ್ರೆ ಲೇಟೆಸ್ಟ್ ಸ್ಟಾರ್ಟ್ ಗೆ ಇದು ಮೈನಸ್, ಸೊ ಲೇಟೆಸ್ಟ್ ಸ್ಟಾರ್ಟ್ ಇಸ್ ಈಕ್ವಲ್ ಟು ಲೇಟೆಸ್ಟ್ ಫಿನಿಶ್ ಮತ್ತೆ ಎಕ್ಸ್ಪೆಕ್ಟೆಡ್ ಟೈಮ್. ಸೊ ಈ ಕಾಲಮ್ ಇದೆ, ಈ ಕಾಲಮ್ ಕಳಿಬೇಕು. ನಾವು ಮೊದಲು ಮಾಡಿದ್ವಲ್ಲ, ಈ ಕಾಲಮ್ ಲೇಟೆಸ್ಟ್ ಎಕ್ಸ್ಪೆಕ್ಟೆಡ್ ಇದು ಅರ್ಲಿಯಸ್ಟ್ ಫಿನಿಶ್ ಮಾಡ್ಬೇಕಾದ್ರೆ ಸೊ ದಿಸ್ ಕಾಲಮ್ ಮೈನಸ್ ದಿಸ್, ಸೊ ಕಂಡುಹಿಡಿದಿದೀವಲ್ಲ. ಹಂಗಾಗಿ ಇಲ್ಲೂ ಕೂಡ ಲೇಟೆಸ್ಟ್ ಫಿನಿಶ್ ಕಂಡುಹಿಡ್ಕೊಂಡು ಅದರಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಟೈಮ್ ನ ಕಳೆದಾಕಿದ್ರೆ ಉಳಿದಿರೋದೇ ಲೇಟೆಸ್ಟ್ ದ ಸ್ಟಾರ್ಟ್. ಸೊ ಹಂಗಾಗಿ 4 - ಇಲ್ಲಿದೆ ನೋಡಿ, ಲೇಟೆಸ್ಟ್ ಸ್ಟಾರ್ಟ್ ಇಸ್ ಈಕ್ವಲ್ ಟು LS ಇಸ್ ಈಕ್ವಲ್ ಟು ಲೇಟೆಸ್ಟ್ ಫಿನಿಶ್ ಅಂದ್ರೆ ಈ ಕಾಲಮ್ ಮೈನಸ್ ಎಕ್ಸ್ಪೆಕ್ಟೆಡ್ ಟೈಮ್, ಈ ಕಾಲಮ್ expected time. Therefore 4 - 4 is 0. So 5 - 3 is 2. So 9 - 2 is 7. So 11 - 7 is 4. So 11 - 6 is 5. So ಈ ತರ ನಾವು ಲೆಕ್ಕ ಮಾಡ್ಕೊಂಡಿದೀವಿ. ಸೊ ಈಗ ಈ ನಂಬರ್ಸ್ ಎಲ್ಲ ಬಂದಾದ್ಮೇಲೆ ಈ ನಂಬರ್ ನ ಇಲ್ಲಿ ಇನ್ಕಾರ್ಪೊರೇಟ್ ಲೇಟೆಸ್ಟ್ ಫಿನಿಶ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಯಾವುದು, ಇದೊಂದು ಲೇಟೆಸ್ಟ್ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಡೈರೆಕ್ಟ್ ಲೆಕ್ಕ ಮಾಡಿದ್ದು ಅರ್ಲಿಯಸ್ಟ್ ಸ್ಟಾರ್ಟ್ ಅಂಡ್ ಲೇಟೆಸ್ಟ್ ಫಿನಿಶ್, ಇವೆರಡನ್ನ ನಾವು ಇಲ್ಲಿ ಬರ್ದಿದ್ದೀವಿ. ಸೊ ಇವೆರಡನ್ನು ಟ್ಯಾಬ್ಲೋ ಕಾಲಮ್ ಅಲ್ಲಿ ಕಂಡು ಎಕ್ಸ್ಪೆಕ್ಟೆಡ್ ಟೈಮ್ ಜೊತೆ ನಾವು ಡಿಡಕ್ಟ್ ಮಾಡಿದ್ವಿ. ಯಾವುದು ಲೇಟ್ ಎಕ್ಸ್ಪೆಕ್ಟೆಡ್ ಅರ್ಲಿಯಸ್ಟ್ ಫಿನಿಶ್ ಅಂಡ್ ಲೇಟೆಸ್ಟ್ ಸ್ಟಾರ್ಟ್, ಇವೆರಡನ್ನು ಕೂಡ ನಾವು ಕಳಿಯೋದ್ರಿಂದ ಇದು ಎಕ್ಸ್ಪೆಕ್ಟೆಡ್ ಟೈಮ್ ಇಂದ ಕಳಿಯೋದ್ರಿಂದ ನಾವು ಕಂಡುಕೊಂಡಿದ್ವಿ. ಸೊ ಇವೆರಡು ಫಾರ್ವರ್ಡ್ ಪಾಸು, ಇದೆರಡು ಬ್ಯಾಕ್ವರ್ಡ್ ಪಾಸು. ಈಗ ನಾವು ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಈ ಅರ್ಲಿಯಸ್ಟ್ ಸ್ಟಾರ್ಟ್ ಮತ್ತೆ ಲೇಟೆಸ್ಟ್ ಫಿನಿಶ್ ನ ಬರ್ಕೊಂಡು ಬಂದಿದ್ದೀವಿ. ಇದನ್ನ ನಾವು ಉಪಯೋಗಿಸ್ಕೊಂಡು ಕ್ರಿಟಿಕಲ್ ಪಾತ್ ಕಂಡುಹಿಡಿಬೋದು. ಹೇಗ್ ಮಾಡೋದು ಅಂತ ಹೇಳಿ ನಾವು ನೋಡೋಣ. ಸೊ ಹೆಂಗ್ ಮಾಡೋದು ಕ್ರಿಟಿಕಲ್ ಆಕ್ಟಿವಿಟಿ ಅಂತಂದ್ರೆ, ಸೊ ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂತಂದ್ರೆ
ಕ್ರಿಟಿಕಲ್ ಆಕ್ಟಿವಿಟಿಯಲ್ಲಿ ಸೊ ಆಕ್ಟಿವಿಟಿ ಡಿಫರೆನ್ಸ್ ಆಫ್ ES ಅಂಡ್ LF ಅಂತ ಅಂದ್ರೆ ಅಲ್ಲಿ ಸ್ಟಾರ್ಟ್ ಅಂತ ಲೇಟೆಸ್ಟ್ ಫಿನಿಶ್ ಇಸ್ 0. ಅವೆರಡರದ್ದು ಡಿಫರೆನ್ಸ್ 0. ಫಾರ್ ಎಕ್ಸಾಂಪಲ್ ಯು ಸಿ ಹಿಯರ್ ಅರ್ಲಿಯಸ್ಟ್ ಸ್ಟಾರ್ಟ್ ಅರ್ಲಿಯಸ್ಟ್ ಫಿನಿಶ್ 13 - 13 ಒಂದೇ ಇರುತ್ತೆ. ಎರಡು ಡಿಫರೆನ್ಸ್ 0 ಆಗಿರುತ್ತೆ ಅಥವಾ ಒಂದೇ ಇರುತ್ತೆ. 13 - 13 ಇಸ್ 0 ಅಥವಾ ಒಂದೇ, ಎರಡು ಒಂದೇ. ಸಿಮಿಲರ್ಲಿ ಇಲ್ಲಿ 11 - 11 ಇಸ್ 0 ಒಂದೇ ಇರುತ್ತೆ. ಸೊ ಇಲ್ಲಿ 4 - 4 ಇಸ್ 0. ಸೊ 0 - 0 ಇಸ್ 0. ಸೊ ಇಲ್ಲಿ ನೋಡಿ ಡಿಫರೆನ್ಸ್ ಇದೆ ಈ ನೋಡ್ಗಳಲ್ಲಿ. ಸೊ ದೇರ್ ಫೋರ್ ಈ ಪಾತ್ ಅನ್ನ ನಾವು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ದೇರ್ ಫೋರ್ ಈಗ ಆವಾಗ ಮಾರ್ಕ್ ಮಾಡಬೇಕು. ಸೊ ಕ್ರಿಟಿಕಲ್ ಪಾತ್ ಡ್ಯೂರೇಷನ್ ಲೆಕ್ಕದಲ್ಲೂ ಇಲ್ಲಿ ಹೌದು. ಸೊ ಇದರಲ್ಲಿ ಕ್ರಿಟಿಕಲ್ ಆಕ್ಟಿವಿಟೀಸ್ ಲೆಕ್ಕದಲ್ಲೂ ಕೂಡ ಇದು ಹೌದು. ಸೊ ಇಲ್ಲಿ ನೋಟ್ಸ್ ಅಲ್ಲಿ ದ ಡಿಫರೆನ್ಸ್ ಆಫ್ ದ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೇಳ್ತಾನೆ ಅರ್ಲಿಯಸ್ಟ್ ಸ್ಟಾರ್ಟ್ ಅಂದ್ರೆ latest finish, the difference in the along the critical path, the difference between earliest start and the latest finish is 0 ಅಂತ ಕೊಟ್ಬಿಟ್ಟು 0 ಮ್ಯಾಕ್ಸಿಮಮ್ ಮಿನಿಮಮ್ ಏನೋ ಕೊಟ್ಟಿರ್ತಾನೆ, 0 ಆಯ್ಕೆ ಮಾಡ್ಬೋದು. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅನುಕೂಲ ಆಗುತ್ತೆ. ಸೊ ಇದನ್ನ ಲೆಕ್ಕ ಮಾಡ್ಲಿಕ್ಕೆ ನಮ್ಗೆ ಗೊತ್ತಾಯ್ತು. ಸೊ ಹಂಗಾಗಿ ಇದನ್ನ ಲೇಟೆಸ್ಟ್ ಫಿನಿಶ್ ಮತ್ತೆ ಲೇಟೆಸ್ಟ್ ಸ್ಟಾರ್ಟ್ ಏನಿದೆ ನಾವು ಇದನ್ನ ಮತ್ತೆ ಇನ್ನೊಂದ್ಸರಿ ನೋಡೋಣ. ಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ಸರ್ ಅಂತ ಅಂದ್ರೆ ಮತ್ತೆ ನೋಡೋಣ. ಈ ಒಂದು ಕ್ರಿಟಿಕಲ್ ಪಾತ್ ಕಂಡುಹಿಡಿಯುವಾಗ ನಾವು ಇದನ್ನ ಆಕ್ಟಿವಿಟೀಸ್ ನ ಇನ್ನೊಂದು ಮಾರ್ಗದಲ್ಲಿ ಕಂಡುಹಿಡಿಯುವಾಗ ನಾವು ಆಕ್ಟಿವಿಟಿಯಲ್ಲಿ ಏನ್ ಡ್ಯೂರೇಷನ್ ಹೇಳಿದ್ವಿ, ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತ ಹೇಳಿದ್ವಿ. ಅದಕ್ಕೆ ಒಂದು ಸ್ಟಾರ್ಟ್ ಮತ್ತೆ ಫಿನಿಶ್ ಇರುತ್ತೆ. ಈ ಸ್ಟಾರ್ಟ್ ಮತ್ತೆ ಫಿನಿಶ್ ನ ಅರ್ಲಿಯಸ್ಟ್ ಸ್ಟಾರ್ಟ್ ಮತ್ತೆ ಲೇಟೆಸ್ಟ್ ಸ್ಟಾರ್ಟ್ ಅಂತ ಕರಿತೀವಿ. ಮತ್ತೆ ಫಿನಿಶ್ ನ ನಾವು ಅರ್ಲಿಯಸ್ಟ್ ಫಿನಿಶ್ ಮತ್ತೆ ಲೇಟೆಸ್ಟ್ ಫಿನಿಶ್ ಅಂತ ಕರಿತೀವಿ. ಸೊ ಅರ್ಲಿಯಸ್ಟ್ ಸ್ಟಾರ್ಟ್ ಮತ್ತೆ ಅರ್ಲಿಯಸ್ಟ್ ಫಿನಿಶ್ ನ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಲೆಕ್ಕ ಮಾಡ್ತಾ ಹೋಗ್ತೀವಿ. ಫಾರ್ವರ್ಡ್ ಪಾಸ್ ಅಲ್ಲಿ ಲೇಟೆಸ್ಟ್ ಸ್ಟಾರ್ಟ್ ಮತ್ತೆ ಲೇಟೆಸ್ಟ್ ಫಿನಿಶ್ ನ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಮಾಡ್ತೀವಿ. ಬ್ಯಾಕ್ವರ್ಡ್ ಪಾಸ್ ಅಂತ ಅಂದ್ರೆ 2 ರಿಂದ 1 ಹಿಂದ್ಗಡೆಯಿಂದ ಬರ್ತೀವಿ. ಸೊ ಇದನ್ನ ಫಾರ್ವರ್ಡ್ ಪಾಸ್ ಆದ್ರೆ ಅರ್ಲಿಯಸ್ಟ್ ಸ್ಟಾರ್ಟ್ ನ ಮುಂದೆಯಿಂದ ಹೋಗ್ತೀವಿ 1 ರಿಂದ 2 ಅಂದ್ರೆ ನೋಡ್ 1 ಟು ನೋಡ್ 2, ಅಥವಾ ಬ್ಯಾಕ್ವರ್ಡ್ ಪಾಸ್ ಅಂದ್ರೆ ನೋಡ್ 2 ಟು ನೋಡ್ 1. ಈ ತರ ನಾವು ಲೆಕ್ಕ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಡ್ಯೂರೇಷನ್ ನ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಅಂತ ಹೇಳಿದ್ವಿ. So example ತಗೊಂಡಿದೀವಿ. These are all the activities, these are all the node numbers and duration of each activity is given in the network diagram. This is the network diagram. ಇದರಲ್ಲಿ ನಮಗೆ ಕ್ರಿಟಿಕಲ್ ಪಾತ್ ನ ಐಡೆಂಟಿಫೈ ಮಾಡಕ್ ಹೇಳಿದ್ದಾರೆ. Then as regular method of identifying the critical path is this. This is how in which we have 3 paths in this network diagram. Along the 3 paths we have the duration. We calculated the duration of the by adding the duration of each activity. We came to know that the duration of the project along the each path is 10 days or 10 units or 13 ಮತ್ತೆ 11. So this is the maximum duration required along this path. Therefore the maximum duration path is called as critical path. ಈ path ಅನ್ನು ನಾವು critical path ಅಂತ ಕರಿತೀವಿ. So ಈ activities ನ A, D, G ಈ activity ನ critical activity ಅಂತ ಕರಿತೀವಿ. ಸೊ ಇದರಲ್ಲಿ ನಮಗೆ ಕ್ರಿಟಿಕಲ್ ಆಕ್ಟಿವಿಟಿ ಐಡೆಂಟಿಫೈ ಮಾಡುವಂದಾಗ್ಲೂ A-D-G ಆರ್ ದಿ ಕ್ರಿಟಿಕಲ್ ಆಕ್ಟಿವಿಟಿ ಅಂತ ಬರೀಬೇಕು. ಕ್ರಿಟಿಕಲ್ ಪಾತ್ ಐಡೆಂಟಿಫೈ ಮಾಡಕ್ ಬರ್ದಾಗ್ಲೂ ಬರೀಬೇಕು. ಸೊ ಅದಿರುತ್ತೆ. ಅದನ್ನ ನಾವು ತಿಳ್ಕೊಂಡಿದ್ವಿ. ಇದನ್ನ ನಾವು ಟ್ಯಾಬ್ಲೆಟ್ ಮಾಡ್ತೀವಿ. ಏನದು ನಾವು ಆಕ್ಟಿವಿಟಿ ಮತ್ತೆ ನಮ್ಮ ಇದನ್ನ ಯಾವ್ದು ನೋಡ್ ನಂಬರ್ಸ್ ಮತ್ತೆ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಕಂಪ್ಲೀಷನ್ ಟ್ಯಾಬ್ಲೆಟ್ ಮಾಡಿದ್ವಿ. ಈಗಾಗಲೇ ಟ್ಯಾಬ್ಲೇಷನ್ ಆಗಿದೆ. ಇದನ್ನೇ ಕ್ರಮದಲ್ಲಿ ಹೋಗ್ತೀವಿ. ಫಾರ್ವರ್ಡ್ ಪಾಸ್ ಅಲ್ಲಿ ಇದನ್ನ ನೋಡ್ತೀವಿ, ಈ ನಂಬರ್ ನೋಡ್ತೀವಿ. ಈ ನೋಡ್ ನಂಬರ್ ಅಲ್ಲಿ ಆಕ್ಟಿವಿಟಿಯಲ್ಲಿ ಫಾರ್ವರ್ಡ್ ಪಾಸ್ ಅಲ್ಲಿ ಈ ನಂಬರ್ಸ್ ನ ನೋಡ್ತೀವಿ, ಲೆಫ್ಟ್ ಸೈಡ್ ಇರೋ ನಂಬರ್ ನೋಡ್ತೀವಿ. ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಕೆಳಗಿಂದ ಈ ತರ ನಂಬರ್ ನೋಡ್ತೀವಿ, ಈ ಬ್ಯಾಕ್ವರ್ಡ್ ರೈಟ್ ಸೈಡ್ ಅಲ್ಲಿ ಇರೋ ನಂಬರ್ ನೋಡ್ತೀವಿ. ಫಾರ್ವರ್ಡ್ ಪಾಸ್ ಇಸ್ ದಿಸ್, ಬ್ಯಾಕ್ವರ್ಡ್ ಪಾಸ್ ಇಸ್ ದಿಸ್. ಸೊ ವ್ಯಾಲ್ಯೂ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನ ಎಂಟ್ರಿ ಮಾಡ್ಬೇಕು ಅಂತ ಅಂದ್ರೆ ನೋಡ್ ನಂಬರ್ಸ್ ಅಲ್ಲಿ ಫಾರ್ವರ್ಡ್ ಪಾಸ್ ಅಲ್ಲಿ ಬರುವಾಗ ಇದನ್ನ ಈ ನೋಡ್ ನಂಬರ್ಸ್ ಎಲ್ಲ ವ್ಯಾಲ್ಯೂ ಇಲ್ಲಿ ಎಂಟ್ರಿ ಮಾಡ್ಬೇಕು. ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಇದ್ದಾಗ ಈ ನೋಡ್ ನಂಬರ್ ವ್ಯಾಲ್ಯೂಸ್ ನ ನೋಡ್ಕೊಂಡು ಎಂಟ್ರಿ ಮಾಡ್ಬೇಕು. ದಟ್ ಇಸ್ ದ ಕಂಡೀಷನ್. ಸೊ ನಾವು ನೆಕ್ಸ್ಟ್ ಬಂದಾಗ ಇದರಲ್ಲಿ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದಂಗೆ ಅರ್ಲಿಯಸ್ಟ್ ಫಿನಿಶ್. ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ನ ಕಂಡಿಡ್ತೀವಿ, ಫಿನಿಶ್ ಟೈಮ್ ನ ಟೇಬಲ್ ಅಲ್ಲಿ ಇದನ್ನ ಎಕ್ಸ್ಪೆಕ್ಟೆಡ್ ಟೈಮ್ ಜೊತೆ ಡಿಡಕ್ಟ್ ಮಾಡೋದ್ರಿಂದ ನಮ್ಗೆ ಬರುತ್ತೆ. ಸೊ ಇಲ್ಲಿ ಲೇಟೆಸ್ಟ್ ಫಿನಿಶ್ ಕಂಡಿಡ್ತೀವಿ, ಈ ಅರ್ಲಿಯಸ್ಟ್ ಎಕ್ಸ್ಪೆಕ್ಟೆಡ್ ಟೈಮ್ ನಲ್ಲಿ ಕಳೆಯೋದ್ರಿಂದ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಬರುತ್ತೆ. ಸೊ ಇದು ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನೆಕ್ಸ್ಟ್ ಬಂದಾಗ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ನ ಕಂಡುಹಿಡಿಬೇಕು ಅಂತ ನಾವು ಹೊರಟ್ವಿ. ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ನ ಕಂಡುಹಿಡಿಬೇಕು ಅಂತಂದ್ರೆ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ನೋಡ್ 1 ಕಂಡುಹಿಡಿಬೇಕಾದ್ರೆ ಇದು ಸ್ಟಾರ್ಟಿಂಗ್ ಆಕ್ಟಿವಿಟಿ. therefore earliest start time is only 0. so earliest start time of the node 2 ಅಂತ ಕೇಳಬೇಕಾದ್ರೆ earliest start time of the node 1 plus the duration of the activity 4, the activity A. therefore 4 days ಅಥವಾ 4 unit. there 0 plus 4 is 4. so therefore ಇಲ್ಲಿ ಬಂದಾಗ earliest start of this activity node 1 is 0. Similarly, the earliest start of this activity, A in node, this node 2 is 4.
because it's 0 plus 4 is 4. Similarly, the node 3 is 0 plus 3 is 3. Similarly, all the nodes will be calculated in this manner. So suppose if you come across with the two paths, the highest value will be considered for the so what is that earliest start time, highest value na ತಗೋಬೇಕು. For example, ಇಲ್ಲಿ ಎರಡು ಪಾತ್ ಬರುತ್ತೆ. ಇದರಲ್ಲಿ ಎರಡು ಪಾತ್ ಅಲ್ಲಿ ಯಾವುದು earliest time ಕಂಡುಹಿಡಿಯಕ್ಕೆ ಯಾವುದು maximum ಬರುತ್ತೆ ಅದನ್ನ ಹಾಕಬೇಕು. ಇಲ್ಲಿ 11 ಬಂತು, 11 ಹಾಕ್ತೀವಿ. Similarly, we have two paths for this. 6 ನೋಡ್ಗೆ ಎರಡು ಪಾತ್ ಇರುತ್ತೆ, ಈ ಕಡೆಯಿಂದ ಒಂದು ಈ ಕಡೆಯಿಂದ, F ಇಂದ ಒಂದು G ಇಂದ ಒಂದು. ಸೊ ಇದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದು ತಗೋ. ಸೊ ಹಾಗಾಗಿ ಇದನ್ನ ಅಸೈನ್ ಮಾಡಿದೀವಿ, ಇದನ್ನ ನಾವು ಟ್ಯಾಬ್ಲೆಟ್ ಮಾಡಿದೀವಿ. ಇದು ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ನ ಟ್ಯಾಬ್ಲೆಟ್ ಮಾಡಿದ್ವಿ. ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ನ ಮಾಡಿದ್ವಿ, ಅರ್ಲಿಯೆಸ್ಟ್ ಫಿನಿಶ್ ಟೈಮ್ ನ is equal to earliest start time plus expected time of completion. So therefore, earliest start time ಏನಿದೆ ಅದರ ವ್ಯಾಲ್ಯೂ plus expected time of completion 4 plus 0 is 4. ಆ ತರ ನಾವು ಲೆಕ್ಕ ಮಾಡ್ಕೊಂಡಿದೀವಿ. ಲೆಕ್ಕ ಆದ್ಮೇಲೆ ನೆಕ್ಸ್ಟ್ ಲೇಟೆಸ್ಟ್ ಟೈಮ್ ಅಂಡ್ ಲೇಟೆಸ್ಟ್ ಫಿನಿಶ್ ನ ಈ ಒಂದು ಪ್ರಾಜೆಕ್ಟ್ ಗೆ ಅಥವಾ ನೆಟ್ವರ್ಕ್ ಡಯಾಗ್ರಾಮ್ ಕಂಡುಹಿಡಿಬೇಕಾದ್ರೆ ಇದನ್ನ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಕಂಡುಹಿಡಿಬೇಕು. ಅಂದ್ರೆ ಹಿಂದೆಯಿಂದ ಕಂಡುಹಿಡಿಬೇಕು. ನೋಡ್ 6 ಇಂದ ನೋಡ್ 1 ಹೋಗ್ಬೇಕು, ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಹೋಗ್ಬೇಕಾಗತ್ತೆ. ಈ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಹೋಗೋದು ಅಂತಂದ್ರೆ ಈ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆ ನಾವು ಸ್ಟಾರ್ಟ್ ಪಾಯಿಂಟ್ ಅಲ್ಲಿ 0 ತಗೊಂಡ್ವಿ, ಅರ್ಲಿಯೆಸ್ಟ್ ಪಾಸಿಬಲ್ ಟೈಮ್ 0. ದೇರ್ಫೋರ್ ಇಲ್ಲಿ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಗೊತ್ತಿದೆ, ಅದರಿಂದ ನಾವು ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಅಂಡ್ ಲೇಟೆಸ್ಟ್ ಫಿನಿಶ್ ಟೈಮ್ ಎರಡನ್ನ ಕಂಡುಹಿಡಿಬೇಕು. ಎರಡನ್ನ ಕಂಡುಹಿಡಿಬೇಕಾದ್ರಲ್ಲಿ ಮೊದಲು ಲೇಟೆಸ್ಟ್ ಫಿನಿಶ್ ಟೈಮ್ ನ ಕಂಡುಹಿಡ್ಕೋಬೇಕು. ಲೇಟೆಸ್ಟ್ ಫಿನಿಶ್ ಟೈಮ್ ನಲ್ಲಿ ಕಂಡುಹಿಡಿಬೇಕಂದ್ರೆ ಇದರಲ್ಲಿ ಲೇಟೆಸ್ಟ್ ಫಿನಿಶ್ ಟೈಮ್ ಫಾರ್ ದಿ 6 ನೋಡ್ 6 ಅಥವಾ ಸ್ಟಾರ್ಟಿಂಗ್ ನೋಡ್ ಇನ್ ದಿ ಬ್ಯಾಕ್ವರ್ಡ್ ಪಾಸ್ is equal to earliest starting time, that is equal to LF is equal to LS ES. ಸೊ ಇಲ್ಲಿ 13 ಇದೆ, 13 ಅಸೈನ್ ಮಾಡಬೇಕು. ಈ ನೋಡಿಂದ LF ಕಂಡುಹಿಡಿಬೇಕು ಅಂತಂದ್ರೆ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಕಂಡುಹಿಡಿಬೇಕು ಅಂದ್ರೆ ಈ ನೋಡ್ಗೆ ಹೋಗ್ಬೇಕು ಅಂದ್ರೆ ಈ ಒಂದು ಆಕ್ಟಿವಿಟಿ ಡ್ಯೂರೇಷನ್ ನ ಕಳಿಬೇಕು. ಅಂದ್ರೆ ಕಳೆದ we have to deduct it. 13 minus 4 is 9. So 13 minus 2 is 11. ಸೊ ಎರಡು ಸಿಂಪಲ್. ಬಟ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದಾಗ ಈ ನೋಡ್ಗೆ ಪಾಸ್ ಮಾಡ್ಬೇಕು, ಲೇಟೆಸ್ಟ್ ಫಿನಿಶ್ ಟೈಮ್ ಕಂಡುಹಿಡಿಬೇಕು ಅಂದಾಗ ಈ ನೋಡ್ಗೆ ಎರಡು ಮಾರ್ಗಗಳಿದೆ, 6, 4, 2. ಸಿಮಿಲರ್ಲಿ 6, 5, 2 ಎರಡು ಮಾರ್ಗ ಇದೆ. ಹಂಗಾಗಿ ಈ ಮಾರ್ಗದಲ್ಲಿ ಲೇಟೆಸ್ಟ್ ಫಿನಿಶ್ ಟೈಮ್ ಇಸ್ 9. 9 minus 2 is 7. ಬಟ್ ಈ 11 ಇದೆ, 11 minus 7 is 4. ಯಾವುದು ಮಿನಿಮಮ್ ಇದೆ ತಗೋಬೇಕು. ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ತಗೋಬೇಕು, ಫಾರ್ವರ್ಡ್ ಪಾಸ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ತಗೋಬೇಕು. ಇದರಿಂದ therefore we have considered the minimum value. So similarly we have two paths. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ 1 ಗೆ ಇಲ್ಲಿಂದ 2 ಇಂದನೂ 1 ಬರ್ಬೋದು, 3 ಇಂದನೂ 1 ಬರ್ಬೋದು. ಸೊ ಅದರಿಂದ ಎರಡು ವ್ಯಾಲ್ಯೂ ಬರುತ್ತೆ, ಅದರಲ್ಲಿ ಮಿನಿಮಮ್ ವ್ಯಾಲ್ಯೂ ತಗೋಬೇಕು. ಉದಾಹರಣೆ ಇದ್ರದ್ದು ಲೇಟೆಸ್ಟ್ ಫಿನಿಶ್ ಟೈಮ್ is 4 minus 4 is 0. So similarly this is 5, latest finish time is 5 minus 3 is 2. Therefore you have to consider minimum value of 0. ಎರಡು ವ್ಯಾಲ್ಯೂ ಇದೆ, 0 minus 3 ಇದು 0 ತಗೋಬೇಕು. ಅದನ್ನ ನಾವು ಲೆಕ್ಕ ಮಾಡಿದೀವಿ. ಇಲ್ಲಿ there are two values. ಸೊ ಇದನ್ನ ಲೆಕ್ಕ ಮಾಡಿ ಹೇಳಿದೀವಿ. ಅದನ್ನ ಲೆಕ್ಕ ನಂತರ ಅಂದ್ರೆ ನಾನು ಇಲ್ಲಿ ಬರ್ದಿಲ್ಲ, ಬಟ್ ಯು ಹ್ಯಾವ್ ಟು ಡೂ ಇಟ್. ಇದನ್ನ ಮಾಡಿದ್ಮೇಲೆ LF ಬಂದ್ಮೇಲೆ ಈ LS ನ ಕಂಡುಹಿಡಿಬೇಕು. LS ಕಂಡುಹಿಡಿಬೇಕಾದ್ರೆ LS is equal to LF minus TE. LF minus T, expected time of completion. Therefore 4 minus 4 is 0. 5 minus 3 is 2. 9 minus 2 ಇದು ಫಾರ್ಮುಲಾ ಬರ್ದಿದ್ದೀನಿ ಇಲ್ಲಿ. 9 minus 2 is 7. Similarly we have to calculate ಮಾಡಬೇಕು. ಮಾಡಿದ್ಮೇಲೆ ಎಕ್ಸ್ಪೆಕ್ಟೆಡ್ ಟೈಮ್ ಮತ್ತೆ ಫಿನಿಶಿಂಗ್ ಟೈಮ್ ಎರಡು ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ, ಅದನ್ನ ಇಲ್ಲಿ ಬರ್ದಿದೀವಿ. ಬರ್ದಾದ್ಮೇಲೆ ನಾವು ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ, ಸೊ ಕ್ರಿಟಿಕಲ್ ಪಾತ್ ಅಂತ ಹೇಳ್ಬೇಕಾದ್ರೆ ಡಿಫರೆನ್ಸ್ ಆಫ್ earliest time and the latest finish time should be 0. ಇದು ಕ್ರಿಟಿಕಲ್ ಪಾತ್ ನಮ್ಗೆ ಗೊತ್ತಾಗಿದೆ, ಬಟ್ ಇದರಲ್ಲಿ ಡಿಫರೆನ್ಸ್ ಅರ್ಲಿಯೆಸ್ಟ್ ಪಾಸಿಬಲ್ ಟೈಮ್, ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಮತ್ತೆ ಲೇಟೆಸ್ಟ್ ಫಿನಿಶ್ ಟೈಮ್ ಎರಡೂ ವ್ಯಾಲ್ಯೂಗಳು ಒಂದೇ ಇದ್ರೆ ಇವೆರಡು 0 ಆಗಿರ್ಬೇಕು, ಇವೆರಡರದ್ದು ಡಿಫರೆನ್ಸ್ 0 ಇರಬೇಕು. ಆ ಪಾತ್ ಅಲ್ಲಿ ಕ್ರಿಟಿಕಲ್ ಪಾತ್ ಅಂತೀವಿ. ಅದನ್ನ ಇಲ್ಲ ಅಂತಂದ್ರೆ ನೀವು ಮಾಡಿರೋ ಲೆಕ್ಕ ತಪ್ಪು ಅಂತ ಗೊತ್ತಾಗತ್ತೆ. Therefore the critical path ನ ಮೊದಲೇ ಐಡೆಂಟಿಫೈ ಮಾಡಿದೀವಿ, ಅದ್ರ ಮೇಲೆ ನಾವು ಚೆಕ್ ಮಾಡಿದೀವಿ ಇದು ಕ್ರಿಟಿಕಲ್ ಪಾತ್ ಹೌದು ಅಂತ ಹೇಳಿ. ಇನ್ನೊಂದ್ಸರಿ ಡಿಕ್ಲೇರ್ ಮಾಡಿ the critical path, as per the condition is required, condition is concerned, the difference between the earliest and then the latest what is that finish time is 0 as per the condition is concerned. Therefore along the critical path, the node 1, the earliest start time and finish start time difference is 0. Similarly, at node 2, the 4 minus 4 is 0. At node 5, 11 minus 11 is 0. Node 6, 13 minus 13 is 0. So therefore, all the conditions are holds good along the critical path. Therefore, we made a good thing. Anta bariri. Artha aita. So this is how we have to do it.